ಅಲ್ಲಿ ಇಲ್ಲಿಯವರೆಗೆ ನಾಲ್ಕು ಖ್ಯಾತಿಗಳನ್ನು ಹೇಳ್ಕೊಂಬಂದರು. ಅಸತ್ಖ್ಯಾತಿ, ಆತ್ಮಖ್ಯಾತಿ, ಅನ್ಯತಾ ಖ್ಯಾತಿ, ಅಖ್ಯಾತಿ. ಈ ನಾಲ್ಕು ಮತಗಳನ್ನು ಕೇಳಿದ್ದೇನೆ. ಇದರಾಗ ಯಾವುದು ಯೋಗ್ಯ ಐತಿ ನನಗೆ ತಿಳಿಸಿ ಹೇಳ್ರಿ ಅಂತ ಶಿಷ್ಯ ಕೇಳಿದ್ದ. ಈಗ ಅವ್ರೇನು ಹೇಳಿದ್ರಂದ್ರೆ, ಇವು ನಾಲ್ಕು ಸರಿ ಇಲ್ಲ, ಇವು ನಾಲ್ಕು ಪಟ್ಗಳು ಐದನೇದು ಒಂದೈತಿ, ಅದು ಅನಿರ್ವಚನೀಯ ಖ್ಯಾತಿ ಅಂತ ಹೇಳೋದು ಪಡ್ತೈತಿ. ಅದು ವೇದಾಂತದಲ್ಲಿ ಅದರ ಅಂಗೀಕಾರ ಐತಿ. ಈಗ ಇವತ್ತಿನ ವಿಷಯ 133ನೇ ಅಂಕದಿಂದ ಪ್ರಾರಂಭವಾಗುತ್ತದೆ. 133 ಮತ್ತಲ್ಲಿ ನಂಬರ್ 5 ಇರ್ಬೇಕಾದ್ರೆ ಅಂದ್ರೆ ಖ್ಯಾತಿ ನಂಬರ್ 5 ಅಂತ ತಿಳ್ಕೊಬೇಕಾದ್ರೆ 4 ಅವ ಹೇಳಿದ್ದೇನಿದ್ದಲ್ಲ ಅವು ಮುಗಿದು ಅಂದ್ರೆ ಅರ್ಥಾರ್ಥ ಅಸತ್ಖ್ಯಾತಿ, ಆತ್ಮಖ್ಯಾತಿ, ಅನ್ಯತಾ ಖ್ಯಾತಿಗಳನ್ನು ಅಖ್ಯಾತಿಗಳು ಖಂಡನ ಮಾಡಿದ್ರು. ಈಗ ಆ ಅಖ್ಯಾತಿವಾದಿಯನ್ನು ವೇದಾಂತಿಗಳು ಖಂಡನ ಮಾಡಿದರು. ಹೇಗೆ ಮಾಡಿದರು ಯಾರು ಗೊತ್ತದು, ಏನೇನು ಕಥೆ ಹೇಗೆ ಮಾಡಿದ್ರು ಅಂದ್ರೆ ಅವ್ರೇನು ಹೇಳಿದ್ರು, ಇದು ಸರ್ಪ ಅಂತ ಏನು ಧ್ಯಾನ ಕತ್ತಲ್ಲ, ಇದು ಸರ್ಪ ಅಂತ ಧ್ಯಾನ ಆಗುವಲ್ಲಿ 2 ಜ್ಞಾನದ ಅಂತ ಹೇಳಿದ್ರು. ಅಖ್ಯಾತಿವಾದದಲ್ಲಿ ಏನು ಹೊರಬಿಟ್ಟಾರ ಅವರು, ಸಾಂಖ್ಯ ಪ್ರಭಾಕರರು ಅವರಂತಾರೆ ಇದು ಬೆಳ್ಳಿ ಅಥವಾ ಇದು ಸರ್ಪ. ಇದು ಅನ್ನೋದು ಏನೈತಲ್ಲ ಸಾಮಾನ್ಯ ಜ್ಞಾನ ಐತಿ, ಅದು ಪ್ರತ್ಯಕ್ಷ ಐತಿ ಅಂತ ಹೇಳಿದ್ರು. ಸರ್ಪ ಅಂದದ್ದು, ಆ ಸರ್ಪ ಅಂದದ್ದು ಸರ್ಪದ ಸ್ಮೃತಿ ಜ್ಞಾನ ಐತೆ ಅಂತ ಹೇಳ್ತಾರೆ. ಇದಂ ರೂಪದ ಸಾಮಾನ್ಯ ಜ್ಞಾನ ಪ್ರತ್ಯಕ್ಷ ಐತಿ, ಸರ್ಪದ ಸ್ಮೃತಿ ಜ್ಞಾನ ಐತಿ. ಹಿಂಗೆ ಪ್ರತ್ಯಕ್ಷ ಜ್ಞಾನವೇ ಬೇರೆ, ಸ್ಮೃತಿ ಜ್ಞಾನವೇ ಬೇರೆ. ಈಗ 2 ಜ್ಞಾನ ನನಗೆ ಆಗ್ಯಾವ ಅನ್ನೋದು ವಿವೇಕಿಲ್ಲ, ಇದೇ ಭ್ರಾಂತಿ ಅಂದ್ರು. ಅದಕ್ಕೆ ವೇದಾಂತಿಗಳು ಏನು ಉತ್ತರ ಹೇಳಿದ್ರು ಅಂದ್ರೆ, ಅವು 2 ಇಲ್ಲ, ಒಂದು ಜ್ಞಾನ ಐತಿ, ಅವು 2 ಅಲ್ಲ. ಮತ್ತು ಲೆಕ್ಕದ ಪ್ರಕಾರ ಒಂದೇ ಅಂತಃಕರಣದಲ್ಲಿ ಏಕಕಾಲದಲ್ಲಿ 2 ಜ್ಞಾನ ಆಗುವುದು ಕೂಡ ಸಂಭವಿಸಂಗಿಲ್ಲ. ಒಂದು ಕೆಲಸ ಮಾಡ್ತೈತೆ ಅದು, ಅದಕ್ಕೆ 2 ಇಲ್ಲ. ಅದಕ್ಕೆ ಆದ್ದರಿಂದ ಅವನ ಮತ ಸರಿ ಇಲ್ಲ ಅಂತ ಹೇಳ್ಕೊಂಡು ಬಂದರು. ಈಗಿನ 133ನೇ ಅಂಕದಿಂದ ಸಿದ್ಧಾಂತಮೇ ಅನಿರ್ವಚನೀಯ ಖ್ಯಾತಿ ಹೈ. ಈ ನಮ್ಮ ವೇದಾಂತ ಸಿದ್ಧಾಂತದಲ್ಲಿ ಯಾವ ಖ್ಯಾತಿ ಅಂಗೀಕಾರ ಮಾಡಿದ್ದಾರೆ ಅಂತ ಕೇಳಿದ್ರೆ ಅನಿರ್ವಚನೀಯ ಖ್ಯಾತಿಯನ್ನು ಅಂಗೀಕಾರ ಮಾಡಿದ್ದಾರೆ. ತಾಕಿ ರೀತಿ ಸಿದ್ಧಾಂತ ಮೇ ಅನಿರ್ವಚನೀಯ ಖ್ಯಾತಿ ಹೈ ಅಂತ ಹೇಳಿದ್ರು. ಅಂದರೆ ಅನಿರ್ವಚನೀಯ ಅಂದರೆ ಏನು? ಅನಿರ್ವಚನೀಯ ಅಂದರೆ ಏನು ಅಂತ ಕೇಳಿದ್ರೆ ಅಂದ್ರೆ ಅದರ ಲಕ್ಷಣ ಅನಿರ್ವಚನೀಯ ತಿಳ್ಕೊಳ್ಬೇಕಂದ್ರೆ ಲಕ್ಷಣ ಮಾಡ್ತಾರೆ. ಏನಂತ ಲಕ್ಷಣ ಮಾಡ್ತಾರೆ? ಸನ್ನಾಪ್ಯುಭಯಾತ್ಮಿಕಾನೋ ಭಿನ್ನಾಪ್ಯುಭಯಾತ್ಮಿಕಾನೋ ಸಂಗಾಪ್ಯುಭಯಾತ್ಮಿಕಾನೋ ಮಹಾ ಅದ್ಭುತ ನಿರ್ವಚನೀಯ ರೂಪ ಅಂತೇಳಿ
ಅನಿರ್ವಚನೀಯ ಲಕ್ಷಣ ಮಾಡಿದರು. ಏನಂದ್ರು? ಸನ್ನಾಪ್ಯ ಭಯಾತ್ಮಕಾನು ಅಂದರೆ ಯಾವುದು ಸತ್ತು ಅಲ್ಲ, ಅಸತ್ತು ಅಲ್ಲ, ಮತ್ತೆ ಸತ್ತಲ್ಲ ಅಸತ್ತಲ್ಲ, ಸದಸತ್ವ ಅಲ್ಲ. ಆಮೇಲೆ ಭಿನ್ನ ಅಲ್ಲ, ಅಭಿನ್ನ ಅಲ್ಲ, ಭಿನ್ನ ಭಿನ್ನೂ ಅಲ್ಲ, ಸಾವಯವ ಅಲ್ಲ, ನಿರವಯವ ಅಲ್ಲ, ಸಾವಯವ ನಿರವಯವೂ ಅಲ್ಲ. ಹೀಗೆ 9 ಪ್ರಕಾರದಿಂದ ಯಾವುದೋ ಹೇಳಲಿಕ್ಕೆ ಬರುವುದಿಲ್ಲವೋ ಈ ರೀತಿ ಸತ್ತಲ್ಲ ಸತ್ತಲ್ಲ ಸತ್ತಲ್ಲ, ಭಿನ್ನಲ್ಲ ಭಿನ್ನಲ್ಲ ಭಿನ್ನ ಭಿನ್ನಲ್ಲ, ಸಾವಯವ ನಿರ್ವಯವಲ್ಲ, ಸಾವಯವ ನಿರ್ವಯವನೂ ಅಲ್ಲ ಅಂತ 9 ಪ್ರಕಾರದಿಂದಲೂ ಯಾವುದನ್ನು ಹೇಳಲಿಕ್ಕೆ ಬರುವುದಿಲ್ಲವೋ ಅದಕ್ಕೆ ಅನಿರ್ವಚನ ಐತಾರೆ. ಹಿಂಗೆ ಲಕ್ಕಣ ಐತವ. ನಾನು ಹಿಂದೆ 100 ಜನ ಸಾಧಕರಿಗೆ ಹೇಳುವಾಗ ಮೊದಲಿನ ಅವೆಲ್ಲ ಕರ್ನಾಟಕ ತುಂಬ ಜನ ಕೇಳ್ತಾ ಇದ್ದಾರೆ. ಅವು GB ಒಳಗೆ ತುಂಬಿಕೊಂಡು ಮೊಬೈಲ್ದಾಗ ನಾವು ಹೇಳಿದ್ವಿ ಎಲ್ಲ ವಿಚಾರ ಸಾಗರವನ್ನು. ಆದರೆ ಯು ಕಮ್ ಹಿಯರ್, ಅಂದರೆ ಆಗ್ತೇನಂದ್ರೆ ಆವಾಗ ಹೇಳೋದು ನಾನೇ ಇದೇ ವಿಚಾರ ಸಾಗರವನ್ನು, ಈಗ ಹೇಳೋದು ಅಜ ಗಜಾಂತರವಿದೆ. ಅಜ ಅಂದ್ರೆ ಆಡ, ಗಜ ಅಂದ್ರೆ ಆನೆ, ಅದಕ್ಕೆ ಅಜಗಜಾಂತರ ಅಂತಾರೆ. ಎಷ್ಟು ಇನ್ನೊಂದು ನಾ ನಿಮಗೆ ಹೇಳ್ಬೇಕಂದ್ರೆ, ಮತ್ತು ಹೇಳಿದಾಗ ನಾ ಯಾಕೆ ಹೇಳಿಲ್ಲ ಅವಾಗ ಹಿಂಗೆ ಈಗೇನು ಹೇಳ್ತೀನಿ, ಹೇಳಿದಾಗ ಯಾಕೆ ಹೇಳಿಲ್ಲ ಹಂಗಂದ್ರೆ, ಹೇಳಿದಾಗ ನಾನು ಮುಂದಿದ್ದಂಥ ಜಿಜ್ಞಾಸುಗಳೇನಿದ್ದಾರಲ್ಲ ಅವರೆಲ್ಲ ಹೊಸಬರೇ, ಶಾಸ್ತ್ರ ಸಂಸ್ಕಾರ ಅವ್ರಿಗಿರಲಿಲ್ಲ. ಇದಕ್ಕಿಂತ ಮೊದಲವರು ಯಾವ ಶಾಸ್ತ್ರ ಕೇಳಿದ್ದಿಲ್ಲ ಅವರು, ಮತ್ತು ಅವ್ರಿಗೆ ಶಾಸ್ತ್ರ ಸಂಸ್ಕಾರ ಇಲ್ಲ. ಶಾಸ್ತ್ರ ಸಂಸ್ಕಾರ ಇಲ್ಲ ಅಂದ ಮೇಲೆ ಅಂಥವ್ರು ಮುಂದೆ ಕೂತಾಗ ಮತ್ತು ಈ ರೀತಿ ಅದನ್ನು ಅನಿರ್ವಚನೆ ಅಂದರೆ ಇದು 9 ಪ್ರಕಾರ ಏನಿದೆ ಅಂತೇಳಿ ಅಂದರೆ ನಾ ಜಮಖಂಡಿ ಒಳಗೊಂದು ಮಾತು ನೋಡಿದ್ದೀನಿ. ಕೆಲವು ಹುಡುಗರಲ್ಲಿ ಸಾಲಿ ಕಲೆವು 1ನೇತೆ 2ನೇತೆ 3ನೇತೆ ಆಗಿ ಹಕ್ಕಳು ಎಲ್ಲಿ ತನಕ ಬರ್ತಾರೆ? 10th ಅಂದ್ರೆ 10ನೇ ತನ 10ನೇ ಕ್ಲಾಸ್ ತನಕ ಬರ್ತಾರೆ. 10ನೇ ಕ್ಲಾಸಕ್ಕೆ ಬೋರ್ಡ್ ಎಕ್ಸಾಮ್ ಇರುತ್ತದೆ. ಅದು ಗೌರ್ಮೆಂಟ್ ಪರೀಕ್ಷೆ ತಗೋತೈತೆ. ಅದು ಅಲ್ಲಿ ಅಲ್ಲಿ ಮಾಸ್ತರ್ಗಳು ತಗೊಂಡು ಆಯ್ತು ನೀ ಏನು ಬರ್ದಿಲ್ಲಂದ್ರು ಪಾಸ್ ಆಗೈತಿ ಎತ್ತಿ ಹಾಕೋದಿರ್ತಾರೆ. ಹಂಗೆ ಮುಂದೆ ಹಾಕೋತ ಎತ್ತನ ಬರ್ತದು 10ನೇ ತನ ಬರ್ತೈತಿ. 10ನೇಕ್ಕೆ ಬಂದ ಮೇಲೆ ಕಂಪಲ್ಸರಿ ಅಲ್ಲಿ ಯಾವ ಉಪಾಯ ಇಲ್ಲ. ಅದು ಪೇಪರ್ ಬರೆಯಬೇಕು. ಪಾಸ್ ಆದ್ರೆ ಪಾಸ್ ಆಗಿಲ್ಲಂದ್ರೆ ಏನು ಹಿಂಗಾಗಿ ಮುಂದೆ ಮತ್ತು ಅದು 1ನೇತೆ ಹಿಡ್ಕೊಂಡು ಬರಾಬರಿ ಏನೂ ಕಲಿತೇ ಇಲ್ಲ. ಮತ್ತು ಏನೂ ಕಲಿತೇ ಇಲ್ಲ. ಹಿಂದಿನ ಬ್ಯಾಲೆನ್ಸ್ ಏನೂ ಇಲ್ಲ. ಅಲ್ಲಿ ಹಿಂದಿನ ಕ್ಲಾಸಿನ ಬ್ಯಾಲೆನ್ಸೇ ಇಲ್ಲ. ಅದ್ರ ಮುಂದೆ 10th ಏನು ಬರೆಯವ. ಇನ್ನು ನಾ 10 ಸಲ ಎಕ್ಸಾಮ್ ಮಾಡಿದ ಪರೀಕ್ಷೆ ಕೂತರು ಪಾಸ್ ಆಗೋದ್ರು ಅನ್ನೋದು ಗೊತ್ತವ. ಆವಾಗ ಅಲ್ಲಿ ನಾ ನೋಡ್ಲಿಕ್ಕಾಗಿ ಎಷ್ಟೋ ಹುಡುಗರು ನಾ ಇನ್ನು ಸಾಲಿನ ವಾಲ್ಯ, ನಾ ಸಾಲಿ ವಾಲ್ಯ. ಯಾಕ ನೀವು ಬೇಕಾದಷ್ಟು 10 ಸಲ ಕೂತ್ರು ಪಾಸ್ ಆಗೋದೇ ಇಲ್ಲ ಅಂತ ಹೇಳಿ ಸಾಲಿನ ಬಿಟ್ಬಿಟ್ಟಾರ. ಅದಕ್ಕೆ ನಾನು ಹಂಗೆ ಏನೂ ಗೊತ್ತಿಲ್ಲ ಅವ್ರಿಗೆ. ಗೊತ್ತಿಲ್ಲದವ್ರಿಗೆ ನಾವು ಅಷ್ಟು ಆಳವಾಗಿ ಡೀಪವಾಗಿ ನಾವು ಹೇಳಿದ್ವಿ ಅಂದರೆ
ಅದಕ್ಕೆ ನಾನು ಓಕೆ ಹ್ಞೂ ಓಕೆ. जय मंगलम जय नमः पार्वती शिव हर हर महादेव। सिद्धार्थ महाराज की जय। गुरुनाथ स्वामी महाराज की जय। सकल साधु संत महाराज की जय। ಏನು ಹೇಳ್ತಾ ಇದ್ದೆ ಅಂದ್ರೆ ಈಗ ವೇದಾಂತ ಸಿದ್ಧಾಂತದಲ್ಲಿ ಅಂಗೀಕಾರ ಮಾಡಲ್ಪಟ್ಟಂಥ ಅನಿರ್ವಚನೀಯ ಖ್ಯಾತಿ ಹೇಳಕ್ಕೆ ಪ್ರಾರಂಭ ಮಾಡಿದ್ವಿ. ಅನಿರ್ವಚನೀಯ ಅಂದರೆ ಏನು, ಅದರ ಲಕ್ಷಣ ಮಾಡೋದು. ಸನ್ನಾಪ್ಯ ಸನ್ನಾಪ್ಯ ಭಯಾತ್ಮಿಕಾನು, ಭಿನ್ನಾಪ್ಯ ಭಿನ್ನಾಪ್ಯ ಭಯಾತ್ಮಿಕಾನು, ಸಂಗಾಪ್ಯ ಸಂಗಾಪ್ಯ ಭಯಾತ್ಮಿಕಾನು, ಮಹಾದ್ಭುತ ಅನಿರ್ವಚನೀಯ ರೂಪ ಅಂತೇಳಿ ಎಷ್ಟು ದೊಡ್ಡ ಲಕ್ಷಣ ಐತಲ್ಲ. ಅಂದ್ರೆ 9 ಪ್ರಕಾರದಿಂದ ಹೇಳಲಿಕ್ಕೆ ಯಾವುದು ಬರುವುದಿಲ್ಲವೋ ಅದಕ್ಕೆ ನಿರ್ವಚನೆ ಆಗಬೇಕು. ಹಿಂಗೈತದ್ರ ಇದು ನಾನು ಮೊದಲನೇ ಸಲ ಹೇಳುವಾಗ ಹೇಳಿಲ್ಲ ಅಂತ ಹೇಳಿದೆ. ಯಾಕೆ ಹೇಳಿಲ್ಲ? ಹಿಂಗೆ ಬಹಳಷ್ಟು ಅಲ್ಲಿ ಕೆಲವೊಂದು ಅವು ಲಕ್ಷಣಗಳು ಇದು ಮಾಡಿ ಅವುಗಳ ಲಕ್ಷಣ ಮಾಡಿ, ಮತ್ತು ಹಂಗಾರೆ ಈಗ ಅಜ್ಞಾನ ಅಂದ್ರೇನು, ಅಧಿಷ್ಠಾನ ಅಂದ್ರೇನು, ಹೀಗೆಲ್ಲ, ಮತ್ತು ಸ್ಮೃತಿ ಅಂದ್ರೇನು, ಅನೇಕ ಅವು ಲಕ್ಷಣ ಮಾಡಿ ಅವುಗಳ ಪದಕೃತಿ ಮಾಡಿ ಹಿಂಗೆ ಹೇಳಿದ್ರೆ ಅವ್ರಿಗೇನೂ ಅರ್ಥನಾಗಿಲ್ಲ. ಹೊಸ ಗಡಿಗೆ ಮೊದಲು ಸೋರ್ತೈತಿ, ಹೊಸರ್ತೈತಾರ ಅದಕ್ಕೆ ಹಿಂಗೆ ಹೊರಮೈ ಬೆವರಿನ ಜೊತೆ ನೀರು ಬರ್ತೈತೆ ಅದು ಹೇಳ್ತಾ. ಹಾಗಾಗಿ ಗಡಿಗೆ ನೀರು ಕಡಿಮೆ ಆಗ್ತಾವೆ. ಅಂದ್ರೆ ಅರ್ಥ ಹೇಳೋದು ಹಿಂಗೆ ಅದು ಹೋಗಿ ಬಿಡ್ತೈತೆ, ಕೇಳೋದು ಉಳ್ಕೊಳ್ಳೋದಿಲ್ಲ, ಹೇಳೋ ತಾತ್ಪರ್ಯ. ಅದಕ್ಕಾಗಿ ಆ ರೀತಿ ಎಲ್ಲ ಇವು ಶಾಸ್ತ್ರ ಸಂಸ್ಕಾರ ಇಲ್ಲದ ಹೊಸ ಮಂದಿ ಮತ್ತು ಅವರು ಸಾಮಾನ್ಯ ಇರಲಿಲ್ಲ ಕರೆ. ಅಂದ್ರೆ ಬಾಲ ಬ್ರಹ್ಮಚಾರಿಗಳು ಇದ್ದು ಮುಂದೆ ಸನ್ಯಾಸಿಯಾಗಿ ಮುಂದೆ ಮಠಕ್ಕೆ ಅಧಿಕಾರಿ ಆಗವ್ರು ಇಂಥವ್ರೇ ಇದ್ದಾರೆ ಕರೆ. ಆದರೆ ಬ್ಯಾಲೆನ್ಸ್ ಇಲ್ಲಲ್ಲ, ಮೊದಲಿಂದ ಶಾಸ್ತ್ರ ಕೇಳಿದ ಸಂಸ್ಕಾರ ಇಲ್ಲ. ಆದ್ದರಿಂದ ಅಲ್ಲಿ ನಾನು ಅಷ್ಟು ಆಳವಾಗಿ ಶಾಸ್ತ್ರ ಇಳಿಸಿ ಹೇಳಲಿಕ್ಕೆ ಹೋಗಲಿಲ್ಲ. ಯಾಕಂದ್ರೆ ಸಾಲಿ ಉದಾಹರಣೆ ಕೊಟ್ಟಿಲ್ಲ ಹುಡುಗರು, ಅದು ಮುಂದೆ ಸಾಲಿನ ಬಿಟ್ಬಿಟ್ಟು ನಾವು ಅಲ್ಲೇ ಸಾಲಿ ಏನು ಮಾಡಿದ್ರು ಹಿಂಗೆ ಬಂದು ಬಿಟ್ಟು ಸಾಲಿ ಬಿಟ್ರು. ಹಂಗೆ ಈಗೇನು ಅಭ್ಯಾಸ ಬಂದಾರ ಅವರು ಬಿಟ್ಟು ಹೋಗಿಬಿಡ್ತಾರೆ ಅಂತ ಹೇಳಿ ಅಷ್ಟು ಆಳವಾಗಿ ಬೇಡ, ಮೇಲೆ ಸ್ವಲ್ಪ ಸಾಮಾನ್ಯ ರೂಪದಿಂದ ಅವ್ರಿಗೆ ಹೆಂಗೆ ಸ್ವಲ್ಪ ಹಿಡ್ಕೊಳ್ಳುವಂಗ ಹೇಳೋರು. ಯಾಕಂದ್ರೆ ನೇಮನು ಹಂಗೈತೆ. ತಾಯಿ ಮಕ್ಕಳಿಗೆ ಊಟ ಕೊಡ್ತಾಳೆ. ಯಾವ ರೀತಿ ಕೊಡ್ತಾಳೆ? ತೊಟ್ಟಲ್ದಾಗಿದ್ದ ಮಗುವಿಗೆ ಏನು ಮಾಡ್ತಾಳೆ? ಹಾಲು ಕುಡಿಸ್ತಾಳೆ. ಹಾಲು ಕುಡಿಸ್ತಾಳೆ ಅಂದ್ರೆ ತೆರಿಗೆ ಹೋಗಕ್ಕೆ ಬಾಯಿಗೆ ಹಚ್ಚಿದ್ರೆ ಕುಡಿತೈತಲ್ಲ, ಅದು ಬಾಟ್ಲಿ ತರಬೇಕಾಕತಿ. ಬಾಟ್ಲಿ ಹಾಲು ಹಾಕಿ ಅದಕ್ಕೆ ನಿಪ್ಪಲ್ಲಿ ಹಚ್ಬೇಕಾಕತಿ. ಅದನ್ನು ಅದ್ರ ಬಾಯಾಗ ಕೊಡ್ಬೇಕು ಅವಾಗ. ಹಿಂಗೆ ಆ ಮಗುವಿಗೆ ಕೊಡ್ತಾಳೆ. ಅದಕ್ಕಿಂತ ಒಂದಿಟ್ಟು ಕೂತು ಆಡ್ತಿತ್ತಂದ್ರೆ ಅದಕ್ಕೆ ಬಿಸಿ ರೊಟ್ಟಿಲಿಕ್ಕೆ ಮೆತ್ತನ ಅನ್ನ ಹಿಂಗೆ ಕೊಡ್ತಾಳೆ. ಮತ್ತು ಸಾಲಿಗೆ ಹೋಗವ ಬೇಡ, ಆಫೀಸ್ಗೆ ಹೋಗವ ಇದ್ದಂದ್ರೆ ಅವ್ನು ಬಿಸಿ ರೊಟ್ಟಿ ಅದು ಇದು ಚಪಾತಿ ಅಂಥದ್ದು ಮಾಡಿ ಅವ್ನು ಕೊಡ್ತಾಳೆ. ಹೊಲಕ್ಕೆ ಹೋಗವ ಗಳೆ ಹೊಡ್ಲಿಕ್ಕೆ ನೇಗಲ ಹುಡೋದೈತಿ. ನಿನ್ನೆ ತಂಗಳು ರೊಟ್ಟಿ ಅದಾವ, ನಿನ್ನೆವು ತಂಗಳು ರೊಟ್ಟಿ ಅದಾವು, ಅವನ ಕಟ್ಕೋ, ಖಾರ ಅವು ಹಿಂಡಿ ಎಲ್ಲ ತಗೋ. ಅಂದ್ರೆ ಅರ್ಥ ಏನಂದ್ರೆ ಅವ ಹೊಲದ ಕೆಲಸ ಮಾಡೋ ಅವನ ಪಚನ ಕ್ರಿಯೆ ಪ್ರಬಲ ಇರ್ತದೆ. ಅದಕ್ಕಾಗಿ ಅವನಿಗೆ ಆ ರೀತಿ ಕೊಡ್ತಾಳೆ. ಸಣ್ಣ ಮಕ್ಕಳಿಗೆ ಮೆದುವಾದ ಅನ್ನ ಇಂಥದ್ದು ಕೊಡ್ತಾಳೆ. ಅದಕ್ಕಿಂತ ಸಣ್ಣದಿದ್ದದಕ್ಕೆ ಹಾಲು ಅದು ನಿಪ್ಪಲ್ಲಿ ಹಚ್ಚಿ ಕೊಡ್ತಾಳೆ. ಈ ರೀತಿ
ಯಕ್ಷಾನುರೂಪೋ ಹಿ ಬಲಿ ಎಂಬ ನ್ಯಾಯ ಅಂತ ಹೇಳ್ತಾರೆ. ಯಕ್ಷ ಅಂದರೆ ದೇವರು, ಯಾವ ದೇವ್ರಿಗೆ ಹೋಗ್ಬೇಕತಿ ಅಲ್ಲಿ ಬೋನ ಅದಕ್ಕೆ ಇಷ್ಟ ಆದದ್ದು ನಾವು ಒಯ್ಬೇಕು, ಹಿಂಗೆ ಲೆಕ್ಕ ಐತೆ ಅದು. ಈಗನೇ ಶಿವ ಹೌದಿಲ್ಲ, ಶಿವ ಅಂದ್ರೆ ಸಾಂಬ ಶಿವ ಅವಾಗ ಅನ್ನ ಕಿಚಡಿ ಆಂಬ್ಲಿ ಒಯ್ತಾರೆ ಹೌದಿಲ್ಲ. ಮತ್ತು ಈ ಆಂಬ್ಲಿ ಕಿಚಡಿ ಹೋದ್ರೆ ಭಾಳ ಚಲೋ ಮಾಡಿದತ್ತಾನ. ಅಂತ ಆದರೆ ಅದನ್ನು ತಗೊಂಡು ಗಣಪತಿ ಮುಂದೆ ಹೋದ್ ಇಟ್ಟು ಅಂದ್ರೆ ಏನೇನು ಬೂದಿ ಹುಳಿ ಅದನ್ನೇ ಅರ್ತಿತ್ತು. ನಾನು ಸ್ವೀಟ್ ಪ್ರಿಯ, ಸ್ವೀಟ್ ತೋರ್ಬೇಕೆಂದ್ರೆ ಬರೀ ಅಂಬಲಿ ಅಂತೇಳಿ ಹುಳಿ ಇದು ತಂದಕ್ಕೆ ಏನೇನು ಇರ್ತಾನೆ. ಯಾವ ದೇವರಿಗೆ ಏನು ಪ್ರಿಯ ಐತಿಲ್ಲ ಆ ರೀತಿ ಹಿಂಗ. ಅದಕ್ಕೆ ಇಲ್ಲಿ ಅವರು ಅಧಿಕಾರಿಗಳು ಯಾವ ರೀತಿ ಅದಾರ ಅವರು ತಕ್ಕಂತೆ ಬೋಧ ಆಗಬೇಕು ಅಂತ ಹಿಂಗೆ ಶಾಸ್ತ್ರದ ನಿಯಮ ಇದೆ. ಆದ್ದರಿಂದ ನಾನು ಹೇಳಿದಾಗ ಅಷ್ಟು ಅಂದ್ರೆ ಅಷ್ಟೊಂದು ವಿಶೇಷವಾಗಿ ಹೇಳಿಲ್ಲ. ಅದು ಈಗ ಅದು ಸಾಧಾರಣ ಒಂದು 7-8 ವರ್ಷ 10 ವರ್ಷ ತನಕ ಕೇಳಿ 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 ಎಲ್ಲರಿಗೆ ಪಾಠ ಐತಿ. ಈಗ ಅವು ಶಾಸ್ತ್ರ ರಗಡ ಸಲ ಕೇಳ್ಯ. ಆಮೇಲೆ ಮುಂದೆ ಅದೇ ಕೇಳಿದವ್ರೆ ಈಗ ಬಾಗಲಕೋಟ್ ಮತ್ತು ಗೋಕಾಕ್ ಹಿಂಗೆ ಹಿಡ್ಕೊಂಡು ಎಲ್ಲ ಕಡೆ ದೇವ್ರ ಇಬ್ಬರಿಗಿತನ ಎಲ್ಲರೂ ದೊಡ್ಡ ದೊಡ್ಡ ಕಾಲೇಜ್ ಲೆಕ್ಚರರ್ಗಳು ಇಲ್ಲಿ ಮನೆ ಬಂದಿದ್ರಿ, ಇಲ್ಲಿ ಎಲ್ಲ ಬಂದಾರೆ, ನಿನ್ನೇನು ಬಂದು ಹೋದ್ರು. ಅದಾನ ಅಂಥವ್ರು ಏನೈತಲ್ಲ ಅವರು ನಾವೆಲ್ಲ ಮೊದಲೇನು ಸದ್ಯ ಬಾಯ್ಪಾಟದ ಬಡಬಡ ಹೇಳ್ತೀವಿ. ಅವ್ರ ಈ ಕಡೆ ಕಾಲೇಜ್ ಲೆಕ್ಚರರ್ಗಳು ಅಲ್ಲಿ ಡ್ಯೂಟಿ ಮಾಡ್ತಾರೆ, ಮತ್ತು ಹೊರಗೆ ಶಾಸ್ತ್ರ ಹೇಳ್ತಾರೆ. ಸಂಡೇ ಚುಟ್ಟಿ ಇದ್ದಿನ ನಮ್ಮಲ್ಲಿ ಬಂದು ಮತ್ತೆ ಕೇಳ್ತಾರೆ ಶಾಸ್ತ್ರ. ಹಿಂಗದ ಇದಕ್ಕಿಂತ ಆಳವಾಗಿ ಡೀಪ್ ಅನಾನ ಮತ್ತು ಅವ್ರ ಫುಲ್ ಸಂಸ್ಕಾರ ಐತೆ ಶಾಸ್ತ್ರ. ಅಂಥವ್ರಿಗೆ ಎಷ್ಟು ಬೇಕಾದಷ್ಟು ಆಳವಾಗಿ ನಾವು ಹೋಗಿ ಅಲ್ಲಿ ತಿಳಿಸಲಿಕ್ಕೆ ಪ್ರಯತ್ನ ಮಾಡಿ. ಅದಕ್ಕೆ ಈಗ ಇನ್ನೂ ಒಂದು ಏನು ಅದು ಇನ್ನು ಎಲ್ಲ ಸಂಸ್ಕಾರ ಉಳ್ಳವ್ರದ ಇಲ್ಲಿ ಆದರೂ ಕೂಡ ರಗಡ ಶಾಸ್ತ್ರ ಕೇಳಿ ಎಲ್ಲರಿಗೆ ಸಂಸ್ಕಾರ ಐತೆ. ಆದ್ದರಿಂದ ಹೊಸಬ್ರು ಯಾರು ಇಲ್ಲಿ. ಆದ್ದರಿಂದ ನಾವು ಅದನ್ನು ಏನು ಐತಲ್ಲ ಪಾರ ಎಲ್ಲಿ ತನ ಅದದು ಇದು ಐತೆ ಅಲ್ಲಿ ತನ ಹಚ್ಚಿ ಹೇಳ್ತೀವಿ. ಹಂಗೆ ಅದಕ್ಕೆ ನಾನು ಹೇಳ್ತಿದ್ದೆ 8 ಎತ್ತಿನ ನೇಗಿಲ ಅಂತೇಳಿ. ಅವಾಗ ಈ ಟ್ಯಾಕ್ಟರ್ ಅದು ಇರಲಿಲ್ಲ. ಅವಾಗ 8 ಎತ್ತು 2 ಎತ್ತಿನ ನೇಗಲೂ ಇತ್ತು, 2 ಎತ್ತು ಜಗ್ಗೋದು ಅದು ಸಾಣದಿರ್ತಾರೆ. ಅಕ್ಕಿ 4 ಎತ್ತದ್ನು, ಆಮೇಲೆ 8 ಎತ್ತಿನ 2 ಹಿಂಗೆ 4 ಜೋಡಿ 8 ಎತ್ತು ಓಡ್ತಿದ್ರು ಒಂದೇ ನೇಗಲಕ್ಕೆ. ಅವು ಸಣ್ಣ ಇತ್ತು ಅಂದ್ರೆ 2 ಎತ್ತು ಓಡಿ ಹೋಗಿದ್ರು ಅಟ್ಟ ಒಂದು 6 ಇಂಚ್ ಹೋಗ್ತಿರ್ತಾರೆ. 6 ಇಂಚ್ ಇದು 2-3 ಫೂಟ್ ಒಳಗಿಡ್ತೈತಿ ಫುಲ್ಲು 8 ಎತ್ತಿನ ನೇಗ್ಲದ. ಹಂಗೆ ಈಗ ಹೇಳೋದು ಹಿಂಗೈತೆ. ಅದಕ್ಕೆ ಮತ್ತು ಎಲ್ಲ ಇದನ್ನು ಕೂಡ್ಬಿಡ್ತಾವೆ. ಇದ್ದದ್ದೆಲ್ಲ ವೇದ ಉಪನಿಷತ್ ಎಲ್ಲ ಬ್ರಹ್ಮಸೂತ್ರ ಭಗವದ್ಗೀತಾ ಹಿಡ್ಕೊಂಡು ಎಲ್ಲ ನಿಜಗುಂಡ್ರ ಶಾಸ್ತ್ರ ಎಲ್ಲ ಮಸಾಲೆ ಹಾಕಿ ತುಂಬಿ ಬಿಡ್ತೇವೆ. ಅಂದ್ರೆ ಏನು ಹೇಳಿದ್ರು ತಿಳಿಯುವಂಗ ಅಥವಾ ಏನು ಉಂಡ್ರು ಅದು ಪಚನ ಆಗುವಂಗ ಐತಿ ಅಂತ ತಿಳ್ಕೊಂಡಾಗ ಈಗ ನಾವು ಆಳವಾಗಿ ಹೇಳ್ತೀವಿ ಅಂತ ಹೇಳಿದ್ವಿ ಅಷ್ಟೇ. ಏನು ಅಂದ್ರೆ ಇಲ್ಲಿ ಈಗ ಹೇಳಿದ್ವಲ್ಲ, ಸನ್ನಾಪ್ಯ ಸನ್ನಾಪ್ಯ ವ್ಯಯಾತ್ಮಿಕಾನೋ ಭಿನ್ನಾಪ್ಯ ಭಿನ್ನಾಪ್ಯ ವ್ಯಯಾತ್ಮಿಕಾನೋ ಸಂಗಾಪ್ಯ ಸಂಗಾಪ್ಯ ವ್ಯಯಾತ್ಮಿಕಾನೋ ಮಹಾತ್ ಅದ್ಭುತ ನಿರ್ವಚನೀಯ ರೂಪ ಅಂದರೆ ಸತ್ತಲ್ಲ ಅಸತ್ತಲ್ಲ ಸತ್ಸತ್ತಲ್ಲ, ಭಿನ್ನಲ್ಲ ಭಿನ್ನಲ್ಲ ಭಿನ್ನ ಭಿನ್ನಲ್ಲ, ಸಾವಯವಲ್ಲ ನಿರವಯವಲ್ಲ ಸಾವಯವ ನಿರವಯವೂ ಅಲ್ಲ. ಹೀಗೆ 9 ಪ್ರಕಾರದಿಂದ ಯಾವುದನ್ನು ಹೇಳಲಿಕ್ಕೆ ಬರೋದಿಲ್ಲವೋ ಅದಕ್ಕೆ ಅನಿರ್ವಚನೀಯರು ಅನ್ನುತ್ತಾರೆ. ಮತ್ತು ಅದನ್ನೇ
ನಾವು ಶಾರ್ಟ್ಕಟ್ ಮಾಡಿ ಹೇಳಬೇಕಂದ್ರೆ ಸದಸದ್ವಿಲಕ್ಷಣ ಕನಿರ್ವಚನೀಯ ಅನ್ನುತ್ತಾರೆ. ಇಷ್ಟೇ. ಆದ್ರೆ ಅದ್ರ ಬೇರೆ ಮಾತ್ರ ಅಲ್ಲಿ ತನೂ ಅದಾವ. ಸದಸದ್ವಿಲಕ್ಷಣ ಕನಿರ್ವಚನೀಯ ಅದ ಅಂದ್ರೆ ಅದು ಮತ್ತೆ ಇಲ್ಲಿ ಬರ್ತಾವ ಈಗ ಸದ್ಯ. ಸದಸದ್ವಿಲಕ್ಷಣ ಅಂದ್ರೆ ಏನು ಅದು ಮಾತು ಅದನ್ನ ಬಿಡಿಸಿಲ್ಲ ಇದ್ರಾಗ ಹೇಳ್ತಾರೆ ಈಗ ಸದ್ಯ. ಅದಕ್ಕೆ ನಾ ಮತ್ತೆ ಮೊದಲೇ ಹೇಳೋದು ಬೇಡ ಹೇಳಿ ಇರಲಿ. ಈಗ ಅದಕ್ಕಾಗಿ ಇನ್ನೂ ಒಂದು ನಿಮ್ಗೆ ಹೇಳ್ಬೇಕಂದ್ರೆ ಮತ್ತು ಅದನ್ನು ಇದು ಶಾಸ್ತ್ರ ಅಷ್ಟೇ ಮಹತ್ವದ್ದು ಮತ್ತು ದುರ್ಲಭವಾದದ್ದು ಕೂಡ ಐತಿ ಅಂಥೇಳಿ ಅದಕ್ಕೆ ಶ್ರುತಿ ಪ್ರಮಾಣಗಳು ಕೂಡ ಕೃಷ್ಣ ಯಜುರ್ವೇದಿಯ ಕಠೋಪನಿಷತ್ತಿನ 1ನೇ ಅಧ್ಯಾಯದ 2ನೇ ವಲ್ಲಿಯ 7ನೇ ಮಂತ್ರದಲ್ಲಿ ಅಲ್ಲಿ ಏನು ಹೇಳ್ತಾರಂದ್ರೆ ಶ್ರವಣಾಯಾಪಿ ಬಹುಭಿರ್ಯೋ ನ ಲಭ್ಯ ಶೃಣವಂತೋ ಅಪಿ ಬಹವೋ ಯಂ ನ ವಿದ್ಯು ಆಶ್ಚರ್ಯೋ ವಕ್ತ ಕುಶಲೋ ಅಶ್ಯ ಲಬ್ಧ ಆಶ್ಚರ್ಯೋ ಜ್ಞಾತ ಕುಶಲಾನುಶಿಷ್ಟ ಅಂತೇಳಿ ಕೃಷ್ಣ ಯಜುರ್ವೇದಿಯ ಕಠೋಪನಿಷತ್ತಿನ 1ನೇ ಅಧ್ಯಾಯದ 2ನೇ ವಲ್ಲಿಯ 7ನೇ ಮಂತ್ರದಲ್ಲಿ ಈ ರೀತಿ ಹೇಳಿದೆ. ಏನು ಹೇಳ್ತದದು? ಶ್ರವಣಾಯಾಪಿ ಬಹುಭಿರ್ಯೋ ನ ಲಭ್ಯ. ಈಗೇನು ಈ ವೇದಾಂತ ಶಾಸ್ತ್ರ ನಡೆದೈತಿಲ್ಲ ಇದು ಬಹಳ ಮಂದಿಯ ಕಿವಿಗೆ ಬೀಳೋದಿಲ್ಲ. ಕಿವಿಗೆ ಬೀಳೋದೇ ಇಲ್ಲಿದು. ಶ್ರವಣಾಯಾಪಿ ಬಹುಭಿರ್ಯೋ ನ ಲಭ್ಯ ಅಂದ್ರೆ ಶ್ರವಣ ಪ್ರಾಪ್ತಿ ಇಂಥದ್ದು ಕಿವಿಗೆ ಕೇಳಕ್ಕೆ ಸಿಗೋದಿಲ್ಲ. ಇನ್ನು ಕೆಲವರು ಇಲ್ಲ ನಮ್ಗೆ ಸಿಗ್ತೈತಿ ಅಂತಂದರೆ ಶೃಣವಂತೋ ಅಪಿ ಅವನು ಕೇಳ್ತಾ ಇದ್ರೂ ಕೂಡ ಶೃಣವಂತೋ ಅಪಿ ಬಹವೋ ಯಂ ನ ವಿದ್ಯು. ಆದರೆ ಭಾಳ ಮಂದಿಗೆ ಕೇಳಿದ್ರು ಕೂಡ ಭಾಳ ಮಂದಿಗೆ ಅದು ತಿಳಿಯೋದಿಲ್ಲ. ಹೀಗೂ ಅದೇ ಕೆಲವ್ರಿಗೆ ತಿಳಿತೈತಿ ಕೆಲವ್ರಿಗೆ ತಿಳಿಯೋದಿಲ್ಲ. ಹಿಂಗಾಗತ್ತೆ. ಶೃಣವಂತೋಪಿ ಬಹವೋ ಯಂ ನ ವಿದ್ಯು ಆಶ್ಚರ್ಯೋ ವಕ್ತ ಕುಶಲೋ ಅಶ್ಯಲಬ್ಧ. ಅಂದ್ರೆ ನನಗೆ ತಿಳಿತೈತಿ ಎಲ್ಲ ಬರೋಬ್ಬರಿ ಐತಿ ತಿಳಿತೈತಿ ಎಲ್ಲ ಐತಿ ಆದರೆ ತಿಳಿಸ್ಕೊಡೋಂಗಿಲ್ಲ. ಏನು ಮಾಡೋಣ? ಆ ರೀತಿ ಅದನ್ನು ಪೂರಾ ಮೂಲಕ್ಕೆ ಹಚ್ಚಿ ಸವಿಸ್ತಾರ ಮಾಡಿ ತಿಳಿಸಿಕೊಳ್ಳ ಅವನು ಸಿಗೋದು ಭಾಳ ದುರ್ಲಭ ಅಂತೇಳಿ ಉಪನಿಷತ್ತು ಹೇಳ್ತದೆ. ಆಶ್ಚರ್ಯ ವಕ್ತ ಅಂದ್ರೆ ಇದನ್ನು ಹೇಳ ಹಾಕಿ ತಿಳಿಸ್ಕೊಡ ಅದು ದುರ್ಲಭ. ಏನು ಅಂತ ಹೇಳ್ಕೊಡ ಅದಾನು ಅಂದ್ರೂ ಕೂಡ ಆಶ್ಚರ್ಯೋ ಜ್ಞಾತ ಕುಶಲ ಅನುಶಿಷ್ಟ. ಅದನ್ನು ಅವನಲ್ಲಿದ್ದುಕೊಂಡು ಅಷ್ಟು ಶ್ರದ್ಧಾಭಕ್ತಿಯಿಂದ ಅವನು ಕೇಳಿ ತಿಳ್ಕೊಂಡು ಮುಕ್ತನಾಗೋದು ಎಲ್ಲೋ ಒಬ್ಬ ಹಿಂಗೆ ಹೇಳಿದರು. ಅದಕ್ಕೆ ಆ ಕಠೋಪನಿಷತ್ ಹಿಂಗೆ ಹೇಳಿದ್ರು. ಸ್ಮೃತಿ ರೂಪ ಅದು ಶ್ರುತಿ. ಸ್ಮೃತಿ ರೂಪ ಭಗವದ್ಗೀತೆಯೂ ಕೂಡ ಹೇಳ್ತೈತಿ. ಏನಂತ? ಮನುಷ್ಯಾಣ ಸಹಸ್ರೇಷು ಕಶ್ಚಿದ್ಯತತೆ ಸಿದ್ಧೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತ್ತಿ ತತ್ವತಃ ಅಂತೇಳಿ 7ನೇ ಅಧ್ಯಾಯದ 3ನೇ ಶ್ಲೋಕದಲ್ಲಿ ಹೇಳಿ ಭಗವದ್ಗೀತೆಯಲ್ಲಿ ಏನು ಹೇಳ್ತಾನೆ? ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿತ್ ಯತತೆ ಸಿದ್ಧೇ ಅಂದ್ರೆ ಹೇಳ್ತಾರೆ 1000 ಮಂದಿನ ಬಾಳೆ ಮಾಡಬೇಕು. 1000 ಮಂದಿನ ಬಾಳೆ ಮಾಡಿದಾಗ ಸಹಸ್ರೇಶು ಅಂದ್ರೆ 1000 ಮಂದಿಯಲ್ಲಿ ಬೋಣ್ತಾನ ಈ ಕಡೆ ಪಾರ್ಮಾಟ್ ಕಡೆ ಒಳ್ಳ 1000 ಮಂದಿಯಾಗ ಎಲ್ಲರ ಅಕ್ಕಡಿ ಯಾವನು ಒಬ್ಬ ಅದ್ರಾಗ ನಾವು ಈ ಕಡೆ ಶಾಸ್ತ್ರ ಕಡೆ ಹಿಂಗೆ ಒಳ್ಳ ಹಿಂಗೆ ಐತಾರೆ. ಹಿಂಗೆ 1000 ಕ್ವಾಬ್ ಹಿಂಗೆ ಆರ್ಯಾಡ್ತಿ ತೆಗಿ 1000 ಬಾಳೆ ಮಾಡೋದ ಅದ್ರಾಗಿಂದ ಹೋಗಿ ಕೊಡ್ತಾನೆ. ಹಿಂಗೆ ಅವು ಯತತಾಮಪಿ ಸಿದ್ಧಾನ ಕಶ್ಚಿನ್ ಮಾಂ ವೇತ್ತಿ ತತ್ವತಃ. ಅವರು ಯಾವರೊಬ್ಬ ಇದಕ್ಕೆ ಪ್ರಯತ್ನ ಮಾಡ್ತಾನೆ. ಆ ಪ್ರಯತ್ನ ಮಾಡೋರು ಎಲ್ಲರೂ ಕಡೆಕಾಗಿ ಹೋಗ್ತಾರೆ ಮುಕ್ತರಾಗ್ತಾರೆ ಅಂದ್ರೆ ಇಲ್ಲ.
ಯಾವನೋ ಒಬ್ಬ ಕಳಕಕ್ಕ ಈ ರೀತಿ ಆಯ್ತು. ಆದ್ದರಿಂದ ಅದಕ್ಕಾಗಿ ಅದಕ್ಕೆ ಅವ್ರ ಯೋಗ್ಯತೆ ನೋಡಿ ನಾವು ಅವ್ರಿಗೆ ತಿಳಿಸ್ಬೇಕಾಗ್ತದೆ. ಹೇಳೋ ತಾತ್ಪರ್ಯ ಇಷ್ಟೇ. ಹೇ ತಿಳಿತೆತ್ತೋ ಫುಲ್ ಆಳವಾಗಿ ಇಳಿಸ್ಕೊತ ಹೋಗ್ಬಿಡ್ತೇವೆ. ತಿಳಿಯವಾದ ಮಾರಿ ಗಂಟು ಹಾಕ್ಲಕತ್ಯ ಅಂದ್ರೆ ಜರ ಭಾಳ ಗುಮ್ಮಿಗೆ ಹೋಗಿಲ್ಲ, ಅದು ಮ್ಯಾಲೆ ಬರೋದು ಜರ ಹಿಂಗೆ ಅದರ ಆಯ್ತಿರ್ಲಿ. ಏನು ಹೇಳ್ತಾರೆ ಈಗ सिद्धांत मेरी रुचने ख्याति है ताकि ये रीति है. ಅಂದಾಗ ಇಲ್ಲಿ ಈಗ 163 ಇಲ್ಲ ಇದು 111 ಟಿಪ್ಪಣಿ ಐತೆ ಅದಲ್ಲ. ಇಲ್ಲಿ ಮುಗಿತು, ಇನ್ನು ಮೇಲೆ ಹೋಗ್ಬೇಕಿಲ್ಲಿ. ಏನು ಹೇಳಿದ್ರು ಅಂದ್ರೆ ಆ ಸಿದ್ಧಾಂತದ ರೀತಿ ಏನು ಅನ್ನೋದನ್ನು ಹೇಳ್ತಾರೆ. ಈಗ ಸ್ವಲ್ಪ ಇಲ್ಲಿ ಲಕ್ಷ್ಯ ಕೊಡ್ರಿ. ಈಗ ಮೊದಲು ನಿಮಗೆ ಅನುಭವಕ್ಕೆ ಬರಲಿ ಅಂತೇಳಿ ಪ್ರಮಾಜ್ಞಾನದ ಬಗ್ಗೆ ಹೇಳ್ತಾರೆ. ಪ್ರಮಾಜ್ಞಾನ ಹೇಗಾಕೈತಿ ಅದರ ರೀತಿ ಹೇಳ್ತಾರೆ. ಆ ನಂತರ ಮೊದಲು ಪ್ರಮಾಜ್ಞಾನ ಹೇಳ್ತಾರೆ, ಆ ನಂತರ ಏನು ಹೇಳ್ತಾರೆ, ಭ್ರಮಾಜ್ಞಾನ ಹೇಳ್ತಾರೆ, ಭ್ರಾಂತಿ ಜ್ಞಾನ. ಈಗ ಪ್ರಮಾಜ್ಞಾನದ ಬಗ್ಗೆ, ಪ್ರಮಾಜ್ಞಾನಗಳು ಹೇಗಾಗ್ತಾವೋ ಅದ ರೀತಿ ಹೇಳ್ತಾರೆ. अंतःकरण की वृत्ति नेत्र द्वारा निकस के विषय के समान आकार को प्राप्त होवे. ताते विषय का आवरण भंग हो के ताका प्रतीति होवे हैं अंದ್ರು. ಏನಂದ್ರು, ಈಗ ಯಾವುದೇ ಒಂದು ವಸ್ತುವಿನ ಜ್ಞಾನ ನಮಗೆ ಆಗಬೇಕಾದ್ರೆ, ಯಾವುದೇ ವಸ್ತುವಿನ ಜ್ಞಾನ ಆಗಬೇಕಾದ್ರೆ ಈಗ ಅದು ಹೆಂಗೆ ಆಕೈತಿ? ಇಲ್ಲಿ ಒಂದು ವಿಡಿಯೋ ಕ್ಯಾಮ್ರಾ ಇಲ್ಲಿ ಒಂದು ಸ್ಟ್ಯಾಂಡ್ ಮೇಲೆ ಇಟ್ಟಿದ್ದಾರೆ, ರೆಕಾರ್ಡಿಂಗ್ ಮಾಡ್ತಾರೆ. ಅದು ಮತ್ತಿದು ಮೊಬೈಲ್ ಇಲ್ಲಿ ರೆಕಾರ್ಡಿಂಗ್ ಗಿಟಾರ್ ಅನ್ನೋದು ಇದರ ಜ್ಞಾನ ಆಗ್ಬೇಕಾದ್ರೆ ಹೆಂಗೆ ಆಕತಿ ಅಂದ್ರೆ ಅಂತ ಯಾವುದೇ ವಸ್ತು ಜ್ಞಾನ ಆಗಿಲ್ಲ ನಮಗೆ. ಅದ್ರ ನೇಮ್ ಅಂತೂ ಅರ್ಧ ಇರ್ತೈತಿ. ಏನ ಬೇಡ, ಈ ಕಾಂಬ ಐತೆ ಅಲ್ಲಿ ಕಾಂಬದ ಜ್ಞಾನ ಆಗಬೇಕಾದ್ರೆ ಅಂತಃಕರಣ ವೃತ್ತಿ ಅದು ನೇತ್ರದಿಂದ ಹೊರಗೆ ಬರ್ತೈತಿ. ಹೊರಗೆ ಬಂದ ಬ್ಯಾಟ್ರಿದ ತಿಳಿಲ್ಲ ನನ್ನ ಬ್ಯಾಟ್ರಿ ಟಾರ್ಚ್ ಹಂಗ ನೇತ್ರದಿಂದ ಆ ವೃತ್ತಿ ಹೊರಗೆ ಹೋಗತಿ. ಹಿಂಗೆ ಹೊರಗೆ ಹೋಗಿ ಆ ಕಂಬದ ತನಕ ಹೋಗತಿ. ಆ ಕಂಬಕ್ಕೆ ಹೋಗಿ ಸಂಬಂಧ ಆಕೈತಿ. ಕಂಬ ಹೆಂಗೆ ಉದ್ದ ಐತಲ್ಲ, ಎಷ್ಟು ದಪ್ಪ ಐತಿ ಎಷ್ಟು ಉದ್ದ ಐತಿ ಅದೇ ಆಕಾರ ತಾಳ್ತೈತೆ ಅದು. ಹೆಂಗೆ ಮಡಿ ಒಳಗೆ ನೀರು ಹೋಗಿ ಆ ಮಡಿ ಹೆಂಗೆ ಚೌಕಿದ್ರೆ ಚೌಕಾಗಿ ನಿಲ್ತೈತಿ, ಗೋಲ್ ಇದ್ರೆ ಗೋಲಾಕಾರಾಗಿ ನೀರು ನಿಂದಿರ್ತೈತಿ. ಹಂಗೆ ವಸ್ತುವಿನ ಆಕಾರ ತಾಳ್ತೈತೆ ಅದು ವೃತ್ತಿ. ಆ ವಸ್ತುವಿನ ಆಕಾರ ಕಂಬದ ಆಕಾರ ತಾಳಿತ್ತು ಅಂದ್ಕೊಳ್ಳೇನ ಆ ವೃತ್ತಿ ಏನು ಕೆಲಸ ಮಾಡ್ತೈತಿ? ಆವರಣ ಭಂಗ ಮಾಡ್ತೈತಿ. ಅದ್ರ ಆಕಾರ ತಾಳಿದ ಮೇಲೆ ಭಂಗ ಮಾಡ್ತೈತೆ ಅದು. ಆವರಣ ಭಂಗ ವೃತ್ತಿ ಕೆಲಸ ಮುಗಿಯುತ್ತೆ. ಆವರಣ ಭಂಗ ಅರ್ಥ ವೃತ್ತಿ ಅದೇ. ಆಮೇಲೆ ವೃತ್ತಿಯಲ್ಲಿ ಚಿದಾಭಾಸ ಇರ್ತಾನೆ. ಆ ಚಿದಾಭಾಸ ಇದು ಕಂಬೈತಿ ಅಂತ ತಿಳಿತಾನೆ. ಹಿಂಗ ವೃತ್ತಿ ಹೋಗಿ ಆವರಣ ಭಂಗ ಮಾಡೋ ಕೆಲಸ ಮಾಡ್ತೈತಿ. ಚಿದಾಭಾಸ ಹೋಗಿ ಆ ವಸ್ತುವಿನನ್ನು ತಿಳಿತಾನೆ, ಜ್ಞಾನ ಮಾಡ್ತಾನೆ. ಹಿಂಗೆ ಅದಕ್ಕೆ ಪ್ರಾಪ್ತ ತಾತೆ ವಿಷಯಕ ಆವರಣ ಭಂಗ ಹೋವೆ ಹೇ ಅಂದ್ರೆ ವಿಷಯದ ಆವರಣ ಭಂಗ ಆಗ್ತದ ತಿಳಿದ್ರು. ವಿಷಯ ಅಂದ್ರೇನು? ವಿಷಯದ ಲಕ್ಷಣೇನು ಅಂದರೆ ಶರೀರ ಭಿನ್ನತ್ವೇ ಸತಿ ಭೋಗ ಉಪಯೋಗ ವಿಷಯ. ಶರೀರ ಇಂದ್ರಿಯಗಳಿಗಿಂತ ಭಿನ್ನ ಇರಬೇಕು, ಭೋಗಕ್ಕೆ ಉಪಯೋಗ ಆಗಿರ್ಬೇಕು, ಅದಕ್ಕೆ ವಿಷಯ ಅನ್ಬೇಕು. ಶರೀರ ಇಂದ್ರಿಯಗಳಿಗಿಂತ ಭಿನ್ನ ಇರಬೇಕು, ಭೋಗಕ್ಕೆ ಉಪಯೋಗ ಆಗಿರಬೇಕು, ಅದಕ್ಕೆ ವಿಷಯ
ಅರಿಬೇಕು. ಅಂದ್ರೆ ಈಗ ಅದರದ್ದು ಇದು ಲಕ್ಷಣ ಹೇಳಿದ್ವಿ. ಇನ್ನು ಆ ವಿಷಯಕ ಅವನ ಅಂದರೆ ಯಾವುದೇ ಒಂದು ವಸ್ತು ಇದರ ಜಗತ್ತಿನಲ್ಲಿ ಯಾವುದೇ ಒಂದು ವಸ್ತು ಅದಲ್ಲ ಅಂದ್ರೆ ಅದಕ್ಕೆ ಸಾಧಾರಣ ಶಬ್ದ ಸ್ಪರ್ಶ ರೂಪ ರಸ ಗಂಧ ಎಲ್ಲಿ ಅದಾವ ಅವು ಈ ವಿಷಯಗಳು ಅಂತೇಳಿ ಹಿಂಗೆ ಹೇಳ್ಬಿಡ್ತಾವೆ. ಅದರದ್ದು ಜ್ಞಾನ ಆಗಬೇಕಾದ್ರೆ ಮೊದಲು ಈಗ ಹೇಳಿಲ್ಲ, ಹೋಗಿ ಉಡ್ತಿ ಹೋಗಿ ಅದರ ಆಕಾರ ತಾಳಿತ್ತು ಅಂದ್ರೆ ಆವಾಗ ಆವರಣ ಭಂಗ ಆಯಿತು. ಆವರಣ ಭಂಗ ಆಯ್ತು ಅಂತ ಹೇಳಿದ್ರು. ಆವರಣ ಅಂದರೆ ಆವರಣದ ಲಕ್ಷಣ ಏನು? ಆವರಣದ ಲಕ್ಷಣ ಏನಂದ್ರೆ ನಾಸ್ತಿ ನ ಪ್ರಕಾಶತೆ ಇತಿ ವ್ಯವಹಾರ ಹೇತು ಆವರಣ. ನಾಸ್ತಿ ನ ಪ್ರಕಾಶತೆ, ಅದು ನ ಪ್ರಕಾಶತೆ ಅಂದ್ರೂ ಬರ್ತೈತಿ, ನ ಪ್ರತೀತಿ ಅಂದ್ರೂ ಬರ್ತೈತಿ. ಎರಡು ಅರ್ಥ ಒಂದೇ. ನಾಸ್ತಿ ನ ಪ್ರಕಾಶತೆ ಇತಿ ವ್ಯವಹಾರ ಹೇತು, ಹಿಂಗೆ ಇಲ್ಲ ತೋರೋದಿಲ್ಲ ಅಂತೇನು ಹೇಳ್ತಾನೆ. ಅದರ ಅರ್ಥ ಕನ್ನಡದಲ್ಲಿ ನಾಸ್ತಿ ನ ಪ್ರತೀತಿ ಇತಿ ವ್ಯವಹಾರ ಹೇತು ಅಂದ್ರೆ ಅದು ಇಲ್ಲ ತೋರೋದಿಲ್ಲ ಅಂತ ಹಿಂಗೆ ಹೇಳೋದು ಆವರಣ ಅಂತಾರೆ. ಅದು ಆವರಣ ಆಗೈತೆ ಅಂತ ಅವ ಇಲ್ಲ ತೋರೋದಿಲ್ಲ ಅಂತ ಹೇಳ್ತಾನೆ ಹಿಂಗ. ಆದ್ದರಿಂದ ಅದು ಆವರಣ ಏನಾಗಿತ್ತಲ್ಲ ಅದು ವೃತ್ತಿ ಹೋಗಿ ಬಂದ್ ಮಾಡ್ತದೆ. ತಾಕಿ ಪ್ರತೀತಿ ಹೋವೆ ಅಂದ್ರೆ ಆ ವಿಷಯದ ಪ್ರತೀತಿ ಆವಾಗ ಆಕೈತಿ, ಆವರಣ ಭಂಗ ಮಾಡಿದಾಗ. ತಹ ಪ್ರಕಾಶ ಬಿ ಸಹಾಯಕ ಹೋವೆ, ಅಲ್ಲಿ ಬೆಳಕು ಬೇಕಾಕೈತಿ, ಸಹಾಯಕ ಐತಿ. ಹೋವೆ ಆ ಪ್ರಕಾಶದ ಮೇಲೆ 160 ಅಂದ್ರೆ ಅಲ್ಲಿ ಸೂರ್ಯ ಅದೇ ಪ್ರಕಾಶ ತೊಂದರೆ ಇಷ್ಟೇ. ಸೂರ್ಯನ ಬೆಳಕು ಅಥವಾ ಯಾವುದೇ ಒಂದು ಬೆಳಕು ಬೇಕಿದೆ, ಸಹಾಯಕ ಹೋವೆ. ಪ್ರಕಾಶ ವಿನಾ ಪದಾರ್ಥ ಕಿ ಪ್ರತೀತಿ ಹೋವೇನೆ. ಪ್ರಕಾಶ ವಿನಾ, ಪ್ರಕಾಶ ಇಲ್ಲದೆ ಏನಾಗುವುದಿಲ್ಲ, ಪದಾರ್ಥದ ಪ್ರತೀತಿ ಆಗುವುದು. ಪದಾರ್ಥ ಅಂದ್ರೆ ಪದಾರ್ಥದ ಲಕ್ಷಣೆ. ನಾ ಸುಮ್ಮ ಹೋಗಿ ಹಂಗೆ ಪ್ರತಿಯೊಂದು ಇದು ಹಚ್ಕೊಂಡು ಹೋಗೋದಿಲ್ಲ. ಇದು ಮತ್ತು ಯಾರು ಅವ್ರು ಯಾವ ಕೇಳೇ ಇಲ್ಲ ಏನು ಹೇಳ್ತಾರೆ, ಸಾಧ್ಯನೇ ಇಲ್ಲ. ಇಲ್ಲ ಅದಕ್ಕೆ ಪದಾರ್ಥ ಯಾಕನ್ಬೇಕು ಅಂತ ಕೇಳಿದ್ರೆ ಜ್ಞೇಯತ್ವಂ ಪ್ರಮೇಯತ್ವಂ ಅಭಿಧೇಯತ್ವಂ ಅಸ್ತಿತ್ವಂ ಇತಿ ಪದಾರ್ಥ ಸಂಕೀರ್ತನಂ. ಅದು ಸಂಸ್ಕೃತದಾಗ ಐತಿ, ಪರವಾಗಿಲ್ಲ, ಅದನ್ನು ಹೇಳ್ತೇನೆ ತಿಳಿಸಿ. ಏನು ಜ್ಞೇಯತ್ವಂ, ಜ್ಞೇಯತ್ವಂ ಪ್ರಮೇಯತ್ವಂ ಅಭಿಧೇಯತ್ವಂ ಅಸ್ತಿತ್ವಂ ಇತಿ ಪದಾರ್ಥ ಸಂಕೀರ್ತನಂ ಅಂತ ಹಿಂಗೆ ಹೇಳಿದ್ರು. ಯಾವುದು ಜ್ಞಾನಕ್ಕೆ ವಿಷಯವಾಗಿದೆಯೋ ಅದಕ್ಕೆ ಜ್ಞೇಯತ್ವ ಅಂತಾರೆ. ಅದನ್ನು ತಿಳಿಸಿ ಹೇಳಕತ್ತೀನಿ. ಜ್ಞೇಯತ್ವ ಅಂದ್ರೆ ಅದು ಗೊತ್ತಾಗೋದಿಲ್ಲ. ಜ್ಞೇಯತ್ವ ಅಂದ್ರೆ ಜ್ಞಾನಕ್ಕೆ ವಿಷಯವಾದದಕ್ಕೆ ಜ್ಞೇಯ ಅಂತಾರೆ. ಆದ್ದರಿಂದ ಅದು ಜ್ಞಾನಕ್ಕೆ ವಿಷಯ ಆಕತಿ ಅಂತೇಳಿ ಏನದು, ಇದೊಂದು ಗ್ಲಾಸ್, ಇದು ಪದಾರ್ಥ ಐತದು. ಪದಸ್ಯ ಅರ್ಥ ಪದಾರ್ಥ ಹಿಂಗೂ ಕುಂದಿರ್ತೈತಿ. ಅಂದ್ರೆ ಇದು ಜ್ಞೇಯತ್ವಂ ಅಂದ್ರೇನು, ಜ್ಞಾನಕ್ಕೆ ವಿಷಯವಾಗೈತಿ, ಅದಕ್ಕೆ ಜ್ಞೇಯ ಅನ್ನುತ್ತಾರೆ. ಈಗೆಲ್ಲ ಜ್ಞಾನಕ್ಕೆ ವಿಷಯ ಆಗೈತಿ ಇಲ್ಲ ಹಾಗೆ ಜ್ಞೇಯತ್ವ. ಪ್ರಮೇಯತ್ವ, ಪ್ರಮೇಯತ್ವ ಅಂದ್ರೆ ಬ್ರಹ್ಮಜ್ಞಾನಕ್ಕೆ ವಿಷಯವಾದದ್ದಕ್ಕೆ ಪ್ರಮೇಯ ಅನ್ನುತ್ತಾರೆ. ಇದು ಬರೀ ಸಾದಾ ಜ್ಞಾನಕ್ಕೆ ವಿಷಯವಾದದ್ದು ಜ್ಞೇಯ, ಇದು ಬ್ರಹ್ಮಜ್ಞಾನಕ್ಕೆ ವಿಷಯವಾದದ್ದು ಪ್ರಮೇಯ. ಇದನ್ನು ಹಿಂದನ ಹೇಳಿ ನಿಮ್ಗೆ ಗೊತ್ತೈತಿಲ್ಲೋ ಅದು ಗೊತ್ತಿಲ್ಲ, ಅದಾಟು ಉಳಿಯೋದು ನಿಮಗೆ ಭಾಳ ಕಷ್ಟ. ನಾ ಅದಕ್ಕೊಂದು ಲೌಕಿಕ ಉದಾಹರಣೆ ಕೊಟ್ಟಿದ್ದೆ. ಏನಂತ, ಜ್ಞೇಯತ್ವ ಮತ್ತು ಪ್ರಮೇಯತ್ವದಲ್ಲಿ ಏನು ವಿಲಕ್ಷಣತೆ ಆಯ್ತಲ್ಲೋ. ಜ್ಞೇಯ ಅಂದರೆ ಜ್ಞಾನಕ್ಕೆ ವಿಷಯ,
ಪ್ರಮೇಯ ಅಂದ್ರೆ ಪ್ರಮಾ ಜ್ಞಾನಕ್ಕೆ ವಿಷಯ. ಆ ಎರಡು ಜ್ಞಾನ ಅದಾವ, ಆದ್ರೆ ಅದು ಬೇರೆ. ಇದು ಹೆಂಗೆ ಅಂದ್ರೆ ಅದಕ್ಕೆ ನಾನು ಉದಾಹರಣೆ ಏನು ಕೊಟ್ಟಿದ್ದೀನಿ ಅಂದ್ರೆ, ಒಬ್ಬ ಮನುಷ್ಯ ಇದ್ದ, ಸ್ವಲ್ಪ ಶ್ರೀಮಂತ ಇದ್ದ ತಿಳ್ಕೊ. ಅವ್ರ ಮನ್ಯಾನ ಅವ್ರು ಏನು ಮಾಡಿದರು, ನಿಮ್ಮ ಅಕ್ಕನ ಮಗಳನ್ನ ಲಗ್ನ ಮಾಡ್ಕೋ ಅಂದರು. ಅವಾಗೇನಾದ್ರು, ನಿಮ್ಮ ಅಕ್ಕನ ಮಗಳು ದೊಡ್ಡಕ್ಕದ, ಸಾಲಿನೂ ಕಲ್ತಾಳ, ಆಕಿನ ಮಾಡ್ಕೋ. ಆಕೆ ನೋಡ್ಲಾಕ ಶಾಂತಿ ಇದ್ದಿದ್ದಿಲ್ಲ, ಅಥವಾ ಅವಾಗೇನು ಮನಸ್ಸು ಬರಲಿಲ್ಲ ಗೊತ್ತಿಲ್ಲ. ಅವ ಅಂದ ವಾಲ್ಯ ಅಂದ್ರೆ ತಂದೆ ತಾಯಿ ಅಂದರು ಹಂಗೆ ಇದು ನಡೆಯಂಗಿಲ್ಲ. ಆವಾಗಂತೂ ನಡೆಯತ್ತಿದ್ದಿಲ್ಲ ಅದು. ಅವ್ರು ಏನು ಹೇಳ್ತಾರೆ ಅದ ಕರೆಕ್ಟ್. ಇವಂದೇನೋ ಆಟ ನಡೆಯಂಗಿಲ್ಲ. ಭಾಳ ಮಾಡಿ ಆ ಕಡೆ ಎಲ್ಲ ಗಚ್ಚಿ ಮಾಡೇ ಬಂದೇನೆ, ಮಾಡ್ಕೊ ಹಿಂಗೆ ಇಲ್ಲಿ ತನಕ ಬಂದ್ಬಿಡ್ತಿತ್ತಲ್ಲ. ಅದಕ್ಕೆ ನಾನು ಅವಾಗ ನೀ ಮಾಡ್ಕೊಳ್ಬೇಕಾದ ಮನ್ಯಾಗ ತಂದೆ ತಾಯಿ ಹಠ ಹಿಡಿದು ಕೂಡಲೇನ ಇನ್ನೇನು ಮಾಡ್ಬೇಕು, ಇರುವಾಗ ಅಂತ ಹೇಳ್ಬಿಡ್ತೇನೆ. ಮತ್ತು ಅವ್ರು ಲಗ್ನ ಮಾಡೇ ಬಿಟ್ರು. ಮಾಡಿದ್ರು ಆಯಿತು, ಏನು ಮಾಡಿದೆ, ಏನು ಮಾಡೋಕ್ಕೆ ಬರೋಂಗಿಲ್ಲ. ತಂದೆ ತಾಯಿ ಮರ್ಜಿ ಆತಿತ್ತು, ನಡೀತು, ತೊಳೆ ದಿನ ಹೋಯ್ತು. ಹಿಂದಿಗಡೆಯು ಮತ್ತು ಅವಂಗೊಂಜಾರ ಅಂದ್ರೆ ಮನುಷ್ಯನ ತಕ್ಕ ಇಲ್ಲಲ್ಲ ಅಂತೇಳಿ ಹೊರಗಿಂದ ಹೊರಗೆ ಇವ್ರಿಗೆ ಗೊತ್ತಾಗಲಾರ್ದಂಗೆ ಅದಕ್ಕೆ ಅದು ಮೊದಲು ಅಂದ್ರೆ ಆ ಕಡೆ ಒಂದು ತಾ ಲಗ್ನ ಮಾಡ್ಕೊಂಡು ಬೇರೆ ಲಗ್ನ ಮಾಡ್ಕೊಂಡಿಲ್ಲ. ಏನು ಮಾಡ್ಕೊಂಡ ಹಂಗ ಓದಿಟ್ಟ. ಆ ಕಡೆ ಬೇರೆ ಒಬ್ಬಕ್ಕಿನ ಓದು ಒಂದು ಬಾಡಿಗೆ ಕೂಲಿ ಹಿಡಿದು ಹಂಗೆ ತನಗೇನು ಪಸಂದ್ ಬಂದಕ್ಕಿನ ಇಟ್ಟ ತಿಳ್ಕೊ. ಅದಕ್ಕೆ ಲೌಕಿಕ ಉದಾಹರಣೆ ಕೊಟ್ಟಿದ್ನಿ ಅಂತ ಹೇಳ್ದೆ ನಾನು. ಅಣ್ಣನ ಅಕ್ಕವಿಲ್ಲ ಈಗ ಲೌಕಿಕದಾಗ ಅದಾವ. ಹಂಗಿದ್ದಾಗ ಅದು ಆ ಕಡೆ ಹೋಗಾವ ಬರವ, ಈ ಕಡೆ ಹೋಗಾವ ಬರವ ನಡೀತಿತ್ತು ಗಾಡಿ. ಮುಂದೆ ಈಕಿಗೆ ಒಂದು ಮಗ ಹುಡ್ತು, ಆಕಿಗೆ ಒಂದು ಮಗ ಹುಡ್ತು. ಆಮೇಲೆ ಹಿಂದಿಗಳು ಮುಂದೆ ಒಂದು ಅವ್ರು ಸ್ವಲ್ಪ ಜನ ಹುಡುಗರು ದೊಡ್ಡ ಆಟ ಹಾಟ ಏನಾಯ್ತು, ಹಾರ್ಟ್ ಫೇಲ್ ಆಯ್ತು. ಹಾರ್ಟ್ ಫೇಲ್ ಆದ ಕೂಡಲೇನ ಅಲ್ಲಿಂದ ಮತ್ತೆ ರಗಡ ಹೊಲ ಮನೆ ಅವು ಇವೆಲ್ಲ ಗಳಿಸಿ ಇಟ್ಟಿದ್ದಲ್ಲ. ಅಲ್ಲಿಂದ ಆಕಿ ದೂರ ಇದ್ದಕ್ಕೂ ಬಂದ್ಬಿಟ್ರಲ್ಲ ಅವಾಗ. ಆ ಮಗನ ಮುಂದಿಟ್ಟು ಅವನ ಮಗನ ಅದ. ಮತ್ತು ಅವಾಗ ಪಾಲ ಕೊಡ್ರಿ. ಅದು ಮತ್ತೆ ಇಲ್ಲಿ ಲಗ್ನ ಮಾಡ್ಕೊಂಡಿದ್ದಲ್ಲ, ಆಕೆಗೆ ಒಬ್ಬ ಮಗ ಹುಟ್ಟ್ಯಾನ. ಮತ್ತೀಗ ಎಲ್ಲ ಇವಾಗ ಎಲ್ಲ ಹೊಲ ಮನೆ ಇವಂಗತ್ತೇಳಿ ಇವು ಇರ್ತಾರೆ. ಅದ್ರಾಗ ಮತ್ತು ಕಾಯ್ದೆ ಸೀರೆ ಯಾರು ಕುಂದಿರ್ತಾರೆ? ಲಗ್ನ ತಂದೆ ತಾಯಿ ಲಗ್ನ ಮಾಡ್ಯಾರ 4 ಮಂದಿ ಹಿಡಿದು ತಾಳಿ ಮಂಗಳ ಸೂತ್ರ ಕಟ್ಟಿ ಲಗ್ನ ಮಾಡಿ ಏನು ಮಾಡ್ಯಾರಲ್ಲ, ಅದ ಕಾಯ್ದೆ ಸೀರೆ ಆಕತಿ, ಪ್ರಮಾಣಬದ್ಧ ಆಕತಿ ಅದ. ಹೌದಲ್ಲ? ಇದಕ್ಕೆ ಪ್ರಮಾಣ ಇಲ್ಲ, ಯಾರು ಸಾಕ್ಷಿ ಇಲ್ಲ, ಪುರಾವಿಲ್ಲ. ಇದು 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 ತುಡುಗಿನ ಕೆಲಸ. ಹಾಗೆ ಜ್ಞೇಯತ್ವ ಅನ್ನೋದು ಏನೈತಿಲ್ಲ, ಜ್ಞೇಯ ಅದು ಸಾಮಾನ್ಯ ಜ್ಞಾನಕ್ಕೆ ವಿಷಯ ಆಗುತ್ತೆ. ಅಂದ್ರೆ ಅರ್ಥಾರ್ಥ ಆ ಹೆಣ್ಮಗಳ ಹುಟ್ಟದ ಹುಡುಗ ಇವಾಗ ಹುಟ್ಟೈತಿಲ್ಲ, ಇವನಿಗೆ ಹುಟ್ಟೈತಿ. ಕರೆ ಮಂಗಳಸೂತ್ರನು ಪ್ರಮಾಣಬದ್ಧಿಲ್ಲ. ಹೌದಾ? ಹಂಗಾಗಿ ಜ್ಞೇಯತ್ವ ಅನ್ನೋದು ಕಾಂಗೈತೆ. ಅದಕ್ಕೆ ಪ್ರಮಾಣ ಮಂಗಳಸೂತ್ರ ಬದ್ಧವಾಗಿ ಆಗಿಲ್ಲ, ಸಾದಾ ಹಂಗ ಇದೈತಿ. ಮತ್ತು ಇನ್ನೊಂದು ಮಗ ಏನೈತಿ, ಲಗ್ನ ಮಾಡಿ ಮಂಗಳಸೂತ್ರ ಕಟ್ಟಿ ಅದು ಆಡ್ದಾನವ. ಅದು ಪ್ರಮೇಯತ್ವ ಅಂದ್ರೆ ಪ್ರಮಾಣಜನ್ಯ ಐತಿ. ಅದು ಇದು ಪ್ರಮಾಣ ಇಲ್ದನ ಹಂಗೆ ಜನ್ಯ ಐತಿ, ಹುಟ್ಟಿ ಐತೆ ಅಂತ. ಜನ್ಯ ಅಂದ್ರೆ ಇದು ಲೌಕಿಕ ಉದಾಹರಣೆ ಗೊತ್ತಾಗ್ತಿಲ್ಲ. ಹಂಗೆ ಜ್ಞಾನಕ್ಕೆ ವಿಷಯವಾದದ್ದು ಜ್ಞೇಯನು ಅಂತಾರೆ, ಜ್ಞಾನಕ್ಕೆ ವಿಷಯವಾದ ಅರ್ಥರ ಒಂದೈತೆ, ಜ್ಞಾನ ಐತೆ, 2 ಜ್ಞಾನ ಅದಾವ. ಆದ್ರೆ ಇದು ಜ್ಞೇಯ ಏನೈತಲ್ಲ ಅದು ಕೇವಲ
ಜ್ಞಾನಕ್ಕೆ ವಿಷಯ ಆಗೈತಿ. ಪ್ರಮಾಣ ಇಲ್ಲಲ್ಲಿ, ಪ್ರಮಾಣ ಬದ್ದಿಲ್ಲ. ಆ ವಾದನೈತಿ ಪ್ರಮಾಣಜನ್ಯ ಯಥಾರ್ಥ ಜ್ಞಾನಕ್ಕೂ ಪ್ರಮಾಕೇತಲ್ಲಿ. ಅದು ಪ್ರಮಾಣಜನ್ಯ. 4 ಮಂದಿ ಕೂಡಿ ಮಂಗಳಸೂತ್ರ ಕಟ್ಟಿ ಮಾಡಿದ್ದೇವೆ, ಅದು ಪ್ರಮಾಣಜನ್ಯ. ಹಿಂಗೆ ಇಲ್ಲಿ ಜ್ಞಾನ ಎರಡೂ, ಇದು ಬರೇ ಜ್ಞಾನ, ಅದು ಜ್ಞಾನ ಅಂದ್ರೆ ಪ್ರಮಾಣಜನ್ಯ. ಹಿಂಗೆ ಇಷ್ಟು ವ್ಯತ್ಯಾಸ ಗೊತ್ತಾಗ್ತಲ್ಲ ನಿಮ್ಗೆ. ಹಿಂಗೆ ಅದಕ್ಕೆ ಈಗ ಇದು ಏನೈತಿಲ್ಲ ಅಂದ್ರೆ ಅರ್ಥಾರ್ಥ ಸಾಮಾನ್ಯ ಜ್ಞಾನಕ್ಕೂ ವಿಷಯ ಆಗೈತಿ. ಅದ ಗ್ಲಾಸ್ ಅಂತೇಳಿ ದೇಹ ಅಂತ ಹೇಳಿಸ್ಕೊತೈತಿ. ಇದು ಪ್ರಮಾಣಜನ್ಯ ಯಥಾರ್ಥ ಜ್ಞಾನಕ್ಕೆ ಪ್ರಮಾ ಅಂತೇಳಿ. ಯಾಕ ನೇತೃ ಪ್ರಮಾಣದಿಂದ ಇದು ಹುಟ್ಟೈತಿ. ಹಿಂಗದ. ಆದ್ದರಿಂದ ಈ ರೀತಿ ಅದಕ್ಕೆ ಪ್ರಮೇಯತ್ವ ಅನ್ನೋದು ಕೂಡ ಸಿದ್ಧ ಆಕೈತಿ. ಇದಕ್ಕೆ ಹೇಳಲ್ಪಡ್ತೈತೆ. ಅದು ಜ್ಞೇಯತ್ವ ಪ್ರಮೇಯತ್ವ ಎರಡೂ ಹೇಳ್ತೀನಿ ಈಗ ನಾನು. ಮುಂದೆ ಏನದ ಅವಿಧೇಯತ್ವ. ಅವಿಧೇಯತ್ವ ಅಂದರೆ ಶಕ್ತಿ ವೃತ್ತಿಗೆ ವಿಷಯವಾದ್ದರಿಂದ ಅದಕ್ಕೆ ಅವಿಧೇಯತ್ವ ಅಂತಾರೆ. ಆಮೇಲೆ ಅಸ್ತಿತ್ವ. ಅಸ್ತಿತ್ವ ಅಂದರೆ ಇದು ಗ್ಲಾಸ್ ಇರುತ್ತದೆ ತರಲ್ಲ, ಐತಿ ತರ. ಇದಕ್ಕೆ ಏನೈತಿ? ಇದು ಗ್ಲಾಸ್ ಐತಿ. ಐತಿ ಅಂದ್ರೆ ಅಸ್ತಿತ್ವ ಅಂತ. ಐತಿ ಅನ್ನೋದು ಜ್ಞಾನ ವಿಷಯ ಆಗೈತೆ. ಆದ್ದರಿಂದ ಅಸ್ತಿತ್ವ. ಹಿಂಗ ಜ್ಞೇಯತ್ವ ಪ್ರಮೇಯತ್ವ ಅವಿಧೇಯತ್ವ ಅಸ್ತಿತ್ವ ಇತಿ ಪದಾರ್ಥ ಸಂಕೀರ್ತನ. ನಡಿ ಮುಂದೆ. ಹೆಂಗ ಅದಕ್ಕೆ ಈ ರೀತಿಯಲ್ಲಿ ಏನಪ್ಪ ಅಂತ ಕೇಳಿದ್ರೆ ಪದಾರ್ಥ ಅನ್ನೋದು ಹಿಂಗ ಎಷ್ಟು ಅರ್ಥ ಆಗ್ತದೆ. ಅದಕ್ಕೆ ಪ್ರತೀತಿ ಹೋಗಿ. ಆದ್ದರಿಂದ ಪ್ರಕಾಶನ ಪದಾರ್ಥಕ್ಕೆ ಪ್ರತೀತಿ ಹೋಗೇನೆ. ಜಹ ಅಂದ್ರೆ ಇಲ್ಲಿ ತನ ಏನು ಹೇಳಿದ್ರು ಅಂದ್ರೆ ಬ್ರಹ್ಮಜ್ಞಾನ ಹೇಳಿದ್ರೆ ಇನ್ನು ಬ್ರಹ್ಮಜ್ಞಾನ ಹೇಳ್ತಾರೆ. ಎಲ್ಲಿಂದ ಏನು ಹೇಳ್ತಾರೆ ಅದನ್ನು ನೋಡ್ಕೊಡ್ರಿ. ಅಲ್ಲಿ ಅಂತೂ ಏನೂ ಹೇಳಿಲ್ಲ. ಅದಕ್ಕೆ ನಾ ಅದನ್ನು ಬೇರೆ ಬೇರೆ ಮಾಡಿ ನಿಮ್ಗೆ ಹೇಳಕತ್ತೆ. जहाँ रज्जु में सर्प ब्रह्म होवे तहाँ अंतःकरण की वृत्ति नेत्र द्वारा निकस के रज्जु से तका संबंध भी होवे. ಏನಂತಾರ? ಹಗ್ಗದಲ್ಲಿ ಸರ್ಪ ಬ್ರಹ್ಮ ಯಾವಾಗ ಆಕತಿ? ಅಂತಃಕರಣ ವೃತ್ತಿಯರ ನೇತ್ರದಿಂದ ಹೊರಹೊರಟು ಹೋಗಿ ಹಗ್ಗದ ಪರ್ಯಂತ ಹೋಗಿ ಹಗ್ಗದೊಡನೆ ಸಂಬಂಧವಾಗಿದೆ. ಪರಂತು ತಿಮಿರಾದಿ ದೋಷ ಪ್ರತಿಬಂಧಕ. ಆದ್ರೆ ಏನಾಗೈತಿ? ತಿಮಿರಾದಿ ದೋಷ ಪ್ರತಿಬಂಧಕ. ತಿಮಿರಾದಿದು ದೋಷ ಅನ್ನೋದ್ರ ಮೇಲೆ 165 ಇದು टिप्पणी 165 टिप्पणी. तिमिर शब्द से मंद अंधकार का भी ग्रहण है. ತಿಮಿರ ಅಂದ್ರೆ ಏನಪ್ಪ? ಮಂದಾಂಧಕಾರ ಅಂತನೂ ಅರ್ಥ ಮಾಡಬಹುದು. ಕಾಯ್ತೆ निर्दोष नेत्र वाले स्पष्ट प्रकाश विषय रज्जु आदि का अधिष्ठान के विशेष रूप का अज्ञान होवे नहीं. ಅಂದ್ರೆ ಏನು ಹೇಳ್ತಾರೆ ಅವರು? ಈಗ ಕಣ್ಣಾಗಿ ಯಾವ ದೋಷವೂ ಇಲ್ಲೋ ಅಂದರೂ ಕೂಡ ಅಂಥ ಕಣ್ಣುಳವನು ಸ್ಪಷ್ಟ ಪ್ರಕಾಶದಲ್ಲಿ ಹಗ್ಗ ಮೊದಲಾದವುಗಳ ಅಧಿಷ್ಠಾನ ಜ್ಞಾನದಿಂದ ವಿಶೇಷ ರೂಪದಿಂದ ಅಲ್ಲಿ ಅಜ್ಞಾತ ಇರೋದಿಲ್ಲ. गाढ़ अंधकार विषय अधिष्ठान के सामान्य इदमता का ज्ञान होवे नहीं. ಮತ್ತು ಬಿಸಿಲಾಗ ಹಾಕಿ ಬಿದ್ದಿತ್ತಂದ್ರೆ ಅಲ್ಲಿ ಅದರದ್ದು ಏನೋ ಬಿದ್ದೈತೆ ಹಿಂಗತ್ತೇನ ಅದ್ರ ಪಕ್ಕ ಜ್ಞಾನ ಆಕೈತೆ ಅದು. अधिष्ठानಕ್ಕೆ ವಿಶೇಷ ರೂಪಕ್ಕೆ ಅಜ್ಞಾನ ವಿನ. ಅಂದರೆ ಅಧಿಷ್ಠಾನದ ವಿಶೇಷ ರೂಪದಿಂದ ಅಜ್ಞಾನ ಇರಬೇಕು, ಸಾಮಾನ್ಯ ರೂಪದಿಂದ ಜ್ಞಾನ ಇರಬೇಕು. ಅಂತಲ್ಲಿ ಏನೈತಿ? ಅಧ್ಯಾಸ ಆಗತೈತಿ. ಅಂದ್ರೆ ಕಮ್ಸೆ ಕಮ್ ಅಲ್ಲಿ ಏನೋ ಬಿದ್ದೈತೆ ಅನ್ನೋದ್ರ ಅಟ್ಟ ತೋರುವಂಗ ಮಂದಾಂಧಕಾರ ಇರಬೇಕು, ಬೆಳಕಿರ್ಬೇಕು. ಕಗ್ಗತ್ತಲೆ ಅಮಾಸೆ ಕತ್ತಿದ್ರೂ ನಡೆಯಂಗಿಲ್ಲ, ಮಧ್ಯಾಹ್ನ ಬಿಸಿಲಿದ್ರೂ ನಡೆಯಂಗಿಲ್ಲ. ಹೆಂಗೆ? ये वार्ता पूर्व द्वितीय तरंग विषय अध्यात्म के प्रसंग में कही है.
ಮೊದಲು ಹಿಂದೆ ಹೇಳೇವೆ ನಾವು मंद अंधकार में विशेषण रूप का अज्ञान मंद अंधकारದಲ್ಲಿ ವಿಶೇಷ ರೂಪದ ಅಜ್ಞಾನ और ಸಾಮಾನ್ಯ ರೂಪದ ಜ್ಞಾನ दोनों बनते हैं ಮಂದಾಂಧಕಾರ ಯಾಕೆ ಹೇಳೇವಂದ್ರೆ ಅಲ್ಲಿ ಹಗ್ಗದ ಸಾಮಾನ್ಯ ರೂಪದಿಂದ ಜ್ಞಾನಕತೆ ವಿಶೇಷ ರೂಪದಿಂದ ಅಜ್ಞಾನ ಇರ್ತೈತೆ ಅಜ್ಞಾನ ಐತಿ ಅದು ನೇತ್ರಕ್ಕೆ ವಿಷಯಗತ ಅಧ್ಯಾಸ ವಿಷಯ ಮಂದ ಅಂಧಕಾರಕ್ಕೆ ಅಪೇಕ್ಷಾ ಹೋನೈತಿ ಕಣ್ಣಿನಿಂದ ಎಲ್ಲೆಲ್ಲಿ ಜ್ಞಾನಕ್ಕವಲ್ಲ ಅಂದ್ರೆ ಹಗ್ಗದಲ್ಲಿ ಸ್ವಲ್ಪ ಶುಕ್ತಿಯಲ್ಲಿ ರಜತ ಇಂಥವೆಲ್ಲ ಅಲ್ಲಿ ಏನೈತಲ್ಲ ಅಲ್ಲಿ ಅಧ್ಯಾಸ ವಿಷಯ ಮಂದ ಅಂಧಕಾರ ಅಪೇಕ್ಷಿತ ಹೋಗೈತೆ ತಾಕಿ ಬಿ ಗ್ರಹಣ ಹೋವೆ ಅದನ್ನು ಕೂಡ ಗ್ರಹಣ ಮಾಡಬೇಕು ನೇತ್ರಕ್ಕೆ ಮಂದತಾ ರೂಪ ತಿಮಿರ ದೋಷ ಬಿ ಗ್ರಹಣ ಅಂದ್ರೆ ಕಣ್ಣಾಗ ಕಣ್ಣು ಮಂದಾಗ್ಯಾವ ಅನ್ನೋದು ಈ ಕಣ್ಣ ಮಂದಾಗ್ಯಾವ ಪರಿ ಬಂದು ಅಂದ್ರೆ ಮಂದಾಗೇ ಬಿಡ್ತಾವ ಹೌದಿಲ್ಲ ಅದನ್ನು ಗ್ರಹಣ ಮಾಡ್ಬೇಕಂತ ಹೇಳ್ತಾರೆ दोनों में एक होवे ಅದು ತಿಮಿರ್ ದೋಷರ ತಿಳ್ಕೊ ಮಂದಾಂಧಕಾರ ದೋಷರ ಇಲ್ಲಿ ಕಣ್ಣು ಮಂದಾಗ್ಯಾವ ಅಂತ ತಿಳ್ಕೊ ಅಂತೂ ಯಾವ್ದಾರು ಒಂದು ಬೇಕಾದ್ರೆ ಅದಕ್ಕೆ जब ब्रह्म होवे आदि शब्द करके कामल आदि नेत्र का ग्रहण है आदि शब्द ಅಲ್ಲಿ ಏನದ ಅಲ್ಲಿ ಕಾಮಲ ಅಂದ್ರೆ ಕಾಮಣಿ ಆಗಿರ್ತದಲ್ಲ ಕಾಮಣಿ ಆಗಿತ್ತಂದ್ರೆ ಎಲ್ಲ ಹಳದಿನ ಕಾಣ್ತೈತೆ ಅದಕ್ಕೆ ಟಿಪ್ಪಣಿ ಸಮಾಪ್ತಿ ತಿಮಿರದು ಆದಿ ದೋಷ ಪ್ರತಿಬಂಧಕ ಅಂದ್ರೆ ಈ ತಿಮಿರಾದಿ ದೋಷಗಳು ಏನಿಗೆ ಹಗ್ಗದ ಜ್ಞಾನ ಆಗುವಲ್ಲಿ ಹಗ್ಗದ ಜ್ಞಾನ ಆಗಲಿಲ್ಲ ಆ ತಿಮಿರಾದಿ ದೋಷ ಇದ್ದರಿಂದ ಅದು ಪ್ರತಿಬಂಧಕ ಮಾಡಿಬಿಡ್ತು ಪ್ರತಿಬಂಧಕತೆ ಅದಕ್ಕಂತಾರೆ ಅದ್ರ ಲಕ್ಷಣ ಏನು ಕೇಳಿದ್ರೆ ಕಾರ್ಯ ವಿರೋಧಿ ಪ್ರತಿಬಂಧಕ ಇನ್ನು ನಾ ಏನದೇನ ಇದೇನ ಟೈಮ್ ವೇಸ್ಟ್ ಮಾಡ್ಕೊಳ್ತೀನಿ ಗಾಡಿ ನಾನು ಹೇಳ್ಕೊತ ಹೋಗ್ಬಿಡ್ತೀನಿ ಅದಕ್ಕೆ ಏನಪ್ಪ ಅಂತಂದರೆ ಪ್ರತಿಬಂಧಕ ಅಂದರೆ ಕಾರ್ಯ ವಿರೋಧಿ ಪ್ರತಿಬಂಧಕ ಕಾರ್ಯಕ್ಕೆ ಯಾವುದು ವಿರೋಧಿ ಐತೋ ಅದಕ್ಕೆ ಪ್ರತಿಬಂಧಕನ ಬೇಕು ಅಂತೇಳಿ ಕಾರ್ಯ ಏನು ಹಗ್ಗದ ಜ್ಞಾನ ಆಗೋದ ಕಾರ್ಯ ಅಲ್ಲಿ ಅದು ಮಂದಾಂಧ ಕಾರ್ಯ ಇದ್ದದ್ರಿಂದ ಅದು ಪ್ರತಿಬಂಧಕ ಮಾಡಿಬಿಡುತ್ತು ಹಿಂಗೆ ಯಾತೆ ರಜ್ಜುಕ್ಕೆ ಸಮಾನಾಕಾರ ವೃತ್ತಿ ಕಾ ಸ್ವರೂಪ ಹೋವೇನೆ ಮತ್ತು ಅದು ಕಾಣ್ತದೆ ಅಂದ್ರೆ ಹಗ್ಗದ ಆಕಾರ ವೃತ್ತಿ ತಾಳಲಿಲ್ಲ ಯಾತೆ ರಜ್ಜುಕ ಅವನ ನಾಶೇನೆ ಅವನ ಭಂಗ ಆಗಲಿಲ್ಲ इस रीति से आवरण भंग का निमित्त वृत्ति का संबंध हुए भी ಅಲ್ಲಿ ವೃತ್ತಿ ಹೋಗಿ ಹಾಗಾದ್ರೆ ಸಂಬಂಧ ಆದಾಗೆ ಆದರೂ ಕೂಡ ಜಬ್ ರಜ್ಜು का आवरण भंग होवे ಹಗ್ಗದ ಆವರಣ ಯಾವಾಗ ಭಂಗ ಆಗಿಲ್ಲೋ तब रज्जु उपीत चेतन में स्थित अविद्या उसमें क्षोभ होवे है ಅವಾಗ ಏನಕತೆ ಹಗ್ಗ ಯಾವ ಜ್ಞಾನ ಆಗಲಿಲ್ಲ ಅಲ್ಲಿ ಏನೋ ವಿದ್ಯೆ ಐತೆ ತಿಟ್ಟಾಗಿ ಅಲ್ಲಿ ನಿಂತಿತ್ತು ಅವಾಗ ಏನಾಯ್ತು ಅವಿದ್ಯೆಯಲ್ಲಿ ಕ್ಷೋಭ ಆಕೈತಿ क्षोभ अविद्या में क्षोभ होके सो अविद्या सर्पाकार परिणाम को प्राप्त हो अವಾಗ ಏನಾಯ್ತು ಅಂದ್ರೆ ಆ ಅವಿದ್ಯಾ ಸರ್ಪಾಕಾರವಾಗಿ ಪರಿಣಾಮ ಆಗಿಬಿಟ್ಟಿತು सो अविद्या का कार्य सर्प अविद्या कार्यवाद ಏನು ಹಗ್ಗದೊಳಗೆ ತೋರಿದ ಸರ್ಪ ಅದು ಸತ್ ಹೋವೆ ತೋ ರಜ್ಜುಕ್ಕೆ ಜ್ಞಾನ ಚೇತಕ ಬಾದ ಹೋವೇನೆ ಅದು ಸತ್ತಲ್ಲ ಅಸತ್ತಲ್ಲ ಹಿಂಗೆ ಹೇಳ್ತಾರೆ ಈಗ ಸತ್ತಲ್ಲ ಯಾಕಲ್ಲ ಹಗ್ಗ ಜ್ಞಾನ ಆದ ಕೂಡಲೇ ಬಾಧಕತಿ ಆದ್ದರಿಂದ ಸತ್ತಲ್ಲ ಅದು ಅವ್ರ ಬಾದ ಹೋವೆ ಯಾತೆ ಸತ್ नहीं और असत होए तो वंद्यापुत्र की न्याय प्रतीति होवेನೆ ಅದು ಅಸತ್ತನೂ ಅಲ್ಲ ಯಾವುದು ಸರ್ಪ ಅಸತ್ತ ಅಲ್ಲ ಯಾಕಲ್ಲ ಯಾಕಲ್ಲ ಯಾರಿಗೂ ಏನೇನು ಏನಂದ ಅದು ನನಗೇನು ಕೇಳಿಸೋದು ಇಲ್ಲ ಏನು ಎಲ್ಲಿ ಅಂದರೆ ಯಾಕೆ ಅಸತ್ತಲ್ಲ ಅಂದ್ರೆ ಅದ್ರ ಲಕ್ಷಣ ಮಾಡಬೇಕು
ಅವಾಗ ಬರ್ತೈತೆ ಅದು ವಾಡ್ತೈತೆ. ಅಸತ್ ಅಂತ ಅದಕ್ಕಂತಾರೆ, ಸ್ವರೂಪಹೀನಕ್ಕೂ ಅಸತ್ ಕೈಯೇ. ಸ್ವರೂಪಹೀನಕ್ಕನ ಅಸತ್ ಅಂತಾರೆ, ಅಂದ್ರೆ ಯಾವುದಕ್ಕೂ ಸ್ವರೂಪ ಇಲ್ಲ. ಅಂದ್ರೆ ಈಗ ಬಂಜಿ ಮಗ ಅಂತ ಹೇಳೋದು. ಬಂಜಿ ಮಗ ಅಂದ್ರೆ ಅವ ಕಾರ್ಗದಾನ ಕೆಂಪಗದಾನ, ಅದು ಸ್ವರೂಪ ಇಲ್ಲಲ್ಲ, ಹೌದಿಲ್ಲ, ಅದಕ್ಕೆ ಅಸತ್ ಅಂತಾರ. ಆದ್ದರಿಂದ ಮತ್ತು ಈಗ ಹಂಗೈತೇನೆ ಇದು ಸರ್ಪ ಗಣಿ ಕಾಣತ್ತಿಲ್ಲ, ಅದಕ್ಕೆ ತೋರೈತಿ. ಬಂಜಿ ಮಗ ಅಂದ್ರೆ ತೋರೇ, ಅದಕ್ಕೆ ಅಸತ್ತೂ ಅಲ್ಲ, ಸತ್ತಲ್ಲ. ಯಾಕ ಹಗ್ಗ ಜ್ಞಾನದಿಂದ ಬಾದ ಆಕತಿ. ಅಸತ್ತಲ್ಲ, ಯಾಕಂದ್ರೆ ತೋರ್ತೈತಿ. ಹೆಂಗದ ಅದಕ್ಕೆ ಅವು ಲಕ್ಷಣದವ್ರು ನೋಡಿ ಬರೋಬ್ಬರಿ ಹಿಡ್ದ ಕೊಡ್ತೈತೆ ಅವ್ರನ್ನ. ಹೆಂಗದ ಅದಕ್ಕೆ ಪ್ರತೀತಿ ನಯ ಪರಂತು ಪ್ರತೀತಿಯೋ ಯಾತೆ ಅಸತ್ಯವೇನೇ. ಆದ್ದರಿಂದ ಅದಕ್ಕೆ ಅಸತ್ವನು ಅಲ್ಲಕ್ಕೆ ಬರಂಗಿಲ್ಲ. ಕಿಂತು ಸತ್ ಅಸತ್ಯ ವಿಲಕ್ಷಣ ನಿರ್ವಚನೀಯ. ಅದಕ್ಕೆ ನಾನು ಸದ್ ವಿಲಕ್ಷಣ ಆಗಲೇ ಹೇಳ್ತೇನೆ, ಶಾರ್ಟ್ಕಟ್ ಅಂತೇಳಿ. ಹೆಂಗ 9 ಪ್ರಕಾರ ಅಂದ್ರೆ ಅದು ಭೂಮಿಗೆ ಇಳಿಸಿ ಹೇಳೋದು ಅದನ್ನ. ಈಗ ಅಟ್ಟ ಶಾರ್ಟ್ ಮೇಲಿನ ಮೇಲೆ ಅಂದ್ರೆ ಸದ್ ವಿಲಕ್ಷಣ ನಡಿ ಮುಂದೆ ಹೆಂಗ. ಅದಕ್ಕೆ ಕಿಂತು ಸತ್ಸತ್ಯ ವಿಲಕ್ಷಣ ಅನಿರ್ವಚನೀಯ. ಅನಿರ್ವಚನೀಯ ಮೇಲೆ 166ನೇ ಟಿಪ್ಪಣಿ ಇದೆ. ಯಾ ಶಂಕಾ ಹೋವೆ सत्य विलक्षण असत आहे, ताकू असत्य विलक्षण कहना विरुद्ध आहे. ಏನಂತಾನೆ ಟಿಪ್ಪಣಿಕಾರ ಅಂತಾನು. ಈಗ ಸತ್ಯಕ್ಕಿಂತ ವಿಲಕ್ಷಣ ಅಸತ್ಯ ಐತಿ. ಈಗ ನಾವೇನಂದಿವಿ, ಸದ್ ವಿಲಕ್ಷಣ ತಿಟ್ಟ ಅಂದಿವಿ. ಏನು ಈಗ ನಾವೇನು ಹೇಳಕತ್ತೀವಿ ಗೊತ್ತದ? ಎದ್ರ ಬಗ್ಗೆ ಹೇಳಕತ್ತೀವಿ? ಎದ್ರ ಬಗ್ಗೆ ಹೇಳಕತ್ತೀವಿ ಅಂದ್ರೆ ಅನಿರ್ವಚನೀಯ ಅಂದ್ರಲ್ಲ, ವೇದಾಂತ ಒಪ್ಕೊಂಡದ್ದು ಅನಿರ್ವಚನೀಯ ಖ್ಯಾತಿ. ಅನಿರ್ವಚನೀಯ ಅಂತ ಅದಕ್ಕತ್ತಾರು ಅದ್ರ ಲಕ್ಷಣ ಮಾಡಕತ್ತೀವಿ ಮಾಡಿ. ಅನಿರ್ವಚನೀಯ ಅಂತ ಅನ್ನೋದ್ರ ಗೊತ್ತಾಯ್ತಲ್ಲ. ಅನಿರ್ವಚನೀಯ ಅಂದ್ರೆ ಯಾಕಂತಾರ? ಸತ್ತಲ್ಲ ಅಸತ್ತಲ್ಲ, ಅದಕ್ಕಿಂತ ವಿಲಕ್ಷಣ. ಹೆಂಗದ ಅಂದರೆ ಈಗ ನಾವು ಸತ್ ಅಲ್ಲ ಅಂದೀವಿ, ಸದ್ ವಿಲಕ್ಷಣ ಅಂದೀವಿ, ಸತ್ತಕ್ಕಿಂತ ವಿಲಕ್ಷಣ ಅಂದೀವಿ. ಹಂಗಾರ ಸತ್ ಅಂದಕ್ಕಿಂತ ಬೇರೆ ವಿಲಕ್ಷಣ ಅಂದ್ಕೂಳೆ ನಾವೇನು ಮಾಡ್ತೀವಿ? ಅವ ಏನು ಮಾಡ್ದ? ಹೋಗಿ ಅಸತ್ತು ಅಂತ ಆ ಕಡೆ ನಿಂತಾವ. ಸತ್ಕ್ಕಿಂತ ವಿಲಕ್ಷಣ ಏನೈತಿ? ಅಸತ್ ಐತಿ. ಅಲ್ಲಿ ಹೋಗಿ ನಿಂತ असत्य है, ವಿಲಕ್ಷಣ ಅಸತ್ಯ. ಸಾಕು ಅಸತ್ಯ ವಿಲಕ್ಷಣ ವಿರುದ್ಧ. ಮತ್ತು ಅವಾಗ ಏನು ಮಾಡಿದ್ರೆ ಅಲ್ಲಿ ಅಸತ್ ವಿಲಕ್ಷಣ ಅಂದ್ರೆ, ಈಗ ಸತ್ ವಿಲಕ್ಷಣ ಅಂದ್ರೆ, ಸತ್ ವಿಲಕ್ಷಣ ಅಂದ್ಕೊಳ್ಳೇನ ಇವು ಸತ್ತಕ್ಕಿಂತ ವಿಲಕ್ಷಣ ಅಂದ್ರೆ, ಸತ್ತಕ್ಕಿಂತ ವಿಲಕ್ಷಣ ಅಸತ್ ಇರ್ತೈತಿ. ಅದು ಅಸತ್ಗೆ ಹೋಗಿ ನಿಂತ. ಅಲ್ಲಿ ಅಸತ್ ಹೋಗಿ ನಿಂತ್ಕೊಳ್ಳೆ ಅಲ್ಲಿ ಅಸತ್ ವಿಲಕ್ಷಣ ಅಂದ್ರೆ, ಅಸತ್ ವಿಲಕ್ಷಣ ಅಂದ್ಕೊಳ್ಳೇನ ಈ ಕಡೆ ಬಂದ್ರೆ ಇವ್ರು ಸತ್ ವಿಲಕ್ಷಣ ಅಂತಾರೆ. ಅದು ಹೆಂಗಂದ್ರೆ, ಈಗ ಒಬ್ಬ ಅವನು ಜೋಗಪ್ಪ ಅಲ್ಲಿ ಬಸ್ ಸ್ಟ್ಯಾಂಡ್ ಮೇಲೆ ಕಾಲು ಮಾಡ್ಲಿಕ್ಕೆ ಹೋಗಿದ್ದ. ಅದು ಇದು ಹೆಣ್ಮಕ್ಳದು ಇದು ಗಂಡಸರದು ಅಂತೇಳಿ ಬಾಲಿ ಬೋರ್ಡ್ ಹಾಕ್ಯಾರ. ಅಲ್ಲಿಂದ ಅವ ಹೆಣ್ಮಕ್ಳ ಕಡೆ ಹೋದ. ಹೆಣ್ಮಕ್ಳ ಕಡೆ ಹೋಗೋಣ, ನೀ ಗಂಡಸರಿ ಇಲ್ಲ ಹೋಗ ಆ ಕಡೆ ಹೋಗಿ ಗಂಡಸರ ಒಳಗೆ ಹೋಗ ಅಂತೇಳಿ ಆ ಹೆಣ್ಮಕ್ಳೆಲ್ಲ ಅವನು ಆ ಕಡೆ ಕಳಿಸಿದ್ರು. ಅಲ್ಲ ಇವನು ಇರ್ಬೇಕಂತ ಆ ಕಡೆ ಗಂಡಸರ ಕಡೆ ಸೇರಿ ಉಟ್ಕೊಂಡಿದ್ದೆ. ಈ ಕಡೆ ಹೋಗಲ್ಲ ಆ ಕಡೆ ಹೋಗತ್ತಾರ, ಆ ಕಡೆ ಹೇಗ ಇಲ್ಲಿ ಸತ್ ಅನ್ಕೊಳ್ಳಿನ ಅಸತ್ ಕಡೆ ಹೋಗಲ್ಲ. ಅಸತ್ ಕಡೆ ಕೇಳತ್ತ ಅಸತ್ ಅನ್ಕೊಳ್ಳಿ ಈ ಕಡೆ ಸದ್ದು ಈ ಕಡೆ ಹೋಗೋಣ ಆ ಕಡೆ ಹೋಗ ಈ ಕಡೆ. ಅದಕ್ಕೆ ಈ ರೀತಿ ಹಂಗ ಆ ಕಡೆ ಹೋಗೋದು ಅಲ್ಲ. ಏನು ಹೇಳ್ತಾರಂದ್ರ, ಸತ್ಯ ವಿಲಕ್ಷಣ ಸತ್ಯ ತಾಕು ಅಸತ್ಯ ವಿಲಕ್ಷಣಕ್ಕೇನ ವಿರುದ್ಧ. ಅದಕ್ಕೆ ಮತ್ತೆ ಅಸತ್ಯದ ವಿಲಕ್ಷಣ ಅನ್ನೋದು ವಿರೋಧ. ಅವರ ಅಸತ್ಯ ವಿಲಕ್ಷಣ ಸತ್ಯ ತಾಕು ಸತ್ಯ ವಿಲಕ್ಷಣಕ್ಕೇನ ವಿರುದ್ಧ. ಅವ್ರ ಸತ್ ಅಸತ್ಯ ಭಿನ್ ಶಂಕ ಮಾಡ್ತಾನೆ ಇದನ್ನು. ಈಗ ನೀವು ಸತ್ ಅಂದ್ರೆ ನಾ ಅಸತ್ವಾದೆ,
ಅಲ್ಲಿ ಅಸತ್ ವಿಲಕ್ಷಣ ಅಂತೀರಿ, ಮತ್ತು ಈ ಕಡೆ ಸತ್ತಕ್ಕೆ ಬಂದೆ, ಈ ಕಡೆ ಮತ್ತೆ ಸತ್ತು, ಹಿಂಗಂದ್ರೆ ಮತ್ತೀಗ ಇನ್ನು ಏನು ಹೋಗ್ತೀನಿ. ಅದಕ್ಕಾಗಿ ಅವ ಹೇಳ್ತಾನೆ ತೃತೀಯ ಪದಾರ್ಥ ಅಭಾವ, ಸತ್ತೈತೆ ಅಸತ್ತೈತೆ ಇವು ಎರಡು ಬಿಟ್ಟು ಮತ್ತೆ ಮೂರನೇದು ಎಲ್ಲಿ ಎಲ್ಲೋ, ಯಾಕಂದ್ರೆ ಅಲ್ಲಿ ಸಣ್ಣ ಸೆಂಡ ಅದಾವ. अभाव ಯಾಕೆ ಅನಿರ್ವಚನೀಯ ಶಬ್ದಕ್ಕೆ ಅರ್ಥಕ್ಕೆ ಉಪಲಬ್ಧಿ ಹೋವೇನಿ. ಆದ್ದರಿಂದ ಮತ್ತು ಅನಿರ್ವಚನೀಯ ಶಬ್ದದ ಇದು ಎಲ್ಲಿ ಹಂಗೆ ತೋರೋದಿಲ್ಲ ಇದನ್ನು ಬಿಟ್ಟು ಅಂತ ಹೀಗೆ ಶಂಕ ಮಾಡಿದರೆ ಅದಕ್ಕೆ ಸಮಾಧಾನ ಹೇಳ್ತಾರೆ. ತ್ರಿಕಾಲಬಾಧಿ ಸತ್ ಕೈ ಅದಕ್ಕೆ ಲೆಕ್ಕಣ ಮಾಡ್ಬೇಕು. ಏನು ಅಂದಾಗ ಇವು ಸಿಗ್ತಾವೆ ಉತ್ತರ ಇವಕ್ಕೆ ಆ ಲಕ್ಷಣ ಬರೋಂಗಿಲ್ಲ ಅಂದ್ರೆ ಮತ್ತು ಅದೇ ಕುಂದ್ರಿ ಮತ್ತೆ ಅಂದರೆ ಸದ್ ವಿಲಕ್ಷಣ ಅಂದ್ರೆ ಹೌದಿಲ್ಲ. ಸದ್ ವಿಲಕ್ಷಣ ಅಂದ್ರೆ ಸತ್ತಕ್ಕಿಂತ ವಿಲಕ್ಷಣ. ಸತ್ತ ವಿಲಕ್ಷಣ ಅಂದಾಗ ನೀ ಏನು ಮಾಡ್ಬೇಕಂದ್ರೆ ಸತ್ ಅಂದ್ರೆ ಅದಕ್ಕಂತಾರೆ ಲಕ್ಷಣ ಮಾಡ್ಬೇಕಂದ್ರೆ ಅಂದ್ರೆ ಅದ್ರ ಉತ್ತರ ಸಿಗ್ತೈತೆ ಅಲ್ಲಿ. ಸತ್ ಅಂದ್ರೆ ಅಂದ್ರೆ ತ್ರಿಕಾಲ ಬಾಧಿಸೋ ಸತ್ತ, ಮೂರು ಕಾಲದಲ್ಲಿ ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲ ಮೂರು ಕಾಲದಲ್ಲಿ ಯಾವುದಕ್ಕೆ ಬಾಧ ಇಲ್ಲೋ ಅದು ಸತ್ತ ಅಂತ ತಿಳ್ಕೊಂಡೈತಿ ಹೌದಲ್ಲ. ಏನು ಮೂರು ಕಾಲದಲ್ಲಿ ಬಾಧ ಯಾವುದಕ್ಕೆ ಆಗೋದಿಲ್ಲ. ಭೂತ ಭವಿಷ್ಯತ್ ವರ್ತಮಾನ ಮೂರು ಕಾಲದಲ್ಲಿ ಯಾವುದಕ್ಕೆ ಬಾಧ ಇಲ್ಲ ಅದಕ್ಕೆ ಸತ್ ಅಂತಾರೆ. ಹಿಂಗೆ ಮೂರು ಕಾಲದಲ್ಲಿ ಬಾಧ ಆಗಲಾರದಕ್ಕಿಂತ ವಿಲಕ್ಷಣ ಅಂದ್ರೆ ಏನರ್ಥ ಆಯ್ತು, ಅದು ಬಾಧ ಆಗೋದಿಲ್ಲ, ಹಂಗಾರ ಬಾಧ ಆಗುವುದು ತಿಳ್ಕೊ. ಕೆಟ್ಟ ವಿಲಕ್ಷಣ ಅಂದ್ರೆ ಹಿಂಗೆ ಅರ್ಥ ಆಗ್ತದೆ. ಲಕ್ಷಣ ಮಾಡಿದಾಗ ಬರ್ತೈತೆ, ಲಕ್ಷಣ ಮಾಡಲಿಲ್ಲ ಅಂದ್ರೆ ಬರೋದಿಲ್ಲ, ಹಿಂಗದ ಹೇಳ್ತಾನೆ. ಆಯ್ತು. ಇನ್ನು ತ್ರಿಕಾಲಬಾಧಿ ಸತ್ಕೈ ತಾಸೆ ವಿಲಕ್ಷಣ ಕರ್ಣೆ ಕರಿ ಅಂದರೆ ಬಾಧ ಯೋಗ್ಯ, ಅದು ಬಾಧ ಹೊಂದೋದಿಲ್ಲ. ಸತ್ಯದದ್ದು ಮೂರು ಕಾಲದಲ್ಲಿ ಬಾಧ ಆಗೋದಿಲ್ಲ ಅದು. ಮತ್ತು ಅದಕ್ಕೆ ವಿಲಕ್ಷಣ ಅಂದ್ರೇನು ಬಾಧ ಆಗೋದು ಅರ್ಥ. ಹಿಂಗ ಸತ್ತಕ್ಕಿಂತ ವಿಲಕ್ಷಣ, ಸತ್ ಅಂದ್ರೆ ಮೂರು ಕಾಲದಲ್ಲಿ ಬಾಧ ಆಗೋದಿಲ್ಲ, ಅದಕ್ಕೆ ವಿಲಕ್ಷಣ ಅಂದ್ರೇನು ಬಾಧ ಆಗೋದು ಅಂತ ಅರ್ಥ ಮಾಡಬೇಕು. ಅಸತ್ ಕಡೆ ಹೋಗಬಾರ್ದು. ಹೆಂಗದ ಏನ ಮೇಲೆ ಎರಡೇ ನಂಬರ್ ಸ್ವರೂಪೇನ್. ಈಗ ಸ್ವರೂಪೇನ್ ಒಂದ್ಯಾ ಪುತ್ರಾದಿ ಅಸತ್ ಕೈ ತಾಸೆ ವಿಲಕ್ಷಣ ಅಂದ್ರೆ ಈಗ ಆಗಲೇ ಹೇಳಿದ್ವಿ ಸತ್ತಕ್ಕಿಂತ ವಿಲಕ್ಷಣ ಅಂದ್ವಿ. ಸತ್ತಕ್ಕಿಂತ ವಿಲಕ್ಷಣ ಅಂದಾಗ ನೀವು ಸತ್ ಅಂದ್ರೆ ಮೂರು ಕಾಲದಲ್ಲಿ ಬಾಧ ಹೊಂದಲಾರ್ದು ಸತ್ತ, ಅದಕ್ಕೆ ವಿಲಕ್ಷಣ ಅಂದ್ರೆ ಬಾಧ ಹೊಂದೋದು ಅರ್ಥ. ಬಾಧ ಆಕೈತಿ, ಹಗ್ಗ ಜ್ಞಾನ ಆದ್ರೆ ಸರ್ಪ ಬಾಧ ಆಕತೆ ಇಲ್ಲ, ಬಾಧ ಆಕೈತಿ. ಆದ್ದರಿಂದ ಬಾಧ ಯೋಗ್ಯ. ಆಮೇಲೆ ಹಂಗಾರ ಅಸತ್ ವಿಲಕ್ಷಣ ಅಂತ ಅಂತೇವಲ್ಲ ಹಿಂದಿಗಡೆ. ಅಸತ್ ವಿಲಕ್ಷಣ ಅಂದಾಗ ಅಲ್ಲಿ ಏನು ಮಾಡಬೇಕು, ಸತ್ತದ ಕಡೆಗೆ ಹೋಗೋದಿಲ್ಲ, ಅಸತ್ತದ ಲಕ್ಷಣ ಮಾಡ. ಅಸತ್ ತೆಲ್ಕಂತಾರೆ ಅದ್ರ ಲಕ್ಷಣ ಮಾಡ. ಅಸತ್ ಅಂದರೆ ಸ್ವರೂಪಹೀನಕ್ಕೂ ಅಸತ್ತ ಅಂತ ಲಕ್ಷಣ ಐತೆ ಅದ್ರ. ಸ್ವರೂಪಹೀನಕ್ಕನ ಅಂದರೆ ಯಾವುದಕ್ಕೂ ಸ್ವರೂಪ ಇಲ್ಲ. ಕರ್ಗ ಬೆಳಗ ದಮ್ಮ ತೆಳಗ ಏನೂ ಇಲ್ಲ. ಬಂಜಿ ಮಗ ಹೆಂಗದನ್ನ ಹೇಳ್ತೀಯ, ಇಲ್ಲ, ಸ್ವರೂಪ ಇಲ್ಲ. ಮತ್ತು ಹಿಂಗೆ ಸ್ವರೂಪಹೀನಕ್ಕನ ಅಸತ್ ಅಂತಾರ. ಅದಕ್ಕಿಂತ ವಿಲಕ್ಷಣ ಅಂದ್ರೆ ಸ್ವರೂಪ ಉಳ್ಳದ್ದು. ಈ ಸ್ವರೂಪ ಉಳ್ಳದು. ಅಸತ್ತ ಬಂಜಿ ಮಗ, ಅಸತ್ ಅಂದ್ರೆ ಬಂಜಿ ಮಗ ತಿಳ್ಕೊ. ಅವ ಕರ್ಗ ಕೆಂಪ ಬೆಳಗ ಅಥವಾ ತೆಳಗ ದಪ್ಪ ಅದಾನ, ಏನೂ ಆಕಾರ ಇಲ್ಲ, ಸ್ವರೂಪ ಇಲ್ಲ ಅವಾಗ. ಅದಕ್ಕಿಲ್ಲಿ ಅಸತ್ಯಕ್ಕಿಂತ ವಿಲಕ್ಷಣ ಅಂದ್ರೆ ಅದು ರೂಪ ಇಲ್ಲದ್ದು ಅಂತ ಅರ್ಥ ಕೊಡ್ತೈತೆ. ಅಂದ್ರೆ ಅಸತ್ ಅಂದ್ರೆ ಸ್ವರೂಪಹೀನ, ಸ್ವರೂಪ ಇಲ್ಲದಕ್ಕೆ ಅಂದ್ರೆ ಇದು ರೂಪ ಉಳ್ಳದ್ದು ಅಂತ ವಿಲಕ್ಷಣ ಅಂದ್ರೆ ಹೌದಿಲ್ಲ. ಲಕ್ಷಣ ಹೇಳ್ತೈತಿ ಅದು ರೂಪ ಇಲ್ಲದ,
ಅಸತ್ ಅಂದ್ರೆ ಸ್ವರೂಪಹೀನ ಅಂದ್ರೆ ಯಾವ್ದು ಸ್ವರೂಪ ಇಲ್ಲ, ಕರ್ಗ ಬೆಳಗ ದಪ್ಪ ತೆಳಗ ಇಲ್ಲದು. ಮತ್ತಿಲ್ಲಿ ನಾವು ವಿಲಕ್ಷಣ ಅಂದಾಗ ಏನು ನೋಡ್ಬೇಕು, ಸ್ವರೂಪ ಉಳ್ಳದ್ದು, ಆಕಾರ ಉಳ್ಳದ್ದು, ಹಿಂಗೆ. ಆ ಸರ್ಪಕ್ಕೆ ಆಕಾರ ಐತಿಲ್ಲ, ಹಿಂಗೆ. ಅದಕ್ಕೆ ಒಟ್ಟಿನಲ್ಲಿ ಟೋಟಲ್ ಏನು ಅಂತ ಕೇಳಿದರೆ ಸ್ವರೂಪ ವಾಂಕ ಗ್ರಹಣ ಯಾತೆ ಬಾಧಾಯೋಗ್ಯ ಸ್ವರೂಪವಾ ಉತ್ತರ ಅದರದು. ಅಂದರೆ ಸತ್ ವಿಲಕ್ಷಣ ಅಂದಾಗ ಅದು ಮೂರು ಕಾಲದಲ್ಲಿ ಬಾಧ ಆಗೋದಿಲ್ಲ, ಅದು ಬಾಧ ಆಗೋದು ಅಂತೇಳಿ ಬಾಧ ಯೋಗ್ಯ ಅಲ್ಲಿ ಹಿಡಿಬೇಕು ಸತ್ ವಿಲಕ್ಷಣ ಅಂದದ್ದ. ಅಸತ್ ವಿಲಕ್ಷಣ ಅಂದ್ರೆ ಸ್ವರೂಪ ಇಲ್ಲದೈತಿ, ಮತ್ತೀಗ ಬಾಧಕಿ ವಿಲಕ್ಷಣ ಅಂದ್ರೆ ಸ್ವರೂಪ ಉಳ್ಳದ್ದು, ಬಾಧ ಯೋಗ್ಯ ಸ್ವರೂಪವಾನ್ ಅನಿರ್ವಚನೀಯ. ಹಿಂಗರ್ಥ ತೆಗಿಬೇಕಾಕತ್ತೆ ಅದನ್ನು. ಇದು ತುಂಬ ಓದ್ಕೊಂಡು ಹೇಳ್ತಾನೆ ಅಂದ್ರೆ ಬರೋಪಕ್ಕೆ ಅಲ್ಲ ಅಂತ ಹಿಂಗಲ್ಲ, ಹಿಂಗಲ್ಲ. अनिर्वचनीय पदार्थ है ऐसा प्रपंच रज्जु सर्पादिकता की उपलब्धि नाम प्रतीति वेदांत निपुण पंडितन को होवे तो ಅದಕ್ಕೆ ಅನಿರ್ವಚನೀಯ ಪದಾರ್ಥ ಅಂತಾರೆ. ಇಂಥದ್ದು ಯಾವುದಂದ್ರೆ ಈ ಪ್ರಪಂಚ ಅಂದ್ರೆ ಜಗತ್ತು. ಆಮೇಲೆ ಪ್ರಸಿದ್ಧ ಉದಾಹರಣೆಯಲ್ಲಿ ಬಂದದ್ದು ಹಗ್ಗದಲ್ಲಿ ತೋರಿದ ಸರ್ಪ. ಇವೆಲ್ಲ ಅನಿರ್ವಚನೀಯ. ಸರ್ಪ ಅನಿರ್ವಚನೀಯ ಹೇಗಾಯ್ತೋ ಹಗ್ಗದಲ್ಲಿ ತೋರಿದ ಸರ್ಪ, ಹಂಗೆ ಬ್ರಹ್ಮದಲ್ಲಿ ತೋರಿದ ಈ ಪ್ರಪಂಚ ಜಗತ್ತು ಕೂಡ ಅನಿರ್ವಚನೀಯ ಐತಿ. ಅಂದ್ರೆ ಬಾಧ ಯೋಗ್ಯ ಕತಿ, ಬ್ರಹ್ಮಜ್ಞಾನ ಆದ ಕೂಡ ಬಾಧ ಕತ್ತಿದ ಜಗತ್ತ ಸುಳ್ಳಕತೆ ಹೌದಿಲ್ಲ. ಮತ್ ಕಣಿ ಕಾಣ್ತತಿ, ಸ್ವರೂಪವಾನ ಐತಿ ಹೆಂಗೈತೆ ಅದಕ್ಕೆ. ಆದ್ದರಿಂದ ಇದನ್ನು ಹಿಂಗೆ ತಿಳಿಬೇಕಾದ್ರೆ ಏನು ಹೇಳ್ತಾರೋ, ತಾಕಿ ಉಪಲಬ್ಧಿನ ಪ್ರತೀತಿ ಅಂದ್ರೆ ಜ್ಞಾನ ವೇದಾಂತ ನಿಪುಣ ಪಂಡಿತನ್ಕೋ ಹೋವೆ. ಈ ಜ್ಞಾನ ಯಾರಿಗಾಕತಿ? ವೇದಾಂತವನ್ನೆಲ್ಲ ಬಲ್ಲಂತ ಪಂಡಿತ ಅಂದ್ರೆ ನಿಪುಣ ಪಂಡಿತ ಅವಾಗತಿ. ಸಾಮಾನ್ಯರನ್ನು ಮುಟ್ಟಿಸ್ಕೊಳಂಗಿಲ್ಲ, ಅದು ಅರ್ಥ ಹಿಂಗ. ಹೇಳಿ. ಈಗ ಇದೇನಾಯ್ತು, ಟಿಪ್ಪಣಿ ಮುಗೀತ. ಈಚೆ ಕಡೆ ಬಂದದ್ದು ನೋಡೋದು 166ನೇ ಟಿಪ್ಪಣಿ ಈಚೆ ಕಡೆ ಪೇಜ್ ಮೇಲೆ ಬಂದೈತಿ. ಹೇಳಿ. ಈಗ अनिर्वचनीय शुक्ति रचता शुक्ति आदिकन में रूप आदिक भी यही ರೀತಿ से ಅನಿರ್ವಚನೀಯ ಪದಾರ್ಥ ಅಂದ್ರೇನು? ಶುಕ್ತಿಯಲ್ಲಿ ತೋರಿದ ಬೆಳ್ಳಿ, ತಾಣುವಿನಲ್ಲಿ ತೋರಿದ ಪುರುಷ ಮತ್ತು ಇವೆಲ್ಲ ಇದೇ ರೀತಿಯಿಂದ ಅನಿರ್ವಚನೀಯ ಉತ್ಪನ್ನ ಆಗ್ಯಾವು ತಿಳ್ಕೋಬೇಕು. ಅನಿರ್ವಚನ की जो ಖ್ಯಾತಿ ಕೈಯೇ ಪ್ರತೀತಿ और कथन तो ಅನಿರ್ವಚನೀಯ ಖ್ಯಾತಿ ಕೈಯೇ. ಆದ್ದರಿಂದ ಅನಿರ್ವಚನೀಯ ಖ್ಯಾತಿ ಅಂದ್ರೇನು? ಪ್ರತೀತಿ. ಪ್ರತೀತಿ ಅಂದ್ರೆ ಜ್ಞಾನ, ಕಥನ ಅಂದ್ರೆ ಹೇಳೋದು, ಅದಕ್ಕನ ಅನಿರ್ವಚನೀಯ ಖ್ಯಾತಿ ಅನ್ನುತ್ತಾರೆ. ಈ 134ನೇ ಅಂಕ. ब्रह्मस्थल में अंतःकरण में से भिन्न अविद्या का परिणाम सर्पादिक विषय और तिनका ज्ञान एक ही समय उत्पन्न हुए हैं और एक ही समय लीन हुए हैं. सो साक्षीवास ಏನಂದ್ರು? ಹರಿ ಓಂ ಹರಿ ಏಷಃ. ಏನು ಅಂದರೆ ಬ್ರಹ್ಮಸ್ಥಳದಲ್ಲಿ ಈಗ 134 ब्रह्मस्थल में अंतःकरण से भिन्न अविद्या का परिणाम सर्पादिಗಳು. ಅಂತಃಕರಣಕ್ಕಿಂತ ಭಿನ್ನ ಅವಿದ್ಯೆಯ ಪರಿಣಾಮವಾದ ಈ ಸರ್ಪಾದಿಗಳು, ಸರ್ಪಾದಿ ವಿಷಯ ಮತ್ತು ಅವುಗಳ ಜ್ಞಾನ ಒಂದೇ ಸಮಯದಲ್ಲಿ ಉತ್ಪನ್ನವಾಗುತ್ತದೆ, ಒಂದೇ ಸಮಯದಲ್ಲಿ ಲೀನವಾಗುತ್ತವೆ.
ಅದಕ್ಕೆ ನಾವು ಸಾಕ್ಷಿ ಭಾಷೆ ಅಂತ ಕರೆಯುತ್ತೇವೆ. जैसे सर्प अविद्या का परिणाम है तैसे का ज्ञान रूप वृत्ति भी अविद्या का ही परिणाम है. ಹೇಗೆ ಸರ್ಪ ಅವಿದ್ಯೆಯ ಪರಿಣಾಮ ಇದೆಯೋ ಅದರಂತೆ ಅದರ ಜ್ಞಾನವೂ ಕೂಡ ಅವಿದ್ಯೆಯ ಪರಿಣಾಮವೇ ಇದೆ. ಪರಂತು ಅಂತಃಕರಣಕ ನೈ ಅಂದರೆ, ಆದರೆ ಇದು ಅಂತಃಕರಣದ ಪರಿಣಾಮ ಅಲ್ಲ ಅಂತ ಹೇಳಿದರು. ಯಾಕಂದ್ರೆ ಕವಿತಾರ್ಕಿಕ್ ಚಕ್ರವರ್ತಿ ಅನ್ನೋವರು ಇದಕ್ಕೆ ಅಂತಃಕರಣ ವೃತ್ತಿ ಅಂತ ಹೋಗ್ತಾರೆ. ಅದಕ್ಕೆ ನಮ್ಮದು ಈ ಪ್ರಮಾಣ ಜ್ಞಾನಗಳಲ್ಲಿ ಏನದಲ್ಲ ಅಂದ್ರೆ ಈ ಹಗ್ಗ ಜ್ಞಾನ ಆಗಲಿ, ಇದು ಗ್ಲಾಸಿನ ಜ್ಞಾನ ಆಗಲಿ, ಕಂಬದ ಜ್ಞಾನ ಆಗಲಿ, ಇಲ್ಲೆಲ್ಲ ಅಂತಃಕರಣ ವೃತ್ತಿ ಇರ್ತೈತಿ. ತಿಳಿತಾ? ಹಗ್ಗದಲ್ಲಿ ತೋರಿದ ಸರ್ಪ, ಸುಕ್ತಿಯಲ್ಲಿ ತೋರಿದ ಬೆಳ್ಳಿ, ಮಂಡ ಗಿಡದಲ್ಲಿ ತೋರಿದ ಕಳ್ಳ, ಅಲ್ಲಿ ವಿದ್ಯಾವೃತ್ತಿ ಇರ್ತದೆ. ಇದು ನಮ್ಮ ವೇದಾಂತ ಒಪ್ಕೊಂಡದ್ದು. ನಿಶ್ಚಯ ಮಾಡಿ ಚಿಂತಲ್ಲಿ ಹಿಂಗೆ ಹಚ್ಚಬೇಕು, ಇಲ್ಲಿ ಅವಿದ್ಯೆ ಹಚ್ಚಬೇಕು, ಇಲ್ಲಿ ಅಂತಃಕರಣ ಹಚ್ಬೇಕು ಅಂತ ನೇಮ್ ಹಾಕೈತೆ. ಅದಕ್ಕೆ ಅವ ಕವಿತಾರ್ಕಿಕ ಚಕ್ರವರ್ತಿ ಹೇಳ್ಯಾರ. ಅದನ್ನು ನಮ್ಮ ವೇದಾಂತ ಒಪ್ಕೊಂಡಿಲ್ಲ. ನಾವು ಹೇಳಿದರು. ಅದಕ್ಕೆ ಇಲ್ಲಿ ಏನು ಮಾಡಿಬಿಟ್ರು ಅವರು, ಅಂತಃಕರಣಕ ನೈ ಅಂತ. ನೈ ಅಂದ್ರೆ ಅವನ ಮತ ಕಂಡನ ಆತ ಅಂತ ಇಷ್ಟೇ. ಗಾಯತೆ ಜೈಸೆ ರಜ್ಜು ಜ್ಞಾನ ಸೆ ಸರ್ಪ ಬಾಧೋವೆ. ಹಗ್ಗ ಜ್ಞಾನ ಆದ ಕೂಡಲೇ ಸರ್ಪ ಸುಳ್ಳಾಕತಿ, ಸರ್ಪ ಬಾಧೋವೆ. ತೈಸೆ ತಾಕೆ ಜ್ಞಾನ ಕಾ ಭಿ ಬಾಧೋವೆ. ಸರ್ಪದ ಬಾಧರ ಆಕತಿ. ಆಮೇಲೆ ಸರ್ಪ ಜ್ಞಾನವೂ ಕೂಡ ಬಾಧವಾಗುತ್ತದೆ. ಜೋ ಅಂತಃಕರಣ ಕಾ ಜ್ಞಾನ ಹೋವೇತೋ, ಒಂದು ವೇಳೆ ಅಲ್ಲಿ ಕವಿ ತಾರ್ಕಿಕ ಚಕ್ರವರ್ತಿ ಹೇಳಿದಂತೆ ಅಂತಃಕರಣದ ಜ್ಞಾನ ಇದ್ದಿದ್ರೆ ಆವಾಗ ಬಾಧನೆ ವಾಚೈ. ಅದು ಬಾಧಕತೆಲ್ಲ ಸುಳ್ಳಾಕತಿಲ್ಲ. ಏನು ಅಂದ್ರೆ ಅಂತಃಕರಣ ಜ್ಞಾನ ಇತ್ತಂದ್ರೆ ಅದು ಅದು ಸುಳ್ಳಾಗಬೇಕಾಗಿತ್ತ. ಅದಕ್ಕೆ ಜ್ಞಾನ ಅಂತಃಕರಣಕ ಜ್ಞಾನ ಹೋವೇತೋ ಬಾಧನೆ ವಾಚೈ. ಅಂತಃಕರಣದ ಜ್ಞಾನ ಇತ್ತಂದ್ರೆ ಬಾಧ ಆಗ್ತಿದ್ದಿಲ್ಲ. ಅದು ಏನು ಸರ್ಪ ಯಾತೆ ಜ್ಞಾನ भी सर्प की न्याय अविद्या का कार्य सत्य असत्य विलक्षण ನಿರ್ವಚನೆ. ಆದ್ದರಿಂದ ಆ ಸರ್ಪ ಹೆಂಗೋ ಅದರಂತೆ ಅವಿದ್ಯೆಯ ಕಾರ್ಯವಾದ ಸತ್ಯ ಸತ್ಯಕ್ಕಿಂತ ವಿಲಕ್ಷಣ ಅನಿರ್ವಚನೆ. ಅದೇನು ಅದರ ಜ್ಞಾನ. ಸರ್ಪನೂ ಅನಿರ್ವಚನೆ ಐತೆ, ಸರ್ಪ ಜ್ಞಾನ ಅದು ಅನಿರ್ವಚನೆಯೇ ಐತಿ. ಆದ್ದರಿಂದ ಅದು ಸತ್ಯ ಸತ್ಯಕ್ಕಿಂತ ವಿಲಕ್ಷಣ ಅನಿರ್ವಚನೀಯ ಅಂತ ಲಕ್ಷಣ ಕೂಡಿಸಿದ್ರಲ್ಲಿ. ಪರಂತು ರಜ್ಜುಪಿತ ಚೇತನ में स्थित तमोगुण प्रधान अविद्यांश ಪರಿಣಾಮ ಸರ್ಪ. ಸರ್ಪ ಹೆಂಗ ತಯಾರಾಗೈತಿ ಅಂತ ಕೇಳಿದ್ರೆ, ರಜ್ಜುಪಿತ ಚೇತನದಲ್ಲಿದ್ದಂಥ ತಮೋಗುಣ ಪ್ರಧಾನವಾದ ಅವಿದ್ಯಾಂಶ ಏನೈತಲ್ಲ, ಯಾವುದು ಹಗ್ಗ ರಜ್ಜು ಉಪಹಿತ ಚೇತನವನ್ನು ಆಶ್ರಯ ಮಾಡಿಕೊಂಡಂಥ ಅವಿದ್ಯಾ, ಆ ಅವಿದ್ಯೆಯಲ್ಲಿದ್ದಂಥ ತಮೋಗುಣ ಅದೇನಾಗೈತೆ, ಅದು ಅವಿದ್ಯಾ ಅಂಶದ್ದು ಪರಿಣಾಮ ಹೊಂದಿ ಸರ್ಪ ಆಗೈತಿ. ಸರ್ಪ ಹೆಂಗಾಗೈತೆ ಗೊತ್ತಾಗದೆ, ಏನೇನು ಕೂಡ ಆಗೈತೆ ಅಂದ್ರೆ ರಜ್ಜು ಉಪಹಿತ ಚೇತನವನ್ನು ಆಶ್ರಯ ಮಾಡಿಕೊಂಡಂಥ ಅವಿದ್ಯ, ಆ ಅವಿದ್ಯೆಯಲ್ಲಿದ್ದಂಥ ತಮೋಗುಣ ಪ್ರಧಾನವಾದದ್ದು. ಆ ತಮೋಗುಣ ಪ್ರಧಾನವಾದದ್ದನ್ನ ಸರ್ಪಕ್ಕೆ ಕಾರಣ ಆಗೈತಿ. ಸರ್ಪ ಅಂತ ತೋರ್ಲಾಗ ಏನು ಸಾಕ್ಷಿ ಚೇತನಕ್ಕೆ ಸ್ಥಿತ ವಿದ್ಯಾ ಸತ್ಗುಣ ಕಾ ಪರಿಣಾಮ ವೃತ್ತಿ ಜ್ಞಾನ ಹೇ ಅಂದರು. ಹಂಗಾರ ಆ ಸರ್ಪದಾಯ್ತು ಆಗಲೇ ಸರ್ಪ ಜ್ಞಾನ. ಸರ್ಪ ಜ್ಞಾನ ಹೆಂಗಿತ್ತು, ಅದು ಹೆಂಗೆ ಆಗ್ತೈತೆ ಅಂತ ಕೇಳಿದ್ರೆ, ಸಾಕ್ಷಿ ಚೇತನದಲ್ಲಿದ್ದಂಥ ಅವಿದ್ಯಾಂಶ ಅದರ ಸತ್ಗುಣದ ಪರಿಣಾಮವೇ ಅಲ್ಲಿ ವೃತ್ತಿ ಜ್ಞಾನ ಅಂದ್ರೆ ಸರ್ಪ ಜ್ಞಾನ. ಹೀಗದ ಅದಕ್ಕೆ ಸರ್ಪ ಜ್ಞಾನ ಆಗೈತಿ. ಅಂದ್ರೆ
ರಜ್ಜೋಪಿತ ಚೇತನವನ್ನು ಆಶ್ರಯ ಮಾಡಿಕೊಂಡು ಅವಿದ್ಯಾಂಶದ ತಮೋಗುಣ ಸರ್ಪ ಆಗೈತೆ. ಆ ಸಾಕ್ಷಿ ಚೇತನವನ್ನು ಆಶ್ರಯ ಮಾಡ್ಕೊಂಡಿದ್ದಂಥ ಅವಿದ್ಯಾಂಶದಲ್ಲಿದ್ದ ಸತ್ಗುಣ ಜ್ಞಾನಾಕಾರ ಪರಿಣಾಮ ಆಗೈತೆ. रज्जु चेतन का अविद्या का ज्या समय सर्पाकार परिणाम होवे आ रज्जु चेतनदಲ್ಲಿದ್ದ ಅವಿದ್ಯೆ ಅದು ಯಾವ ಸಮಯದಲ್ಲಿ ಸರ್ಪಾಕಾರ ಪರಿಣಾಮವಾಗುವುದೋ ತಾಯಿ ಸಮಯ ಅದೇ ಕ್ಷಣದಲ್ಲಿ ಸಾಕ್ಷಿ ಆಶ್ರಿತ ಅವಿದ್ಯಾ का ಜ್ಞಾನಾಕಾರ ಪರಿಣಾಮ ಹೋವೆ. ಸಾಕ್ಷಿ ಆಶ್ರಯ ಮಾಡ್ಕೊಂಡಿದ್ದಂಥ ಅವಿದ್ಯೆಯಲ್ಲಿ ಆ ಸರ್ಪದ ಜ್ಞಾನಾಕಾರ ಪರಿಣಾಮ ಹೊಂದಿಬಿಡ್ತದೆ. ಅದರ ಸತ್ಗುಣ कहाँ है रज्जु चेतन आश्रित अविद्या में क्षोभ का जो निमित्त है आ रज्जु चेतनದಲ್ಲಿ ಇದ್ದಂಥ ಅವಿದ್ಯೆಯಲ್ಲಿ ಕ್ಷೋಭ ಆಗ್ಲಕ್ಕೆ ಏನು ಕಾರಣ ಇತ್ತು ತಾತ್ಯಮಿ ನಿಮಿತ್ತ ಅಂದ್ರೆ ಯಾವ ನಿಮಿತ್ತ ಏನು ನಿಮಿತ್ತ ಆಗೈತೆ ಅಲ್ಲಿ ಮಂದಾಂಧಕಾರ ನಿಮಿತ್ತ ಆಗೈತೆ. ಆದ್ದರಿಂದ ಅದು ಕ್ಷೋಭ ಆಗ್ಲಿಕ್ಕೆ ಕಾರಣ ಆಯಿತು. ಸಾಕ್ಷಿ ಆಶ್ರಿತ ಅವಿದ್ಯೆ ಅವಶ್ಯಮೇ ಕ್ಷೋಭ ಹೋವೆ ಅದೇ ನಿಮಿತ್ತ ತಗೊಂಡು ಈ ಸಾಕ್ಷಿ ಆಶ್ರಿತವಾಗಲ್ಪಟ್ಟಂಥ ಅವಿದ್ಯೆ ಎಲ್ಲಿದ್ದಂಥ ಸತ್ಗುಣ ಅದನ್ನು ಕ್ಷೋಭಗೊಂಡಿತು. ಅದು ಜ್ಞಾನಾಕಾರ ಪರಿಣಾಮ ಅಂತು. ये आते ब्रह्मस्थल में क्षोभ हुए आते ब्रह्मस्थल में सर्पाधिक विषय और तिनका ध्यान एक ही समय उत्पन्न हुए और रज्जु आदिक अधिष्ठान के ध्यान से एक ही समय लीन हो. और सर्प ಜ್ಞಾನ ಎರಡು ಕಾರಣಗಳು ಬೇರೆ ಬೇರೆ ಹೇಳ್ಯಾರ. ಈಗ ಎಲ್ಲಿದು ಭಾಳ ಹೆಂಗೆ ಇಲ್ಲಿದ ಅಲ್ಲಿದು ಇಲ್ಲಿದು ಹೆಂಗೆ ಇನ್ನೂ ಭಾಳ ಕುಣಿದಾಡೋದೈತೆ ಅದು. ಅಂದ್ರೆ ಸರ್ಪದ ಬೇರೆ ಧ್ಯಾನದ ಬೇರೆ ಹಿಂಗೆಲ್ಲ ಕಡೆಗೆ ಹೋಗಿ ಒಂದು ಬರ್ತೈತೆ ಅದು ಎರಡು ಕೂಡಿ ಒಂದೇ ಜಾಗ ಬಂದುಬಿಡ್ತೈತೆ ಅದು. ಅದಕ್ಕೆ ಈಗ ಹೇಳ್ಕೊತ ಹೋದ್ರು ಅಂದ್ರೆ ಸರ್ಪಕ್ಕೆ ಏನು ಕಾರಣ ಸರ್ಪ ಜ್ಞಾನಕ್ಕೆ ಏನು ಕಾರಣ ಅಂತೇಳಿ ರಜ್ಜೋಪಿತ ಚೇತನವಾದ ಅವಿದ್ಯಾ ಸರ್ಪ ಕೇಳಿದ್ರು, ಸಾಕ್ಷಿ ಆಶ್ರಿತ ಅವಿದ್ಯಾ ಸರ್ಪ ಜ್ಞಾನ ಕೇಳಿದ್ರೆ ಅವು ಎರಡು ಏಕ ಕಾಲದಲ್ಲಿ ಉತ್ಪತ್ತಿ ಆಗ್ತಾವೆ ಏಕ ಕಾಲದಲ್ಲಿ ಲಯ ಆಗ್ತಾವಂತೂ ಹೇಳಿದರು ಹಗ್ಗ ಜ್ಞಾನ ಆದಾಗ. एक ही समय लीन हो या रीति से सर्पाधिक ब्रह्म विषय ಇದೇ ಕಾರಣದಿಂದ ಈ ರೀತಿ ಸರ್ಪಾದಿ ಬ್ರಹ್ಮ ವಿಷಯ ಅಂದ್ರೆ ಹಗ್ಗದಲ್ಲಿ ಸರ್ಪ ಯಾವಾಗ ತೋರ್ತೈತೋ ಆವಾಗ ಬಾಹ್ಯ ವೈವಿಧ್ಯಾಂಶ ಸರ್ಪಾದಿಕ ವಿಷಯ ಆಕಾರ ಉಪಾದಾನಕ ಕಾರಣ. ಅದು ಬಾಹ್ಯ ವೈವಿಧ್ಯಾಂಶ ಅಂದ್ರೆ ಹಗ್ಗ ಹೊರಗೈತೆ ಇಲ್ಲ ಬಾಹ್ಯ ಅಂದ್ರೆ ಅದಕ್ಕೆ ಸರ್ಪಾದಿಕ ವಿಷಯ ಅದು ಅಲ್ಲಿ ಹೊರಗೆ ತೋರ್ತೈತೆ ಅದು. ಅದಕ್ಕೆ ಉಪಾದಾನ ಕಾರಣ ಆಗೈತೆ ಅದು ಆ ಬಾಹ್ಯ ಅವಿದ್ಯಾಂಶ. ಏನು ಸಾಕ್ಷಿ ಚೇತನ ಆಶ್ರಿತ ಅಂತರ ವಿದ್ಯಾ ಸಾಕ್ಷಿಯಲ್ಲಿದ್ದಾನೆ ಇದರೊಳಗೆ ಅಂತಃಕರಣದಲ್ಲಿದ್ದಾನೆ. ಅವನನ್ನು ಆಶ್ರಯ ಮಾಡ್ಕೊಂಡಿದ್ದಂಥ ಅಂತರ ವಿದ್ಯಾಂಶ ಏನೈತಿ ಆತನಿಗೆ ಜ್ಞಾನ ವೃತ್ತಿಕ ಉಪಾದಾನ ಕಾರಣ. ಆ ಸರ್ಪದ ಜ್ಞಾನ ಏನೈತಿಲ್ಲ ಅದಕ್ಕೆ ಉಪಾದಾನ ಕಾರಣ ಐತೆ. ಅದರಂತೆ ಸಾಮಾನ್ಯವಾಗಿ ಈಗ ನಮಗೆ ಸುಖ ದುಃಖ ಆಗ್ತಾವಲ್ಲ ಸುಖ ದುಃಖ ಒಮ್ಮೆ ಸುಖ ಅಹಂ ಸುಖಿ ಅಹಂ ದುಃಖಿ ಅಂತ ಸುಖ ದುಃಖಗಳಾಗ್ತಾವಿಲ್ಲ. ಸುಖ ದುಃಖಗಳಾಗುವಾಗ ಇಲ್ಲಿ ಹೆಂಗೆ ಸರ್ಪಕ್ಕೆ ನಾವು ಬೇರೆ ಬೇರೆ ಹೇಳ್ತೀವಿ ಹೌದಿಲ್ಲ. ಸುಖ ಆಗ್ತೈತಿ ದುಃಖ ಆಗ್ತೈತಿ. ಆ ಸುಖಕ್ಕೆ ಏನು ಕಾರಣ ಅವುಗಳ ಮತ್ತು ಅದಕ್ಕೆ ಕಾರಣ ಏನೇನು ಅಂತ ಸುಖ ದುಃಖಗಳಿಗೆ ಅಂದರೆ ಸುಖ ದುಃಖಗಳಿಗೆ ಪುಣ್ಯ ಸುಖಕ್ಕೆ ಕಾರಣ ಆಕತಿ. ನಾವು ಮಾಡಿದ ಪುಣ್ಯ ಅದಕ್ಕೆ ಸುಖಕ್ಕೆ ಅಸಾಧಾರಣ ಕಾರಣ. ಮತ್ತು ನಾವು ಮಾಡಿದ ಪಾಪ ಅದು ದುಃಖಕ್ಕೆ ಕಾರಣ ಆಕತಿ. ಅಂದ್ರೆ ಸುಖ ದುಃಖಗಳಿಗೆ ಏನಾಯ್ತು ಪುಣ್ಯ ಪಾಪಗಳೇ ಕಾರಣ. ಯಾ ಕಾರಣ ಕಾರಣ ಬೇರೆ ಬೇರೆ ಅದಾವಣ ಅಂದ್ರೆ ನಿಮಿತ್ತ ಕಾರಣ ತಿಳ್ತಾ. ಹಿಂಗೆ ನಿನಗೆ ಅದ್ರ ನಿಮಿತ್ತ ಗೊತ್ತಾಗಲಿಲ್ಲ ಅಂದ್ರೆ ಈಗ ಒಂದು ಕೂಸು ಹುಟ್ಟೈತಿ ನಿನ್ನ ಮಗ ಹುಟ್ಟಾಣ ತಿಳ್ಕೊ. ನಿನ್ನ ಮಗ ನೀ ಏನು ಕಾರಣ ನೀನು ಹೇಳ್ತೀನಿ ಕಾರಣಪ್ಪ ಅಂತ ಕೇಳಿದ್ರೆ ಅಂದ್ರೆ ಏನು ಎಲ್ಲಿತ್ತು ಅಂದು ಏನು ಹಚ್ಬೇಕು ಈಗ ಅಂತೇಳಿ
ಅಂದರೆ ತಂದೆ ನಿಮಿತ್ತ ಕಾರಣದನ ತಾಯಿ ಉಪಾದಾನ ಕಾರಣದನ ಮಗುಗೆ ಹೇಳ್ತಾ ಹಂಗೆ ಸುಖ ದುಃಖಗಳಿಗೆ ಏನು ಕಾರಣ ಅಂತ ಕೇಳಿದಿನ. ಅದಕ್ಕೆ ಸುಖ ದುಃಖಗಳಿಗೆ ಪುಣ್ಯ ಪಾಪಗಳು ನಿಮಿತ್ತ ಕಾರಣದಾವು, ಅಂತಃಕರಣವು ಉಪಾದಾನ ಕಾರಣವಿದೆ ಹೇಳ್ತಾನೆ. ಹಿಂಗೆ ಪ್ರತಿಯೊಂದಕ್ಕೆ ಅವು ಕಾರಣಗಳು ಗೊತ್ತಬೇಕಲ್ಲ. ಹಿಂಗೆಲ್ಲ ಪ್ರತಿಯೊಂದು ತಿಳ್ಕೊಂಡು ಹೋಗಿ ಎಲ್ಲ ಕುಡ್ದ ಜ್ಞಾನ ಇತ್ತಂದ್ರೆ ಅವಾಗ ಬ್ರಹ್ಮಜ್ಞಾನಕ್ಕೆ ಹಿಂಗೆ ಆಕೈತಿ ಅಂತ ಗೊತ್ತಾಗತ್ತೆ. ಅದು ಹಿಂಗ ಎಟ್ ಸಾಕ್ಷಿ ಚೇತನಾಶ್ರಿತ ಅಂತರವಿದ್ಯಾಂಶ ತಿನಕೆ ಜ್ಞಾನ ರೂಪ ವೃತ್ತಿಕ ಉಪಾದಾನ ಕಾರಣ. ಏನು ಹೇಳಿದ್ರು, ಸಾಕ್ಷಿ ಚೇತನವನ್ನು ಆಶ್ರಯ ಮಾಡ್ಕೊಂಡ ಒಳಗಿದ್ದ ಅವಿದ್ಯಾಂಶ ಏನೈತಲ್ಲ ಅದರ ಜ್ಞಾನ ರೂಪ ವೃತ್ತಿಗೆ ಉಪಾದಾನ ಕಾರಣ ಐತಿ. ಏನು ಇದು ಪರಂತು ಇದು ಇಲ್ಲಿ ತನ ಹೊರಗಿಂದ ಹೇಳ್ಕೊಂಬಂದ್ರು, ಹೊರಗೆ ದೇಹದ ಹೊರಗಾಗೋ ಕಥೆಗಳಿವು. ಇನ್ನು ಮೇಲೆ ಏನು ಹೇಳ್ತಾರೆ, ಇನ್ನು ಇನ್ಸೈಡ್ ಒಳಗೆ ದೇಹದ ಒಳಗೆ ಆಗೋದು. ಸ್ವಪ್ನ ಮೇತೋ साक्षी आश्रित विद्या का ही तमोगुण अंश और विषय रूप परिणाम को प्राप्त हो गए. ಏನಾದರೂ ಸಾಕ್ಷಿ ಆಶ್ರಿತ ವಿದ್ಯಾ ಐತಲ್ಲ ಅದರ ತಮೋಗುಣ ಅಂಶ ಏನೈತಿ, ಆ ವಿಷಯ ರೂಪ ಪರಿಣಾಮ को प्राप्त हो गए. ಅಂದರೆ ಏನು ಯಾರಿಗೂ ಗೊತ್ತು. ಅಂದರೆ ನೀ ಕನಸಿನಾಗ ಏನು ನೋಡ್ತಿಲ್ಲ, ಕನಸಿನಾಗ ಯಾರ್ಯಾರು ಬಂದಿದ್ದಾರೆ ತಿಳ್ಕೊ. ನಿಮ್ಮ ಅಪ್ಪ ಬಂದಿದ್ದತ್ತ, ನಿಮ್ಮ ಅಜ್ಜ ಏನು ಬಂದಿದ್ರು, ಅಥವಾ ಯಾರು ಬಂದರು, ಏನೋ ಒಂದು ದೇವ್ರು ಬಂದಿತ್ತು, ಏನು ದೇವ್ ಬಂದಿತ್ತು ಇರಲಿ, ಆ ವಸ್ತು ಅಲ್ಲಿ ಬಂದ ವಸ್ತು ಏನಿತ್ತಲ್ಲ ಅದು ಏನೈತಲ್ಲ ಆ ಸಾಕ್ಷ್ಯ ಆಶ್ರಯ ಮಾಡಿಕೊಂಡ ಇದ್ದ ಅವಿದ್ಯಾ ಅಂಶದ ತಮೋಗುಣ ಆ ವಸ್ತುವಿನ ಆಕಾರ ಪರಿಣಾಮ ಹೊಂದಿರುತ್ತದೆ ಅಂತ ಅರ್ಥ. ಅದು ನಿಮ್ಮ ಬಂದಿದ್ರೆ ನಿಮ್ಮ ಅಪ್ಪ ಬಂದಿದ್ರೆ ಅದು ಆಕಾರ ಅದ ಹಿಂಗ ಏನ ತಾ ಅವಿದ್ಯಾ ಮೇ ಸತ್ಗುಣ ಜ್ಞಾನ ಕಾ ಪರಿಣಾಮ ಕೋ ಪ್ರಾಪ್ತ ಹೋವೆ. ಮತ್ತೇನದು ಆ ವಸ್ತು ಆದದ್ದಾಯ್ತು. ಅದು ಏನು ಆ ವಸ್ತು ಆದ್ರೆ ಜ್ಞಾನ ಬೇಕಲ್ಲ, ಇವ್ರು ಯಾರು ಏನು ಹೌದಿಲ್ಲ. ಇವ ಈಗ ನಮ್ಮ ಮಾವು ಇದ್ರು, ಈ ಅಕ್ಕಿ ಬಂದಿರು, ನಮ್ಮ ಅಪ್ಪ ಬಂದಿದ್ದ ಅಥವಾ ಅವ್ರ ಜ್ಞಾನ ಇರ್ತೈತಿಲ್ಲ. ಆ ಜ್ಞಾನ ಆ ಅವಿದ್ಯೆಯಲ್ಲಿದ್ದ ಸಾಕ್ಷಿಯನ್ನು ಆಶ್ರಯ ಮಾಡಿಕೊಂಡ ವಿದ್ಯಾಂಶದಲ್ಲಿ ಸತ್ಗುಣ ಅಂಶ ಐತಲ್ಲ, ಆ ಸತ್ಗುಣ ಅಂಶವೇ ಜ್ಞಾನ ರೂಪ ಪರಿಣಾಮ ಹೊಂದುತ್ತದೆ. ಆ ವಸ್ತುವಿನ ಜ್ಞಾನ ಈಗ ಯಾತೆ ಸ್ವಪ್ನ ಮೇ ಅಂತರ ವಿದ್ಯಾ ಈ ವಿಷಯ और ज्ञान दोनों का उपादान कारण है. ಆದ್ದರಿಂದ ಒಳಗಿದ್ದಂಥ ಯಾವ ಸಾಕ್ಷಿಯನ್ನು ಆಶ್ರಯ ಮಾಡಿಕೊಂಡ ಅವಿದ್ಯಾ ಅದುವೇ ಆ ವಿಷಯಗಳಿಗೂ ಆ ವಿಷಯಗಳ ಜ್ಞಾನಕ್ಕೂ ಉಪಾದಾನ ಕಾರಣವಿದೆ. ಒಂದೇ ಅಧಿಷ್ಠಾನದಲ್ಲಿ ಯಾ ಹೀತೆ ಬಾಹ್ಯರದ್ದು ಸರ್ಪಾಧಿಕ और ಅಂತರ ಸ್ವಪ್ನ ಪದಾರ್ಥ ಸಾಕ್ಷಿ ಭಾಷ್ಯ ಕೈಯೇ. ಹೊರಗೆ ತೋರಿದ ಹಗ್ಗದಲ್ಲಿ ಸರ್ಪ ಅದು ಸಾಕ್ಷಿ ಭಾಷ್ಯ ಅಂತ ಹೇಳಲ್ಪಡುತ್ತದೆ. ಒಳಗೆ ತೋರಿದ ಸ್ವಪ್ನ ಅದು ಸಾಕ್ಷಿ ಭಾಷ್ಯ ಅಂತ ಹೇಳಲ್ಪಡುತ್ತದೆ. ಹೇಗೆ ಅಂತಾರೆ ಈ ರೀತಿ. ಅದಕ್ಕೆ ಇನ್ನೊಂದು ಇದಕ್ಕೆ ಕ್ರಮೋತ್ಪತ್ತಿ ಸಮೋತ್ಪತ್ತಿ ಅಂತದಾವ. ಅಂದ್ರೆ ಏನು ಇದ್ರಾಗ ತಿಳ್ಕೊಳ್ಳೋ ಮಾತು ಇನ್ನೂ ಐತದ. ಅದು ಅಂದ್ರೆ ಅಲ್ಲೇನು ಬರ್ದಿಲ್ಲ ಅವರು ಅಂತೂ. ಅಂದ್ರೆ ನೀವು ತಿಳ್ಕೊಬೇಕಾದ್ರೆ ಏನ ಇಟೋ ತಾನ ಏನು ಹೇಳಕತ್ತೇವಲ್ಲ, ಇದು ಸಾಕ್ಷಿ ಭಾಷ್ಯದ ಬಗ್ಗೆ ಹೇಳಿದೀವಿ ನಾವು. ಹೇಳ್ತಾ ಆಯ್ತಾ. ಈಗ ನಾವು ಅದಕ್ಕೆ ಮೊದಲು ಒಂದು ಹೇಳಿದಿಲ್ಲ, ಈಗ ಇದು ಕಾಂಬ ಐತಿ, ಇದು ಗ್ಲಾಸ್ ಐತಿ, ಹೌದಿಲ್ಲ. ಇಲ್ಲಿದ್ದ ವಸ್ತುಗಳ ಜ್ಞಾನ ಅದು ಅಲ್ಲಿ ಏನೈತಿ ಕ್ರಮ, ಅಲ್ಲಿ ಏನು ಅದು ಹೆಂಗಂದ್ರೆ
ಅಲ್ಲಿ ವಸ್ತು ಮೊದಲು ತಯಾರಾಕತಿ. ಈ ಗ್ಲಾಸ ಎಂದೋ ತಯಾರೈತೆ ಅದು ಮೊದಲೇ. ಈಗ ನಾ ಕೈಯಾಗಿಡೋಣ ಜ್ಞಾನ ಆಯ್ತು ನಮ್ದು ಇದು ಗ್ಲಾಸ್ ಅಂತೇಳಿ. ವಸ್ತು ಮೊದಲು ಇಲ್ಲೇ ಐತಿ, ಜ್ಞಾನ ಈಗ ಆಯಿತು. ಹೌದಾ? ಹಿಂಗೆ ಎಲ್ಲಿ ವಸ್ತು ಮೊದಲೈತಿ, ಜ್ಞಾನ ಹಿಂದಿಗಡೆ ಆಯ್ತು. ಎಲ್ಲಿ ರೂಲ್ಸ್ ಏನು? ಇದು ಪ್ರಮಾತ ಭಾಷ್ಯ ತತ್ವಕ್ಕೆ. ಅದಕ್ಕೆ ಪ್ರಮಾತ ಅಂದ್ರೆ ಜೀವ, ಅವಂಗ ಜ್ಞಾನ ಕತ್ತಿದು ತಿಳಿತಾನ. ಏನ ಸ್ವಪ್ನ ಪದಾರ್ಥಗಳು ಕನಸಿನಾಗ ಇದ್ದದ್ದು ಅವರು ಯಾರು ಅವ್ರ ನಿಮ್ಮಪ್ಪ ಅಂದ ತಿಳ್ಕೊ. ಅಂದರೆ ಮತ್ತು ಅವ ಅಪ್ಪದಾನ ಅನ್ನೋದು ಅವನ ಆಕಾರ ತಾಳಿದ್ದು, ಮತ್ತು ಅವ ಅಪ್ಪ ಅನ್ನೋದು ಜ್ಞಾನ. ವಸ್ತುವಿನ ಜ್ಞಾನ ಹೌದಿಲ್ಲ? ಅವು ಎರಡು ಬೇರೆ ಬೇರೆ ಇರಂಗಿಲ್ಲ, ಎರಡು ಒಮ್ಮೆ ಹೌದಿಲ್ಲ? ಎರಡು ಯಾಕೆ ನೀನ ಸ್ವಸ್ತಿ ಹತ್ತದ. ಈಗ ಹುಡುಗಿದ್ದ ಅವ ಹಂಗೆ ಕೂತಲ್ಲಿ ನಿದ್ದೆ ಮಾಡ್ತಿದ್ದ. ಇಲ್ಲೇ ಶಾಸ್ತ್ರ ಕೆಳಗೆ ಕೂತು ನಿದ್ದೆ ಮಾಡ್ಕೊತ ಅಲ್ಲಿಂದ ಮುಂದೆ ಏನಾಯ್ತು ಅವ್ನು ಕಾಣಿಸ್ಬಿತ್ತು. ಅವಾಗ ಲಗ್ನ ಮಾಡ್ಕೊಂಡಂಗ ಅಂತ. ಲಗ್ನ ಮಾಡ್ಕೊಂಡ ಹೇಳ್ತಿ ಬಂದರು. ಒಂದು ಮಗ ಹುಟ್ಟಿದ ಮೇಲೆ ಅವ್ನು ದೊಡ್ಡವಾಗ ಅವ್ನು ಲಗ್ನ ಮಾಡಿದೆವು. ಅವ್ನು ಲಗ್ನ ಮಾಡಿ ಅವ್ನು ಮೊಮ್ಮಗ ಹುಟ್ಟಿತು. ಅವನು ದೊಡ್ಡವಾದ 5 ನಿಮಿಷ ಕನಸದ. ಆದ್ರೆ ಆ ಹುಡುಗಗೆ ಲಗ್ನ ಆದದ್ದು, ಮಗ ಹುಟ್ಟಿದ್ದು, ಮೊಮ್ಮಗ ಹುಟ್ಟಿದ್ದು ಅಡ್ಡ ಒಂದು ಕ್ಷಣದಾಗನ ಎಲ್ಲ. ಹೌದಲ್ಲ? ಅಂದ್ರೆ ಅರ್ಥ. ಮತ್ತು ಇದ್ರ ಗತಿ ಇದು ಮೊದಲಿತ್ತ, ಅವ ಮಗ ಮೊದಲಿದ್ದ, ಅವ ಹಿಂದಿಗಡೆ ಹುಟ್ಟಿತು 10 ಜನ ಅಲ್ಲಿ. 1 ಮಿನಿಟ್ನಾಗ ಎಲ್ಲ ಹುಟ್ಬಿಟ್ಟಾವ ಒಮ್ಮೆ. ತಿಳಿತಾ? ಅರ್ಥಾರ್ಥ ಅಲ್ಲಿ ವಸ್ತುಗಳು ಜ್ಞಾನ. ಸ್ವಪ್ನದಲ್ಲಿ ವಸ್ತುವಿನ ಜ್ಞಾನ ಏಕಕಾಲದಲ್ಲಿ ಉತ್ಪನ್ನ ಆಗ್ಬಿಡ್ತಾವ. ಈಗ ನಾ ಎಷ್ಟೊತ್ತನ ಹೇಳಿ ಇದು ಗಿಲಾಸ ಐತಿ, ಇದು ಮೊದಲು ಹುಟ್ಟೈತಿ. ಈಗ ನಾ ಕೈಯಾಗಿ ಹಿಡಿದ ಮೇಲೆ ಇದ್ರ ಜ್ಞಾನ ಆಯ್ತು. ಅಂದ್ರೆ ವಸ್ತು ಮೊದಲ, ಜ್ಞಾನ ಹಿಂದಿಗಡೆ. ಹಿಂಗೆ ಎಲ್ಲಿ ಇರ್ತೈತಿ ಜಗತ್ತಿನೊಳಗೆ ಯಾವುದೇ ನಿಮಗೆ ಜ್ಞಾನ ಆಕೈತೆ ಅಂದ್ರೆ ಅದು ಸಾಕ್ಷಿ ಭಾಷೆ ಅಲ್ಲ, ಅದು ಪ್ರಮಾತ ಭಾಷೆ ಇರ್ತೈತಿ ಅಂತ ಹೇಳಿದೆ. ಇದು ಭಾಳ ವೆರಿ ಇಂಪಾರ್ಟೆಂಟ್. ಇದು ಬಹಳ ಮಹತ್ವದ ಮಾತು. ಇದು ಹೇಳ್ತಾನೆ. ಇದು ಸಾಮಾನ್ಯರಿಗೆ ಅಷ್ಟೆಲ್ಲ ಇವು ಕ್ಲಿಯರ್ ಗೊತ್ತಿರಂಗಿಲ್ಲ ಇದು. ಅದಕ್ಕಾಗಿ ಇದು ವಸ್ತು ಮೊದಲು, ಜ್ಞಾನ ಹಿಂದುಗಡೆ. ಎಲ್ಲ ಕತ್ತಿ ಅಲ್ಲಿ ಏನು ಹಚ್ಚಬೇಕು? ಪ್ರಮಾತ ಭಾಷೆ ಹಚ್ಚಬೇಕು. ಎಲ್ಲಿ ವಸ್ತು ವಿಷಯ ಮತ್ತು ಜ್ಞಾನ, ವಸ್ತು ಜ್ಞಾನ ಏಕಕಾಲದಲ್ಲಿ ಅಕ್ಕವು. ಅಲ್ಲಿ ಅವು ಏಕಕಾಲದಲ್ಲಿ ಉತ್ಪನ್ನ ಆಗ್ಯಾವ ಅಂದ್ರೆ ಏಕಕಾಲದಲ್ಲಿ ನಾಶ ಆಗಿಬಿಡ್ತಾವ. ಈಗ ಇದನ್ನ ಹಿಡಿದಾಗ ನಿಮಗೆ ಜ್ಞಾನ ಆತ. ಈ ಕಡೆ ತೆಗೆದು ಬಿಟ್ಟು ಜ್ಞಾನ ನಾಶ ಆಯ್ತು, ವಸ್ತು ಐತಿ ಇನ್ನ ಹಂಗ ಹೇಳ್ತಾನ. ಆದ್ದರಿಂದ ಪ್ರಮಾತ ಭಾಷೆದಲ್ಲಿ ಈ ರೂಢ್ಸ್ ಇರ್ತೈತಿ, ಸಾಕ್ಷಿ ಭಾಷೆದಲ್ಲಿ 2 ಹೋಗೇ ಬಿಡ್ತಾವ. ಹೇಗೈತಿ? ಆದ್ದರಿಂದ ಅದಕ್ಕೆ ನ್ಯಾಯ ಅವಿದ್ಯಾಕ ಕಾರ್ಯ ಸತ್ಯ ಸತ್ಯ ವಿಲಕ್ಷಣ ಅನಿರ್ವಚನೆ ಇಲ್ಲೇ ಹೌದಲ್ಲ. ಜ್ಞಾನ ಬಾದು ಸರ್ಕಿ ನ್ಯಾಯ ಅವಿದ್ಯಾಕ ಅದೇ ಹೇಳಿ ಬರೋಬರಿ ಐತದ. ಹೌದಿಲ್ಲ? ಈಗ ರಜ್ಜು ಉಪಚೇತನ ಸ್ಥಿತ ತಮಗುಣ ಪ್ರಧಾನ ಅವಿದ್ಯಾಂಶ ಪರಿಣಾಮ ಸಾರ್ಥ ಸಾಕ್ಷಿ ಚೇತನ ಇಲ್ಲ. ಈ ಕಡೆ ಭಾಳ ಹಿಂದೆ ಬಂದ್ಬಿಟ್ಟಿದೆ. ರೈಟ್ ಸೈಡ್ ಬರಾಬರಿ. ಇಲ್ಲಿ ನಾ ಇಟೋತನ ಏನು ಹೊರಗಿಂದ ಹೇಳಿ ಇನ್ನು ಕನಸಿಂದ ಹೇಳ್ತಿದ್ದೆ ಅಂತಂದೆಲ್ಲ, ಅದನ್ನ ದಾಟಿ ಮುಂದೆ ಬಂದೇನೆ. ಅರ್ಥಾರ್ಥ ನೀವು ಎಲ್ಲಿರ್ಬೇಕಂದ್ರೆ 135 ನಾ ನಿಮ್ಗೆ ಹೇಳೋದ್ರಾಗ ನಾನು ಕಳ್ಕೊಂಡೇನಿ. ಅಂದ್ರೆ ಅದು ಬಳಿ ಹಿಡೋದು ಬಿಟ್ಟೇನೆ.
ಅಂದ್ರೆ 135 ಅಂಕ ಐತಿಲ್ಲೋ. ಸಾಕ್ಷಿ ಭಾಷೆ 135ನೇ ಅಂಕದ ಸ್ವಲ್ಪ ಮ್ಯಾಲೆ ಸಾಕ್ಷಿ ಭಾಷೆ ಅನ್ನೋದೈತಿ ನೋಡಿ, ಅಲ್ಲಿ ಬನ್ನಿ, ಅಲ್ಲಿ ನಾ ಸಿಗ್ತೇನೆ ನಿಮಗೆ. ಹೌದಲ್ಲ? ಏನು ಯಾಯ್ತೆ ಬಾಯ ಸರ್ಪಾದಿ ಅಂತರ್ ಸ್ವಪ್ನ ಪದಾರ್ಥ ಸಾಕ್ಷಿ ವಾಚಕೈ ಅಂತ ಹಿಂಗೆ ಹೇಳಿದ್ವಿ. ಅಲ್ಲೊಂದು ಮಹತ್ವದ ಮಾತು ಹೇಳ್ತೇನೆ ಅಂತಂದಿದ್ದೆ. ಏನು ಮಹತ್ವದ ಮಾತು ಹೇಳ್ತಿದ್ದೆ ಅಂದ್ರೆ, ಎಲ್ಲಿ ಕ್ರಮೋತ್ಪತ್ತಿ ಐತಿ, ಕ್ರಮೋತ್ಪತ್ತಿ ಅಂದ್ರ ಗೊತ್ತಾತಾನೆ? ಕ್ರಮೋತ್ಪತ್ತಿ ಅಂದಾಗ ಈ ಗಿಲಾಸ್ ಹಿಡಿದಿದ್ದೆ ನಾವು. ಕ್ರಮೋತ್ಪತ್ತಿ ಅಂದ್ರೆ ಕ್ರಮ ಏನೋ ಗಿಲಾಸ್ ಮೊದಲು ಹುಟ್ಟೈತಿ, ಜ್ಞಾನ ಈಗ ಹುಡ್ತು, ಇದು ಕ್ರಮೋತ್ಪತ್ತಿ ಅಂತಾರೆ ಶಾಸ್ತ್ರದ. ಹಿಂಗೆ ಎಲ್ಲಿ ಇರ್ತೈತಿ ಅಂತಲ್ಲಿ ಏನ್ ಮಾಡ್ಬೇಕು? ಪ್ರಮಾತ ಭಾಷೆ ಅಂದ್ರೆ, ಪ್ರಮಾತ ಅಂದ್ರೆ ಜೀವ, ಆ ಜೀವನು ಇದನ್ನು ತಿಳಿತಾನೆ ಅಂತ ತಿಳ್ಕೊಬೇಕು ನೀವು. ತಿಳಿತಾ? ಇನ್ನ ಎಲ್ಲಿ ಸಮೋತ್ಪತ್ತಿ ಅದ, ಸಮೋತ್ಪತ್ತಿ ಅಂದ್ರೆ ಎರಡು ಒಮ್ಮೆ ಹುಡ್ತಾವ. ಅಂದ್ರ ಆ ವಸ್ತುವಿನ ಜ್ಞಾನ ಎರಡು ಒಮ್ಮೆ ಹುಡ್ತಾವ. ಮತ್ತೆ ಇನ್ನೊಂದು ಇದು ಎಲ್ಲಿಯಪ್ಪ ಅಂತಂದ್ರ, ಸರ್ಪ ಹಗ್ಗದಲ್ಲಿ ತೋರಿದ ಸರ್ಪ ಜ್ಞಾನ, ಕನಸಿನಲ್ಲಿ ತೋರಿದ ವಸ್ತು ಪದಾರ್ಥ ಜ್ಞಾನ. ಇವೆಲ್ಲ ಕ್ಲಿಯರ್ ಹೇಳಕತ್ತೆ ನೀವು. ಹೌದಿಲ್ಲ? ಇವು ಏಕಕಾಲದಲ್ಲಿ ಹುಟ್ಟುತ್ತವೆ, ಏಕಕಾಲದಲ್ಲಿ ನಾಶ ಆಗುತ್ತವೆ, ಆದ್ರೆ ಇವೆಲ್ಲ ಸಾಕ್ಷಿ ಭಾಷೆ ಇರುತ್ತವೆ. ಇವು ಯಾಕ ಸಮೋತ್ಪತ್ತಿ ಐತಿ, ಸಮಾನ ಉತ್ಪತ್ತಿಯಾಗಿ ಸಮಾನ ನಾಶ ಆಗಿ ಹೋಗ್ತಾವ. ಅಂತಲ್ಲಿ ಸಾಕ್ಷಿ ಭಾಷೆ ಹಚ್ಚಬೇಕು. अविद्या की वृत्ति द्वारा जाको साक्षी भाषे कहे प्रकाशे सो ಸಾಕ್ಷಿ ಭಾಷೆ ಕಹೆ. ಸಾಕ್ಷಿ ಭಾಷೆ ಅಂದ್ರೆ ಏನು? ಅವಿದ್ಯಾ ವೃತ್ತಿಯಿಂದ ಯಾವುದನ್ನು ಸಾಕ್ಷಿ ಪ್ರಕಾಶ ಮಾಡುತ್ತಾನೆಯೋ ಅದಕ್ಕೆ ಸಾಕ್ಷಿ ಭಾಷೆ ಅನ್ನುತ್ತಾರೆ. ಅಂದ್ರೆ ಅಲ್ಲಿ ಜೀವನ ಆಟ ನಡೆಯಂಗಿಲ್ಲ, ಜೀವನದಿಂದ ಕೆಲಸ ಆಗುವುದಿಲ್ಲ. ಅವಿದ್ಯಾಗ ಮೋಹಿತ ಆಗಿಬಿಟ್ಟಿರ್ತಾನೆ, ಇವೇನು ಮಾಡ್ಬೇಕು, ಅದ್ರ ಮುಂದೆ ಅದನ್ನು ದಾಟಿ ಹೋಗೋದು ಬರೋದಿಲ್ಲ. ಅದಕ್ಕೆ ಸಾಕ್ಷಿ ಬೇಕಾಗತ್ತೆ. ಇನ್ನ 135ನೇ अंक रज्जु में सर्प और का ध्यान अविद्या का परिणाम और चेतन का विवर्त है. ಏನು ಹೇಳಿದ್ರು? ಹಗ್ಗದಲ್ಲಿ ತೋರಿದ ಸರ್ಪ ಅದರ ಜ್ಞಾನಕ್ಕೆ ಅವಿದ್ಯೆಯ ಪರಿಣಾಮ ಮತ್ತು ಚೇತನದ ವಿವರ್ತ ಐತಿ ಅಂತ ಹೇಳ್ತಾರೆ. ಹಗ್ಗದಲ್ಲಿ ತೋರಿದ ಸರ್ಪ ಮತ್ತು ಸರ್ಪ ಜ್ಞಾನ ಇವು ಎರಡೂ ಏನಪ್ಪ ಅವಿದ್ಯೆಯ ಪರಿಣಾಮ ಅದಾವು. ಚೇತನ ಸಂಬಂಧಿ ಅವಿದ್ಯಾ ಸಂಬಂಧಿ ಹೇಳ್ತೇನಂದ್ರೆ ಪರಿಣಾಮ ಹಚ್ಚ, ಮತ್ತು ಚೇತನ ಸಂಬಂಧಿ ಹತ್ತೇನಂದ್ರ ವಿವರ್ತ ಹಚ್ಚ. ಹಿಂಗ ಕಾಯ್ದ ಅದು ಹಿಂಗೈತೆ. ಅದಕ್ಕೆ ಪರಿಣಾಮ ಅಂದ್ರೆ ಏನು, ವಿವರ್ತ ಅಂದ್ರೆ ಏನು ಅಂತ ಕೇಳಿದ್ರೆ ಅಂದ್ರೆ ಅದರ ಲಕ್ಷಣಗಳೇನು ಅಂತ. ಅಂದ್ರೆ ಉಪಾದಾನಕ್ಕೆ ಸಮಾನ ಸತ್ತಾವಾದ ಕಾರಣಕ್ಕೆ ಸಮಾನ. ಮುಂದೆ ಬರ್ತೈತೆ ಅದು ಬೇಡ, ಏನೇನು ಹೇಳೋದು ಬೇಡ, ಮುಂದೆ ಬರತೈತೆ ಅದ ಅವ್ರು ಹೇಳ್ತಾರ, ನಾವ್ಯಾಕೆ ಇದು ಮಾಡಬೇಕು. ಏನು ಅಂದರೆ रज्जु आदि कण में अनिर्वचनीय पदार्थ सर्पादि और तिनका ज्ञान ब्रह्म कहिए. ಹಗ್ಗದಲ್ಲಿ ತೋರಿದ ರಜ್ಜು ಮೊದಲಾದಗಳಲ್ಲಿ ಅನಿರ್ವಚನೀಯ ಸರ್ಪಾದಿಗಳೇನು ತೋರ್ಯಾವ ಮತ್ತು ಅವುಗಳ ಜ್ಞಾನ, ಇದಕ್ಕೆ ಏನಂತಾರೆ? ಭ್ರಮ. ಅಂದ್ರೆ ಭ್ರಾಂತಿ. ಅದಕ್ಕೆ ಅಧ್ಯಾಸನು ಅನ್ನುತ್ತಾರೆ. ಅಧ್ಯಾಸ ಅಂದ್ರೆ ಅಧ್ಯಾಸದ ಲಕ್ಷಣ ಏನಂತ ಅಂದ್ರೆ ಸ್ವಭಾವೋ ಅಧಿಕರಣೋ ಭಾಸೋ ಅಧ್ಯಾಸ. ಯಾವುದು ತನ್ನ ಅಭಾವ ಅಧಿಕರಣದಲ್ಲಿ ತಾನು ಇಲ್ಲದೆ ಅದು ತೋರ್ತಿದ್ರೆ
ಅದಕ್ಕೆ ಅಧ್ಯಾಸವೆನ್ನುತ್ತಾರೆ. ಆ ಹಗ್ಗದಲ್ಲಿ ಸರ್ಪ ಐತೆನ ಇಲ್ಲ. ಅಸ್ವ ಅಭಾವ ಅಧಿಕರಣ ಅಂದ್ರೆ ಹಗ್ಗ. ಆದರೆ ಅವಭಾಸ ಅಂದ್ರೆ ಆ ಸರ್ಪ ಜ್ಞಾನ ತೋರ್ಯವ. ಹಿಂಗೆ ಎಲ್ಲಿ ಆಕತಿ ತಾರ ಇಲ್ಲದೇ ತೋರ್ತೈತಿ. ಹಿಂಗಿದ್ದದಕ್ಕೆ ಅಧ್ಯಾಸನ ಬೇಕು ಅಂತೇಳಿ ಹಿಂಗೆ ಲಕ್ಷಣ. ಮತ್ತೊಂದು ಲಕ್ಷಣವಿದೆ, ಅಧಿಷ್ಠಾನ ವಿಷಮ ಸತ್ತಾವಾಲ ಅವಭಾಸೋ ಅಧ್ಯಾಸ. ಮತ್ತೊಂದು ಲಕ್ಷಣ ಐತಿ. ಯಾಕಂದ್ರೆ ಇಲ್ಲಿ ನಮ್ಮ ವೇದಾಂತದಲ್ಲಿ ಪ್ರಕ್ರಿಯೆ ಭಿನ್ನ ಅದಾರ. ಇದು ಶಂಕರಾಚಾರ್ಯರಿಗೆ ಸಂಬಂಧಪಟ್ಟದ್ದು. ಈಗ ಅಧಿಷ್ಠಾನ ವಿಷಮ ಸತ್ತ ಅಂತ ಹೇಳಿದ್ದೆ. ಅದು ಸ್ವಭಾವ ಅಧಿಕರಣ ಅಂತ ಬ್ರಹ್ಮ ವಿದ್ಯಾವರ್ಣಕಾರರು. ಅವೆಲ್ಲ ಗ್ರಂಥ ನಿಮಗೇನು ಗೊತ್ತಾಗಬೇಕು. ಅಂತೂ ಅವೆಲ್ಲ ಗ್ರಂಥದಲ್ಲಿ ಏನು ಹೇಳಿತ್ತು ಅದನ್ನೆಲ್ಲ ಅಣ್ಣ ಅಡುಗೆ ಮಾಡೋ ನಾನು ಉಣವ್ರು ನೀವ ಎಲ್ಲ ಕಡೆ ಮಸಾಲೆ ತಂದು ಹಾಕಿ ಮಾಡಿ ತಯಾರು ಮಾಡೋದು, ನೀವು ಕೂತು ಉಣೋದು ಇಟ್ಟದಾಗದೈತಿ. ಅವು ಗ್ರಂಥಗಳು ಎಲ್ಲಿಯೂ ಹೇಳ್ತಿದ್ವಿ ಹೆಂಗೆ ಅಲ್ಲ. ಅದಕ್ಕಿರಲಿ ಅಂದ್ರೆ ಎರಡು ಪ್ರಕಾರ ಲಕ್ಷಣಗಳು, ಅಧ್ಯಾಸದ ಲಕ್ಷಣಗಳದಾವು. ಅಧಿಷ್ಠಾನಕ್ಕಿಂತ ವಿಷಮ ಸತ್ತ ಇರಬೇಕು. ಅಧಿಷ್ಠಾನ ವಿಷಮ ಸತ್ತಾವಲ್ಲ ಅವಭಾ ಅಧ್ಯಾಸ. ಈಗ ಅಂದರೆ ಇದನ್ನು ಅಲ್ಲಿ ಕುಂದ್ರಿಸಿ ತೋರಿಸ್ಬೇಕಂದ್ರೆ ಅಧಿಷ್ಠಾನ ವಿಷಮ ಸತ್ತಾವಲ್ಲ ಅವಭಾಸು ಅಂದ್ರೆ ಆ ಸರ್ಪಕ್ಕೆ ಅಧಿಷ್ಠಾನ ಏನು ಹಾಗ, ಸ್ಥೂಲ ದೃಷ್ಟಿಯಿಂದ ಹಾಗ. ಆ ಸರ್ಪಕ್ಕೆ ಅಧಿಷ್ಠಾನ ವಿಷಮ ಸತ್ತ ಅಂದಾಗ ಸರ್ಪ ಯಾವ ಸತ್ತ ಐತಿ? ಪ್ರಾತಿಭಾಷಿಕ ಸತ್ತ ಐತಿ. ಹಾಗೆ ಯಾವ ಸತ್ತ ಐತಿ? ವ್ಯಾವಹಾರಿಕ ಸತ್ತ ಐತಿ. ಅಧಿಷ್ಠಾನ ವಿಷಮ ಸತ್ತ. ಓಕೆ, ಅಧಿಷ್ಠಾನ ವಿಷಮ ಸತ್ತ. ಅವಭಾಸ ಅಂದರೆ ಆ ವಸ್ತುವಿನ ಜ್ಞಾನ ಆಗೋದು. ಸರ್ಪ ಜ್ಞಾನ ತೋರೋ ಅದಕ್ಕೆ ಅವಭಾಸ ಅಂತಾರೆ. ಇದಕ್ಕೆ ಅಧ್ಯಾಸ ಅಂತಾರೆ. ಹಿಂಗ ಎಲ್ಲಿ ಇಲ್ಲಿ अध्यास कहिए। सो भ्रम अविद्या का परिणाम और चेतन का विवर्त है। आ भ्रांति ಏನೈತಿ ಅವಿದ್ಯೆಯ ಪರಿಣಾಮದ ಚೇತನದ ವಿವರ್ತದ ಅಂತೇಳಿ. ಈಗ ಅದು ಅವಿದ್ಯೆ ಪರಿಣಾಮ ಅಂದ್ರೆ ವಿವರ್ತ ಅಂದ್ರೆ ಏನು ಅದನ್ನು ಹೇಳ್ತಾರೆ. ಈಗ ಉಪಾದಾನ ಕಾರಣಕ್ಕೆ ಸಮಾನ ಸ್ವಭಾವ ವಾಲ ಅನ್ಯತಾ ಸ್ವರೂಪ ಪರಿಣಾಮ ಕೈ ಏನು ಹೇಳಿದ್ರು? ಉಪಾದಾನದ ಕಾರಣದ ಸಮಾನ ಸ್ವಭಾವ ಇರಬೇಕು, ಅನ್ಯತಾ ರೂಪ ಇರಬೇಕು, ಅದಕ್ಕೆ ಪರಿಣಾಮ ಅನ್ಬೇಕು. ಗೊತ್ತಾಯ್ತಾ? ಏನಿಲ್ಲ, ಸುಮ್ ನೀವು ಅಂದಂಗ ಅನ್ಕೊಂಡು ಹೋಗ್ಬಿಡು. ಅಂದರೆ ಉಪಾದಾನ ಕಾರಣದ ಸಮಾನ ಸತ್ತ. ಈಗ ಮತ್ತೆ ಹಚ್ಚಿದ್ರೆ ಇನ್ನೂ ಭಾಳ ಗುಮ್ಮಕ್ಕತ್ ಕರಿ ಬ್ಯಾಡ ಅಂದ್ರೆ ಉಪಾದಾನ ಅಂದ್ರೇನು, ಕಾರಣ ಅಂದ್ರೇನು, ಪ್ರತಿಯೊಂದಕ್ಕೆ ಲಕ್ಷಣದ. ಹಿಂಗಾದ್ರೆ ಗಾಡಿ ಮುಂದೆ ಹೋಗುದಿಲ್ಲ. ಮತ್ತು ಅದಕ್ಕಾಗಿ ಮತ್ತೆ ಅದು ಒಂದು ಇದು ಐತಿ. ಮತ್ತೆ ಉಪಾದಾನ ಅಂದ್ರೇನು, ಕಾರಣ ಅಂದ್ರೇನು, ಹಿಂಗೆಲ್ಲ ಇರಲಿ. ಈಗ ಅದೇನು ಬೇಡ. ಉಪಾದಾನ ಅಂದ್ರೆ कार्य से पूर्व होवे, कार्य में प्रवेश होवे, कार्य का जनक होवे, सो ಉಪಾದಾನ ಕಾರಣ. ಕಾರ್ಯಕ್ಕಿಂತ ಮೊದಲಿರಬೇಕು, ಕಾರ್ಯದಲ್ಲಿ ಪ್ರವೇಶ ಆಗಿರಬೇಕು, ಕಾರ್ಯವನ್ನು ಹುಟ್ಟಿಸ್ತಿರ್ಬೇಕು, ಅದಕ್ಕೆ ಉಪಾದಾನ ಅನ್ಬೇಕು. ತಿಳಿತಾ? ಮತ್ತು ಶಾರ್ಟ್ಕಟ್ ಬೇಕಂದ್ರೆ ಜಾಕೆ ಸ್ವರೂಪ ಮೇ ಕಾರ್ಯ ಕಾ ಸ್ಥಿತಿ ಹೋವೆ, ಸೋ ಉಪಾದಾನ. ಯಾವುದರ ಸ್ವರೂಪದಲ್ಲಿ ಕಾರ್ಯದ ಸ್ಥಿತಿ ಅಂದರೆ ಇರಬೇಕೇ ಇರ್ಬೋದೋ ಅದು ಉಪಾದಾನ ಕಾರಣ. ಅದು ನಿಮ್ಗೆ ಗೊತ್ತಾಗೈತೇನ? ಏನಿಲ್ಲ. ಇದು ಏನೈತಿ? ಬಟ್ಟೆ ಐತಿ. ಈ ಬಟ್ಟೆಗೆ ಈ ಉಪಾದಾನ ಕಾರಣ ಏನೈತಿ? ನೂಲು. ಯಾವುದರ ಸ್ವರೂಪದಲ್ಲಿ ಕಾರ್ಯದ ಸ್ಥಿತಿ ಇರುವುದೋ ಅಂದ್ರೆ, ಯಾವುದರ ಸ್ವರೂಪದಲ್ಲಿ ಕಾರ್ಯ ಅಂದ್ರೇನು, ಕಾರ್ಯನ ಉತ್ಪನ್ನ ಹೋಗಿಸೋ ಕಾರ್ಯ ಅದರ ಲಕ್ಷಣ. ಯಾವುದು ಹುಟ್ಟೈತಿ
ಉತ್ಪನ್ನ ಆಗೈತಿ, ಅದಕ್ಕೆ ಕಾರ್ಯ ತರ. ಈ ಬಟ್ಟೆ ತಯಾರಾಗೈತಿಲ್ಲ, ಉತ್ಪನ್ನ ಹುಟ್ಟೈತಿ ಅಂದಮೇಲೆ ಇದಕ್ಕೆ ಕಾರ್ಯ ಅನ್ಬೇಕು ಬಟ್ಟೆಗೆ. ಇದು ಕಾರ್ಯ ಯಾಕೆ ಸ್ವರೂಪ ಮೇ ಕಾರ್ಯ ಕಾ ಸ್ಥಿತಿ ಇವು ಯಾವುದರ ಸ್ವರೂಪದಲ್ಲಿ ಅಂದ್ರೆ ಯಾವುದನ್ನು ಆಶ್ರಯ ಮಾಡಿಕೊಂಡು ಕಾರ್ಯ ಇರುವುದೋ ಅದಕ್ಕೆ ಉಪಾದಾನ ಕಾರಣ ಅಂದಾರ. ತಿಳಿತ ಏನೇನು ತಿಳಿದಂಗ ಏನು ತಿಳಿದಂಗ ಹಿಂಗ ಐತೆ. ಅಂದರೆ ಈ ಬಟ್ಟೆ ಅನ್ನುವ ಕಾರ್ಯ ನೂಲನ್ನು ಕಾರಣವನ್ನು ಬಿಟ್ಟು ಇಲ್ಲ ಬರ್ತೈತೇನಾ? ಇಲ್ಲ. ಅದಕ್ಕೆ ಯಾವುದರ ಸ್ವರೂಪದಲ್ಲಿ ಕಾರ್ಯದ ಸ್ಥಿತಿ ಅದು ಇರ್ಬೇಕ. ಅದನ್ನ ನಮ್ಮ ಆಶ್ರಯ ಮಾಡ್ಕೊಂಡೇ ಇರ್ತೈತೆ. ಅದ ಬಡ ಬಡ ನೂರು ಎಳೆದು ಬಿಟ್ಟೆ ಅಂದ್ರೆ ಅರಿವಿನ ಸುಳ್ಳ ಹೋಗದೆ. ಅದಕ್ಕೆ ಯಾವುದರ ಜಾಕೆ ಸ್ವರೂಪ ಮೇ ಕಾರ್ಯಕ ಸ್ಥಿತಿ ಅಂದರೆ ಇರುವಿಕೆ. ನೂಲಿನ ಇರುವಿಕೆಯಲ್ಲೇ ಐತಿದು. ನೂಲನ್ನು ಬಿಟ್ಟು ಅರಿವಿ ಇರ್ಲಾಕ ಬರಂಗಿಲ್ಲ, ಅದು ಮತ್ತು ಸುಳ್ಳ ಆಗಿ ಹೋಗ್ತತಿ. ನೂಲು ಜಗ್ಗಿ ಹೊರಗೆ ತೆಗೆದಿಟ್ರೆ ಆದ್ದರಿಂದ ಈ ರೀತಿ ಉಪಾದಾನ ಕಾರಣ ಅಂತಾರೆ. ಅದಕ್ಕೆ ಇರಲಿ. ಇನ್ನು ಅಣಿತಾ ಸ್ವರೂಪ ಪರಿಣಾಮ ಹೇ ಉಪಾದಾನ ಕಾರಣಕ್ಕೆ ಸಮಾನ ಸ್ವಭಾವ ಅಲ್ಲ. ಉಪಾದಾನದ ಸಮಾನ ಸ್ವಭಾವ ಇರಬೇಕು ಅಂದರೂ ಸಮಾನ ಸತ್ತ ಇರಬೇಕಂದ್ರೂ ನಡೀತೈತೆ. ಉಪಾದಾನದ ಸಮಾನ ಸತ್ತ ಇರಬೇಕು, ಅನ್ಯತಾ ರೂಪ ಇರಬೇಕು, ಅದಕ್ಕೆ ಪರಿಣಾಮ ಅನ್ಬೇಕು. ಇದರ ಗೊತ್ತೈತೇನ? ಏನು ಹೇಳ್ರಿ ನೋಡ್ರಿ. ಮತ್ತು ಅದನ್ನು ಕುಂದ್ರಿಸ್ಬೇಕಲ್ಲ ಅಲ್ಲಿ. ಆ ಲಕ್ಷಣಕ್ಕೆ ಇದಕ್ಕೆ ಹೊಂದಾಣಿಕೆ ಮಾಡಿ ಕುಂದ್ರಿಸಿ ತೋರಿಸ್ಬೇಕು ನಮಗೆ. ಉಪಾದಾನದ ಸಮಾನ ಸತ್ತ ಇರಬೇಕು, ಅನ್ಯತಾ ರೂಪ ಇರಬೇಕು, ಅದಕ್ಕೆ ಪರಿಣಾಮ ಅನ್ಬೇಕು ಅಂತ ಲಕ್ಷಣ ಐತಿ. ಲಕ್ಷಣ ಹೇಳೇ ಲಕ್ಷಣ ಇನ್ನು ಅದರ ಕುಂದಿರ್ಸು. ಭಾಳ ಇದು ಇಲ್ಲ ಕರೆ, ಆದರೂ ಗೊತ್ತಾಗುವುದಿಲ್ಲ ಇಷ್ಟೇ. ಅಂದರೆ ಇಲ್ಲಿ ಕೇಳ್ರಿ, ಪರಿಣಾಮ ಮತ್ತೆ ಅದಕ್ಕೆ ಅನ್ಬೇಕು ಅಂತ ಕೇಳಿದಾಗ ಪರಿಣಾಮದ ಲಕ್ಷಣ ಮಾಡಿದೆ. ಏನತ್ತ? ಉಪಾದಾನ ಕಾರಣದ ಸಮಾನ ಸತ್ತ ಇರಬೇಕು, ಅನ್ಯಥಾ ರೂಪ ಅಂದ್ರೆ ಬ್ಯಾರೆ ರೂಪ ಇರಬೇಕು, ಅದಕ್ಕೆ ಪರಿಣಾಮ ಅನ್ಬೇಕು. ಕನ್ನಡದಾಗ ಹೇಳೇನಿ. ಅಂದ್ರೆ ಅಂದ್ರ ಏನು ಹೇಳಿದ್ನ? ಈಗ ಪರಿಣಾಮದ ಲಕ್ಷಣ ಮಾಡಾಕತ್ತೇವೆ ಅದಿಲ್ಲ. ಉಪಾದಾನ ಕಾರಣಕ್ಕೂ ಉಪಾದಾನ ಕಾರಣದ ಅದರ ಸಮಾನ ಸತ್ತ ಇರ್ಬೇಕು, ಅನ್ಯತಾ ರೂಪ ಇರ್ಬೇಕ, ಅದಕ್ಕೆ ಪರಿಣಾಮ ಅನ್ಬೇಕು. ಈಗ ಇಲ್ಲೇ ತಗೋ, ಈಗ ಹಾಲು ಅದಾವಿಲ್ಲ, ಹಾಲು ಅದಾವ ಹೌದಿಲ್ಲ. ಮೊಸರು ನಮಗೆ ಮಾಡಬೇಕಾಗೈತಿ. ಮೊಸರಿಗೆ ಉಪಾದಾನ ಕಾರಣ ಏನು? ಹಾಲು. ಅದಕ್ಕೆ ಯಾಕೆ ಸಂಶಯ ತಗೋತೀವಿ? ಮೊಸರಿಗೆ ಉಪಾದಾನ ಕಾರಣ ಹಾಲು ಹೋಗಿ ಮೊಸರಾಕತಿ ಹೌದಿಲ್ಲ. ಉಪಾದಾನ ಕಾರಣ ಹಾಲೈತಿ, ಹಾಲಿನಿಂದ ಕಾರ್ಯವಾದ ಮೊಸರು ಹುಟ್ಟೈತಿ ಹೌದಲ್ಲ. ಆದರೆ ಆ ಹಾಲ ಇಲ್ಲಿ ಉಪಾದಾನ ಕಾರಣದ ಸಮಾನ ಸತ್ತ ಇರ್ಬೇಕಂತ ಹೇಳೈತಿ. ಹಂಗಾರ ಹಾಲು ಯಾವ ಸತ್ತ? ವ್ಯಾವಹಾರಿಕ ಸತ್ತ. ಮೊಸರು ಯಾವ ಸತ್ತ? ವ್ಯಾವಹಾರಿಕ ಸತ್ತ. ಉಪಾದಾನದ ಸಮಾನ ಸತ್ತ ಐತೆ ಇಲ್ಲ. ಅನ್ಯಥಾ ರೂಪ ಇರ್ಬೇಕಂತ ಮತ್ತೆ ಮುಂದೆ ಹೇಳೈತಿ. ಲಕ್ಷಣಗಳು ನೆನಪಿದ್ರೆ ಅದನ್ನ ಮಾಡ್ಲಾಕ್ ಬರ್ತೈತಿ. ಅದು ನೆನಪಿಲ್ಲ ಅಂದ್ರೆ ಏನು ಮಾಡೋ, ಗಾಡಿ ಅಲ್ಲೇ ಬಂದ್ ಆತ ಹಿಂಗಾಕತಿ. ಅನ್ಯಥಾ ರೂಪ ಅಂದ್ರೆ ಬ್ಯಾರೆ ರೂಪ ಇರ್ಬೇಕು. ಅಂದ್ರೆ ಹಾಲು ತಿಳಿ ಇರ್ತೈತಿ, ಮಧುರ ಇರ್ತೈತಿ, ಮೊಸರು ಗಟ್ಟಿ ಇರ್ತೈತಿ, ಹುಳಿ ಇರ್ತೈತಿ, ಬ್ಯಾರೆ ರೂಪ ಆಯ್ತು ಹೌದಲ್ಲ. ಹಿಂಗೆ ಉಪಾದಾನದ ಸಮಾನ ಸತ್ತ ಇರಬೇಕು, ರೂಪರ ಬ್ಯಾರೆ ಇರಬೇಕು, ಅದಕ್ಕೆ ಪರಿಣಾಮ ಅನ್ಬೇಕು. ಈಗ ಗೊತ್ತಾಗ್ತಲ್ಲ. ಇದರಂತೆ ಅನಿತಾ ಸ್ವರೂಪ ಪರಿಣಾಮ ಕೈ ಅಧಿಷ್ಠಾನತೆ ವಿಪರೀತ ಸ್ವಭಾವ ಅಲ್ಲ.
ಅಣಿತಾರೋಪಕ್ಕೂ ವಿವರ್ತಕ್ಕೆ ಮುಂದೆ ವಿವರ್ತದ ಲಕ್ಷಣ ಮಾಡ್ಯಾರ. ವಿವರ್ತ ಅಧಿಷ್ಠಾನ ವಿಷಮ ಸತ್ತಾವಾಲ ಅನ್ಯತಾರು ವಿವರ್ತಕಯೇ ಇದು ಲಕ್ಷಣ ಐತಿ. ಅಧಿಷ್ಠಾನಕ್ಕಿಂತ ವಿಪರೀತ ಸ್ವಭಾವ ಇರಬೇಕು, ಅನ್ಯತಾ ಆರೋಪ ಇರಬೇಕು, ಅದಕ್ಕೆ ವಿವರ್ತನ ಬೇಕು. ಹೇಳಪ್ಪ ನೋಡೋಣ ಕುಂದ್ರೆ ತೋರ್ಸು ಅಂದ್ರೆ ಮತ್ತೆ ಹಾನಿ ನಮ್ಮಲ್ಲಿ ಶಾಸ್ತ್ರ ಕೇಳಿದ್ರೆ ಬರೋಬ್ಬರಿ ಕೇಳಿ ಅಂತ ಅರ್ಥ. ಏನಿಲ್ಲ ಅದು ಪಟಕಣ್ಣಿ ನಿಮ್ಮ ಕೈ ಸಿಗೋದಿಲ್ಲ. ಈಗ ಭಾಳ ಅದು ನಿಮ್ಮ ಅದೇನು ಭಾಳ ಅಂದ್ರೆ ಅದು ಲೆಕ್ಕದಿಂದ ಹಿಂಗೆ ಮೈ ತುಂಬ ಇದ್ದಂಗೆ ಐತೆ ಕರೆ. ಇರಲಿ ಈಗ ಇಲ್ಲಿ ಕೇಳಿ, ಅಲ್ಲಿ ಹುಡುಕಾಡೋದು ಸಿಗೋಬೇಕೆ ಅಲ್ಲ ಇಲ್ಲಿ ಕೇಳಿ. ಅಂದರೆ ಈಗ ಮೈತುಂಬ ಅಂದ್ರೆ ಹಗ್ಗದ ಸಾರ್ಪ್ ತೋರಿದ ಅಥವಾ ಮೈತುಂಬ ಅಂದ್ರೆ ಏನು, ನಿನಗೆ ಯಾವತ್ತು ಕಣ್ಣು ಮುಚ್ಚಿ ಕಣ್ಣು ಇದು ಮಾಡಿದ್ರೆ ಹಗ್ಗದಲ್ಲಿ ತೋರಿದ ಸಾರ್ಪ್ ದುಡ್ಡು ಅಂತ ಗೊತ್ತೇ ಇಲ್ಲ. ಏನು ಅದನ್ನು ಹುಡುಕಾಡ್ಬೇಕು ರೀ, ಏನಿಲ್ಲ ಅತಿ ಪ್ರಸಿದ್ಧ ಐತೆ ಹೌದಾ. ಅದ್ರಾಗ ಕುಂದಿಸಿ ತೋರಿಸ್ತಿತ್ತು ಹಗ್ಗದಲ್ಲಿ ಸಾರ್ಪ್ ತೋರಿಯೋದು. ಕಾಯ್ದಾ ಏನೈತಿ ಲಕ್ಷಣ ಏನು ಹೇಳ್ತತಿ? ಅಧಿಷ್ಠಾನ ವಿಪರೀತ ಸ್ವಭಾವ ಇರಬೇಕು, ಅಧಿಷ್ಠಾನಕ್ಕಿಂತ ವಿಪರೀತ ಸತ್ತ ಇರಬೇಕಂತ ಹೇಳಿದ್ರೆ ಕೊರವೆ ಏನು ಇದು ಸಮಸ್ಯೆ ಇಲ್ಲ. ಅಧಿಷ್ಠಾನ ವಿಷಮ ಸತ್ತ ಇರಬೇಕು ಮತ್ತು ಅನ್ಯತಾ ರೂಪ ಇರಬೇಕು, ಅದಕ್ಕೆ ವಿವರ್ತನ ಬೇಕು. ಆಯ್ತಾ? ಏನು ಹೇಳಿದೀವಿ ಇಲ್ಲಿ ಬರ್ದದ್ದೇ ಐತೆ. ಅದ ಅಧಿಷ್ಠಾನಕ್ಕಿಂತ ವಿಪರೀತ ಸ್ವಭಾವ ಇರಬೇಕು ಮತ್ತು ಅನ್ಯತಾ ರೂಪ ಇರಬೇಕು, ಅದಕ್ಕೆ ವಿವರ್ತನ ಬೇಕು ಅಂತ ಹೇಳಿದ್ರು ಅವರು. ಅಂದಾಗ ಮತ್ತು ಇದು ಲಕ್ಷಣ ಹೇಳ್ಯಾರ. ಮತ್ತೇನು ನಾ ದುಡ್ಡಂತೂ ಹೇಳಿಬಿಟ್ಟೇನೆ, ಅಲ್ಲಿ ಇಲ್ಲಿ ಕೊಟ್ಟಿಲ್ಲ ಅವ್ರ ಕಡೆ, ನಾ ಹೇಳೇ ಇದ್ರಾಗಾರ ನೀ ಬರೀ ಕುಂದ್ರಿಸಿ ತೋರಿಸ್ತು, ನಿನ್ನ ಕೈಯಾಗ ಎರಡು ತಂದು ಕೊಟ್ಟೇನೆ. ವ್ಯಾವಹಾರಿಕ ಸತ್ತ ಏನಿಲ್ಲ ಏನ ಹೇಳ್ತೀನಿ ಕೇಳಿ ಇರುವಾದಕ್ಕೆ ಅಂದ್ರೆ ಅರ್ಥಾತ್ ಈಗ ಹಗ್ಗದಲ್ಲಿ ಸರ್ಪ ತೋರಿದೆ ಅನ್ನೋದು ಇದು ಏನಪ್ಪ ಅಂತಂದ್ರೆ ವಿವರ್ತ ಐತಲ್ಲ, ವಿವರ್ತ ಪರಿಣಾಮ ಅಂತೂ ಗೊತ್ತೈತಿ, ವಿವರ್ತ ವಿವರ್ತ ಹೇಳಿತು. ಈಗ ಯಾಕೆ ಇದನ್ನು ಯಾಕೆ ಬೇಕಂದ್ರೆ ಈಗ ನಮ್ಮ ಈ ಜಗತ್ತನ್ನೋದೈತಲ್ಲ, ಈ ಜಗತ್ತಿನ ಸಂಬಂಧಿನ ಐತಿದು. ಯಾಕಂದ್ರೆ ಹಗ್ಗಾವ ತೊಗೊಂಡು ನಾವೇನು ಮಾಡೋಣ? ಈ ಜಗತ್ತು ಇದು ಬ್ರಹ್ಮರೂಪ ಅಧಿಷ್ಠಾನದಲ್ಲಿ ಇದೇನಿದೆ ಜಗತ್ತೋರೈತಿಲ್ಲ ಇದು. ಅದಕ್ಕೆ ವಿವರ್ತೋಪಾದನೆ ಹೇಳೈತಿದೆ. ಅದಕ್ಕೆ ಮೊದಲು ಇದಕ್ಕಿಂತ ಮೊದಲು ನಿಮಗೆ ಅಜಾತವಾದ ಹಚ್ಚಿ ತಿಳಿಸಿದ್ರೆ ಅದು ಹೊಂದಲಿಲ್ಲ, ಗೊತ್ತಾಗಿ ನಿಮ್ಮ ಬುದ್ಧಿಯಲ್ಲಿ ಸೇರಲಿಲ್ಲ ಅದು. ಅಜಾತವಾದಾಗ ಏನು ಹೇಳಿದ್ರು ಗೊತ್ತೈತೇನ? ಅದರ ನೀನು ಅತ್ಯಂತ ದುಃಖ ನಿವೃತ್ತಿ ಮಾಡ್ಕೋಬೇಕು, ಪರಮಾನಂದ ಪ್ರಾಪ್ತಿ ಮಾಡ್ಕೋಬೇಕಂತ ನಿಮ್ಮ ತಿಳಿ ಬಂದೇನು ಗುರುವೇ ಅಂತ ಹೇಳ್ದವ. ಅವ್ರೇನು ಹೇಳಿದ್ರು? ಅತ್ಯಂತ ದುಃಖ ನಿವೃತ್ತಿ ಮಾಡ್ಕೋಬೇಕಂತ ನೀ ಹೇಳಿದ್ದು ಮತ್ತು ಪರಮಾನಂದ ಪ್ರಾಪ್ತಿ ಮಾಡ್ಕೋಬೇಕಂತ ಬಂದೇನಂತ ಹೇಳ್ದಿಲ್ಲ. ಇದು ನಿನ್ನ ಭ್ರಾಂತಿ ಅಪ್ಪ ಅಂದ್ರು. ಯಾಕಂದ್ರೆ ಪರಮಾನಂದ ಸ್ವರೂಪದ್ದು ನೀನೇ ಪರಮಾನಂದ ಸ್ವರೂಪದಿಯಪ್ಪ, ಮತ್ತು ಅದನ್ನು ಪ್ರಾಪ್ತಿ ಮಾಡ್ಕೋತೇನಂದ್ರೆ ಭ್ರಾಂತಿ ಇಲ್ಲ. ನೀನ ಪರಮಾನಂದ ಸ್ವರೂಪದಿ, ಮತ್ತು ನೀ ಅದನ್ನು ಮತ್ತೆ ಪ್ರಾಪ್ತಿ ಮಾಡ್ಕೋಬೇಕಂದ್ರೆ ಇಲ್ಲದ ಪ್ರಾಪ್ತಿ ಮಾಡ್ಕೋತಾರೆ. ನೀ ಮೊದಲ ಪರಮಾನಂದ ಸ್ವರೂಪದಿ ಅನ್ನೋದಕ್ಕೆ ಶ್ರುತಿ ಪ್ರಮಾಣ ಅವೆಲ್ಲ ಕೊಟ್ಬಿಟ್ಟೇವೆ ನಾವು ಬೇಕಾದಷ್ಟು ಹೇಳ್ತಾ. ಅಂದ್ರೆ ಅರ್ಥ ಏನು ಇಲ್ಲಿ? ಅದು ಅಜಾತವಾದ ಹಚ್ಚಿದ್ರಲ್ಲಿ ಅದು ಇವು ಒಟ್ಟು ತಿಳಿಲಾರ್ದಂಗೆ ಅದು ಬಿಡಂಗಾರ. ಈಗ ನಾವು ವಿವರ್ತವಾದದಿಂದ ಇದನ್ನು ತಿಳಿಸ್ತೀವಿ ಅಂತೇಳಿ ನಡೆದದ್ದು ಈಗ ವಿವರ್ತವಾದ ಐತಿ.
ಇವು ಎಲ್ಲ ಗೊತ್ತಿದ್ರೆ ಪಟ 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 ತಿಳ್ಕೊತೋಕತೆ. ಮತ್ತು ಇವು ಎಂದೂ ಕೇಳಾರ್ದ ಎಂದರ ಒಮ್ಮೆ ಕೇಳೋಣ ಅದು ಜನ ಸ್ವಲ್ಪ ದಿಂಗ್ ಹಿಡಿತೈತಿ ಇಷ್ಟ, ಅದು ತಿಳಿತೈತಿ ಮುಂದೆ ಅಷ್ಟ. ಅದಕ್ಕಾಗಿ ಇಲ್ಲಿ ಏನು ಹೇಳಿದಾರಂದ್ರೆ ನಾ ಈಗ ಏನು ಮಾಡಕತ್ತಿದ್ದೆ, ಅಧಿಷ್ಠಾನ ವಿಷಮ ಸತ್ತಾವಾಲ ಅನ್ಯತಾ ರೂಪ ವಿವರ್ತ ಅಂದ್ರೆ ಹಗ್ಗ ಸತ್ತೋಳತಿಲ್ಲ, ಅಧಿಷ್ಠಾನ ವಿಷಮ ಸತ್ತ ಐತೆ ಇಲ್ಲ. ಹಗ್ಗಕ್ಕೂ ಸರ್ಪಕ್ಕೂ ಹಗ್ಗ ವ್ಯಾವಹಾರಿಕ ಸತ್ತ ಐತಿ, ಸರ್ಪ ಪ್ರಾತಿಭ. ಅಧಿಷ್ಠಾನ ವಿಷಮ ಸತ್ತ ಐತೆ ಇಲ್ಲ. ಅನ್ಯಥಾ ರೂಪ ಅಂತ ಹೇಳ್ತಾನ ಅನ್ಯಥಾ ರೂಪ ಅಂದ್ರೆ ಏನ್ ಹತ್ತಾವ ಇಲ್ಲಿ? ಅನ್ಯಥಾ ರೂಪ ಅಂತಂದ್ರೆ ಇಲ್ಲಿ ಅಂದ್ರೆ ಇಟೋತನ ನಾವು ಏನು ಹೇಳ್ಕೊಂಡು ಬಂದೇವೆ ಅಂದ್ರೆ ಅದಕ್ಕೆ ಇಲ್ಲಿ ಈಗ ನೀನು ಅಧಿಷ್ಠಾನ ಬ್ರಹ್ಮ ಚೈತನ್ಯ ಹಚ್ಚು ಬೇಡ, ಅವಿದ್ಯೆ ಹಚ್ಚು, ಅವು ಎರಡಕ್ಕೂ ರೂಪಿಲ್ಲ. ಹೇಳ್ತಾನ ಏನು? ಅಂದರೆ ಈಗ ಬ್ರಹ್ಮ ಚೈತನ್ಯ ಐತಲ್ಲ ಅಧಿಷ್ಠಾನ, ಅದಕ್ಕೆ ರೂಪ ಐತೇನ ಇಲ್ಲ ಬೇಡ. ಅವಿದ್ಯೆ ಹಚ್ಚಿ ಇದನ್ನ ಪರಿಣಾಮ ಹೆಂಗೆ ಹೇಳ್ತೇನೆ ಅಂದ್ರೂ ಅವಿದ್ಯೆ ಅದಕ್ಕೆ ಕಾರಣ ಐತೆ ಅಂತ ಹೇಳಿ ಹಿಂಗೆ ಹೇಳಿದ್ರು ಅವಿದ್ಯಾಗೂ ರೂಪಿಲ್ಲ. ಆದ್ರೆ ಸರ್ಪ ರೂಪ ಐತಿ. ಮತ್ತು ಅನ್ಯಥಾ ರೂಪ ಅನ್ನೋದು ಹಿಂಗೆ ಕೊಂಡಿರ್ತೈತೆ ಅಂತ ಹೇಗ ಅಧಿಷ್ಠಾನ ವಿಷಮ ಸತ್ತ ಐತಿ, ಅನ್ಯಥಾ ರೂಪ ಅಂದ್ರೆ ರೂಪ ಇಲ್ಲಿ ಬೇರೆ ಬೇರೆ ಆಗೈತಿ. ಅದಕ್ಕೆ ರೂಪ ಇಲ್ಲ, ಇದು ರೂಪ ಉಳಿದೈತಿ, ಇಷ್ಟೇ ಬೇರೆ. ಇದಕ್ಕೆ ವಿವರ್ತ ಅಂತಾರೆ ಅಂತ ಹಿಂಗೆ ಆ ಲಕ್ಷಣ ಇದ್ರಾಗ ಕುಂದಿಸಿ ತೋರಿಸಿನ ಈಗ ಹಿಂಗ ಇರ್ಲಿ. ಅದಕ್ಕೆ ಇಲ್ಲಿ ಹೇಳ್ಯಾರ ನೋಡಿ, ಇಲ್ಲಿ ಏನು ಹೇಳ್ಯಾರು? अध्यात्म स्वभ्रम अविद्या का परिणाम है और चेतन का विवर्त है ಅಂತ ಹೇಳ್ಯಾರ. ಹೌದಲ್ಲ? ನೀ ಪರಿಣಾಮ ಹಚ್ಚಿ ಅವಿದ್ಯೆ ಹೇಳ್ತೇನೆ ಅಂದ್ರೂ ಅವಿದ್ಯಾಗ ರೂಪ ಇಲ್ಲ, ಅದಕ್ಕೆ ಎರಡು ಹೇಳಿನ. ಮತ್ತೀಗ ಚೇತನ ಸಂಬಂಧಿ ಹೇಳ್ತೇನೆ ಅಂದ್ರೆ ವಿವರ್ತ ಆಗ್ತದೆ, ಚೇತನಕ್ಕೂ ರೂಪ ಇಲ್ಲ. ಸಾರ್ಪಕರ ರೂಪ ಅನಿತಾ ರೂಪ. ಅದಕ್ಕೆ ಮತ್ತೆ ಸಂಶಯ ಬರಬಾರ್ದು ಅಂತ ಮತ್ತೆ ತಿರುಗಿ ಹೇಳಿನ. ಮುಂದು ಎಲ್ಲಿ ಮುಂದೆ ಎಷ್ಟು ಕೂದ್ ಹೋಗಿದೆ. ಸ್ವಲ್ಪ ಅಂಕ ಬರಬೇಕು. ಈಗ ಒಂದು ಸ್ವಲ್ಪ ಇದು ಮಾಡೋಣ, ಆ ಅಂಕಿಗೆ ಬಿಡೋಣ, ಅಂಕ ಮುಂದೆ ಇನ್ನ ಹೋಗಲಿ. ಅಂದ್ರೆ 136 ಬಿಡೋಣ. ಮತ್ತೆ ಬೇಕಂದ್ರೆ ಇನ್ನೂ ಮುಂದಂದ್ರೆ ಮುಂದೂ ಸರಿನಾ? ಉಪಾದಾನ ಕಾರಣ ಅವಿದ್ಯಾ ಸೋ ಅನಿರ್ವಚನೀಯ ಹೈ. ಉಪಾದಾನ ಕಾರಣವಾದ ಅವಿದ್ಯೆ ಏನೈತಿಲ್ಲ ಅದು ಅನಿರ್ವಚನೀಯ ಐತಿ. ಅನಿರ್ವಚನೀಯಕ್ಕೂ ಮಿಥ್ಯಾ ಕಹೆ ಅಂತ ಹಿಂಗೂ ಐತಿ. ತೈಸೆ ರಜ್ಜು ಮೇ ಸರ್ಪ ತಾಕ ಜ್ಞಾನ ಬಿ ಅನಿರ್ವಚನೀಯ. ಅದರಂತೆ ಹಗ್ಗದಲ್ಲಿ ತೋರಿದ ಸರ್ಪ ಮತ್ತು ಸರ್ಪಜ್ಞಾನ ಇವು ಅನಿರ್ವಚನೀಯನಾದವು. ಯಾತೆ रज्जु सर्प और ताका ज्ञान अविद्या के समान स्वभाव वाला है. ಆದ್ದರಿಂದ ಆ ಸರ್ಪ ರಜ್ಜು ಸರ್ಪ ಮತ್ತು ಅದರ ಜ್ಞಾನ ಅವಿದ್ಯೆಯ ಸಮಾನ ಸ್ವಭಾವ ಅಂದ್ರೆ ಸಮಸತ್ತ ಐತಿ. ಮತ್ತು ಅನ್ಯಥಾ ಸ್ವರೂಪ ಅಂದ್ರೆ ಅವಿದ್ಯಾತೆ और प्रकार का आकार. ಅವಿದ್ಯಾಕ ರೂಪ ರಹಿತ ಐತಿ, ರೂಪ ಇಲ್ಲ ಅವಿದ್ಯಾಕ. ಹೌದಿಲ್ಲ? ಅವಕರ ರೂಪ ಐತಿ ಆಕಾರ ಸರ್ಪಕ್ಕ. ಹೌದಲ್ಲ? सो अविद्या का परिणाम है. तैसे रज्जु अवच्छिन्न अधिष्ठान चेतन सत्रूप है. ಅದರಂತೆ ರಜ್ಜು ಅವಚ್ಛಿನ್ನ ಅಧಿಷ್ಠಾನ ಚೇತನ ಏನೈತಿ? ಸತ್ರೂಪ ಐತೆ, ಸದ್ರೂಪ. ಸರ್ಪ और ताका ज्ञान सत्य विलक्षण अनिर्वचनीय. ಅಂದ್ರೆ ಅಂದ್ರೆ ಇಲ್ಲೇನು ಎರಡು ಪ್ರಕಾರ ಕುಂದಿಸಿ ತೋರಿಸ್ಲಾಗತೈತೆ ಅಂತ ಅರ್ಥ.
ಇದು ಪರಿಣಾಮದೊಳಗೆ ಕುಂದಿಸಿ ತೋರಿಸ್ತ ಇನ್ನು ಅದರಂತೆ ರಜ್ಜು ಅವಚ್ಛಿನ್ನ ಚೇತನ ರಜ್ಜು ಅವಚ್ಛಿನ್ನ ಅಧಿಷ್ಠಾನ ಚೇತನ ಸದ್ರೂಪ ಸರ್ಪ ಅದರ ಜ್ಞಾನ ಸತ್ತಕ್ಕಿಂತ ವಿಲಕ್ಷಣ ಸದ್ ವಿಲಕ್ಷಣ ಏನದ ಅನಿರ್ವಚನ ಅಂತ ಹೇಳ್ಕೊಂಡ ಬಂದೇವು ಮೊದಲ ಆರಂಭದಲ್ಲಿ ಯಾತೆ ರಜ್ಜು ಸರ್ಪ और ताका ज्ञान अधिष्ठान चेतनते विपरीत स्वभाव ಅಂದ್ರೆ ರಜ್ಜುವಿನಲ್ಲಿ ರಜ್ಜು ಸರ್ಪ ಮತ್ತು ಅದರ ಜ್ಞಾನ ಅಧಿಷ್ಠಾನ ಚೇತನಕ್ಕಿಂತ ವಿಪರೀತ ಅಂದ್ರೆ ವಿಪರೀತ ಸತ್ತ ಐತಿ ವಿಷಮ ಸತ್ತ ಐತಿ ಇಲ್ಲ ಯಾಕ ಪ್ರಾತಿಭಾಷಿಕ ಅದಾವ ಮತ್ತು ಅಧಿಷ್ಠಾನ ಚೇತನ ಬಾರ್ ಸತ್ತ ಐತಿ ಹೌದಿಲ್ಲ ಯಾಕ ಇಲ್ಲಿ ಚೇತನ್ ತೊಗೊಂಡೈತಿ ಹಗ್ಗ ತೊಗೊಂಡಿಲ್ಲ ಇಲ್ಲಿ ಅದಕ್ಕಾಗಿ ಯಾತ ವಿಪರೀತ ಸ್ವಭಾವ ಅನಿತಾ ಸ್ವರೂಪಕ್ಕಯ್ಯೇ ಇನ್ನು ಅನಿತಾ ರೂಪ ಅಂದ್ರೆ ಏನು चेतन से और प्रकार का आकार और प्रकार आकार ಏನು ಚೇತನಕ ರೂಪ ಇಲ್ಲ ಅದಿಲ್ಲ ಚೇತನಕ ರೂಪ ಇಲ್ಲ ಸರ್ಪಕ್ಕ ರೂಪ ಐತಿ ಅನಿತಾ ರೂಪ ಈ ರೀತಿ ಐತಿ ಸ್ವಲ್ಪ ವಿಷಯ ಸೂಕ್ಷ್ಮ ಐತೆ ಅದ್ರ ಮತ್ತು ಬಳಕೆ ಬೇರೆ ಇರಂಗಿಲ್ಲ ಹಿಂಗೆ ಯಾವತ್ತೂ ಕೇಳಿದ್ದು ಹೇಳಿದ್ದು ಅದಕ್ಕೆ ಸ್ವಲ್ಪ ಜರ ಹಿಂಗೆ ಜರ ಜಡ ಅನಿಸ್ದಂಗೆ ಆಕೈತಿ ಇಟ್ಟೆ ಅಂದ್ರೆ ಸರ್ಪಜ್ಞಾನ ಹೇಗೆ ಅವಿದ್ಯೆಯ ಪರಿಣಾಮ ಚೇತನದ ವಿವರ್ತ ಅಂತೇಳಿ ಪರಿಣಾಮ ಹೇಳ್ಬೇಕಾದ್ರೆ ಅವಿದ್ಯೆಯ ಪರಿಣಾಮ ಹೇಳ್ಬೇಕು ಚೇತನ ಸಂಬಂಧಿ ಹೇಳ್ಬೇಕಂದ್ರೆ ವಿವರ್ತ ಹೇಳ್ಬೇಕು ಹಿಂಗೆ ಅದರಲ್ಲಿ ಅಕ್ಕವು ಅದರಂತೆ ಜನ್ಮಾದಿ ಈ ದುಃಖರೂಪ ಸಂಸಾರವು ಕೂಡ ಅವಿದ್ಯೆಯ ಪರಿಣಾಮದ ಚೇತನದ ವಿವರ್ತದ ಹಿಂಗ ಅಂದ್ರೆ ದುಷ್ಟಾಂತ ಅದು ಸಿದ್ಧಾಂತ ಇದು ಹಿಂಗದ ಆಯ್ತು ಇಲ್ಲಿಗೆ 136ನೇ ಅಂಕ ಬತ್ತು रज्जु और अंतःकरण उपहित चेतन अधिष्ठान है रज्जु नहीं और ज्ञान की रज्जु ज्ञान से इನ್ನ ಮತ್ತೆ ಭಾಳ ಸೂಕ್ಷ್ಮದ್ರಾಗನ ಚೇಂಜಿಂಗ್ ಮಾಡ್ತಾನೋ ಅಧಿಷ್ಠಾನ ಚೇಂಜ್ ಮಾಡ್ಕೊತ ಹೋಗ್ಬಿಡ್ತಾನೆ ಅಂದ್ರೆ ವಿಷಯ ಇನ್ನಷ್ಟು ಸೂಕ್ಷ್ಮ ತಗೋತಾನೆ ಅಂತ ಅರ್ಥ ಇರಲಿ ಅದು ಸಾಯಂಕಾಲ जय मंगलम जय नमः पार्वती शिव हर हर महादेव।